ಸುವರ್ಣ. ನಮಸ್ಕಾರ ವೀಕ್ಷಕರೇ, ತಥಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮ್ಮೆಲ್ಲರಿಗೂ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಿನ್ನೆ ನಾವು ಯಾರು ದಾರ್ಶನಿಕರು, ಯಾರು ಸಾಂಖ್ಯ ಯೋಗವನ್ನ ಎರಡನ್ನೂ ಕೂಡ ಒಂದೇ ಅಂತ ಭಾವಿಸ್ತಾರೋ ಅವರು ಒಂದನ್ನು ನಾವು ತಲುಪಿದಾಗ ಇನ್ನೊಂದು ಫಲ ಸಿಗತ್ತೆ ಅನ್ನೋದು, ಇದೆಲ್ಲ ಆಗಬೇಕಾದ್ರೆ ನಮ್ಮ ಒಂದು ಸಂಶಯವನ್ನು ಸಂಪೂರ್ಣವಾಗಿ ಬಿಡಬೇಕು. ಸಂಶಯ ಹೋಗಬೇಕಾದ್ರೆ, ಸಂದೇಹ ಹೋಗಬೇಕಾದ್ರೆ ನಮ್ಮ ನಂಬಿಕೆಗಳನ್ನು ಬಿಡಬೇಕು. ಇಲ್ಲದೆ ಇದ್ರೆ ನಾವು ಯಾವುದರ ಒಂದು ಆಳ ಮುಟ್ಟಿಲ್ಲ, ಅಲ್ಲಿವರೆಗೂ ಕೂಡ ನಮ್ಮ ಅಹಂಕಾರ ಆಳ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಯುವರ್ ಈಗೋ ಈಸ್ ವೆರಿ 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 ಸೂಪರ್ಫಿಷಿಯಲ್, ಇಟ್ ಕ್ಯಾನ್ ನಾಟ್ ಗೋ ಡೀಪ್. ಯಾವತ್ತೂ ನಮ್ಮ ಅಹಂಕಾರ ನಮಗೆ ಸುಪ್ರೀಂ ಎಕ್ಸ್ಪೀರಿಯನ್ಸ್ ಕೊಡಕ್ಕೆ ಸಾಧ್ಯವೇ ಇಲ್ಲ. ಆಲ್ ಸೂಪ್ರಾ ಮೆಂಟಲ್ ಎಕ್ಸ್ಪೀರಿಯನ್ಸ್ ಡು ನಾಟ್ ಎಕ್ಸ್ಪೆಕ್ಟ್ ಫ್ರಮ್ ಈಗೋ. ನಮ್ಮಲ್ಲಿ ಅದ್ಭುತವಾದ ಅನುಭವಗಳನ್ನೆಲ್ಲ ಅಹಂಕಾರದಿಂದ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಯಾವಾಗ ನಾವು ಆಳ ಮುಟ್ಟಲ್ಲ, ಆಗ ನಾವು ಬೇರೆಯವ್ರನ್ನ ಏನ್ ಮಾಡ್ತೀವಿ, ಕಂಡೆಮ್ ಮಾಡ್ತಾ ಹೋಗ್ತೀವಿ. ಇದನ್ನ ಗಮನಿಸಿ. ಎಲ್ಲವೂ ಕೂಡ ಆಳದಿಂದ, ನಿಮ್ಮ ಒಂದು ಅನುಭವದಿಂದ ಜೀವ ಕೊಟ್ಟು ಮಾಡಿ, ಪ್ರಾಣ ಕೊಟ್ಟು ಮಾಡಿ, ಸರ್ವಸ್ವವನ್ನು ಕೊಟ್ಟು ಮಾಡಿ, ಒಂದು ಮೊಮೆಂಟ್ಗೆ ರಿಸ್ಕ್ ಎವ್ರಿಥಿಂಗ್ ಫಾರ್ ದಟ್ ಮೊಮೆಂಟ್. ದಟ್ ಈಸ್ ಎ ಜೆನ್ಯೂನ್ ಮೊಮೆಂಟ್ ಬಿಕಾಸ್ ಇಟ್ ಈಸ್ ಕೃಷ್ಣ. ಪ್ರತಿಯೊಂದು ಮೊಮೆಂಟ್, ಪ್ರತಿಯೊಂದು ಕ್ಷಣವೂ ಕೂಡ ನಿಮಗೆ ಯುಗ. ಪರಮಾತ್ಮ ಹೇಳ್ತಾನ, ಸಂಭವಾಮಿ ಯುಗೆ ಯುಗೆ. ನಾನು ತಮಾಷೆ ಮಾಡ್ತಿರ್ತೀನಿ, ಸಂಭವಾಮಿ ಕ್ಷಣೆ ಕ್ಷಣೆ ಅಂತ. ಪರಮಾತ್ಮ ಕ್ಷಣ ಕ್ಷಣದಲ್ಲೂ ಬರ್ತಾನೆ. ಯಾರ ಹತ್ರ ಬರ್ತಾನೆ, ಯಾರು ಎಲ್ಲವನ್ನೂ ಕೊಡ್ತಾರೋ ಅದನ್ನು ಸ್ವೀಕರಿಸಕ್ಕೆ ಬರ್ತಾನೆ. ತನ್ನನ್ನೇ ತಾನು ಕೊಟ್ಬಿಡ್ಬೇಕು, ಆಗ್ಲೇನ ಆ ಜೀವ ನದಿ ಹರಿಯೋದು ಅಂತ ನೆನೆ ಮಾತಾಡಿದ್ವಿ ನಾವು. ಈ ದೇಶ ಕಾಲ ಅಂತ ನಾವು ಹೇಳಿದಾಗ, ದೇಶ, ಈ ದೇಶ, ಕಾಲ, ಈ ಸಮಯ, ದಿಸ್ ಟೈಮ್ ಇಸ್ ಅ ವೆರಿ ಪ್ರೆಷಸ್ ಟೈಮ್. ಅದಕ್ಕೆ ಹೇಳ್ತಾರೆ ಇದು ಸರಿಯಾದ ಸಮಯ, ಅಂದ್ರೆ ಪ್ರಶಸ್ತವಾಗಿದೆ ಅಂತ. ಇಟ್ಸ್ ಅ ರೈಟ್ ಮೀನಿಂಗ್. ಅದು ಪ್ರಶಸ್ತ ಸಮಯ ಇದು ಕೃಷ್ಣ ಬರೋದಕ್ಕೆ. ಈ ಅಭಿಪ್ರಾಯ ಬಹಳ ಮುಖ್ಯ. ಸಾಂಖ್ಯ ಮತ್ತು ಯೋಗ ಎರಡೂ ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ದೇಶ, ಈ ಕಾಲ, ಈ ಸ್ಪೇಸ್ ಅಂಡ್ ಟೈಮ್ ಕರೆಕ್ಟ್ ಆಗಿದೆ. ಯಾವತ್ತೂ ಕೂಡ ಸ್ಪೇಸ್ ಅಂಡ್ ಟೈಮ್ನ ಬೇರೆ ಮಾಡಬಾರ್ದು. ಈ ಸ್ಪೇಸ್ ಅಂಡ್ ಟೈಮ್ ಎರಡೂ ಸೇರಿದಾಗ, ದೇಶ ಕಾಲ ಎರಡೂ ಮರ್ಜ್ ಆದಾಗ ನಿನಗೆ ಆ ಟೈಮ್ಲೆಸ್ ಡೈಮೆನ್ಷನ್, ಕಾಲಾತೀತ ಅಂದ್ರೆ ಏನು, ದೇಶಾತೀತ ಅಂದ್ರೆ ಏನು, ಆ ಎಟರ್ನಿಟಿ ಅಂದ್ರೆ ಏನು ಅನ್ನೋ ಅನುಭವಕ್ಕೆ ಬರುತ್ತೆ. ಅದೇ ಪ್ರೆಸೆಂಟ್ ಮೊಮೆಂಟ್. ದ ಪಾಸ್ಟ್ ಅಂಡ್ ಫ್ಯೂಚರ್ ಶುಡ್ ಡಿಸಾಲ್ವ್ ಇನ್ ದಿ ಪ್ರೆಸೆಂಟ್ ಅಂತಾರೆ. ಆ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಪರಮಾತ್ಮ ಈ ಕ್ಷಣದಲ್ಲಿ ಅವನು ಸಂಭವಿಸ್ತಾನೆ. ನಾನಾ ಮತ ವಿವಾದಗಳು, ಮತಗಳ ವೈಷಮ್ಯಗಳು ಏನೇನಿದೆ ಅವೆಲ್ಲವೂ ಕೂಡ ಹಾನಿಕರ. ಯಾವಾಗ ನಾವು ನಮ್ಮ ಒಂದು ಯೋಗ ಯಾವುದೇ ಆರಿಸ್ಕೊಂಡ್ರು, ಜ್ಞಾನ ಯೋಗ ಇರ್ಬೋದು, ಕರ್ಮಯೋಗ ಇರ್ಬೋದು, ರಾಜಯೋಗ ಇರ್ಬೋದು, ಭಜನೆ ಏನಾದ್ರೂ ಆರಿಸ್ಕೊಳ್ಳಿ, ನೀವು ಅದರ ಮೂಲಕ ಅದನ್ನ ನಿಷ್ಠೆಯಿಂದ ಮಾಡಿ, ಅದರ ಮೂಲಕ ಆಳ ಮುಟ್ಬಿಡಿ. ಒಂದ್ಸತಿ ಸತ್ಯ ಮುಟ್ಬಿಡಿ, ಅಹಂಕಾರ ಬಿಟ್ಟು. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವುದು ಬೇರೆ ಬೇರೆ ಅಲ್ಲ ಅಂತ. ಅದನ್ನೇ ಹೇಳ್ತಾ ಇರೋದು. ಯಾವಾಗ ಅದಾಗಿರಲ್ಲ, ನಾವೇನ್ ಮಾಡ್ತೀವಿ, ಮತ ವಿವಾದಗಳಲ್ಲಿ ತೊಡಗ್ತೀವಿ, ವೈಷಮ್ಯಗಳಲ್ಲಿ ತೊಡಗ್ತೀವಿ. ಅದ್ಯಾವತ್ತೂ ಬರೀ ನಮಗಲ್ಲ, ಹ್ಯುಮ್ಯಾನಿಟಿಗೆ ಹಾನಿಕರ, ಮಾನವ ಜನಾಂಗಕ್ಕೆ ಹಾನಿಕರ. ಅದು ಇದರಿಂದಲೇ ರೇಸಿಸಮ್, ಇದರಿಂದಾನೇ ಕ್ಯಾಸ್ಟಿಸಮ್, ಇದರಿಂದಾನೇ ಎಲ್ಲ ಇಸಮ್ಗಳು ಬಂದಿರೋದು.
ನನ್ನ ಮತ ದೊಡ್ಡದು, ನನ್ನ ಜಾತಿ ದೊಡ್ಡದು, ನಮ್ಮ ಜನ ದೊಡ್ಡವರು, ನಮ್ಮ ಭಾಷೆ ದೊಡ್ಡದು, ಎಲ್ಲ ಈ ಮತ ವಿವಾದಗಳ ವೈಷಮ್ಯಗಳೆಲ್ಲ ಬರೋದು ಯಾಕೆ ಅಂದರೆ ನಾವು ಯಾವುದನ್ನು ಪೂರ್ತಿ ನೋಡಿಲ್ಲ. ಯಾವತ್ತು ನಿಮ್ಮ ದೇಶವನ್ನು ಸಂಪೂರ್ಣವಾಗಿ ಪ್ರೀತಿಸ್ತೀರಾ ಅಂಥವ್ರು ಎಲ್ಲ ದೇಶವನ್ನು ಪ್ರೀತಿಸ್ತಾರೆ. ನಂಗೆ ಎಲ್ಲೋದ್ರೂ ಭಾರತದ ಥರನೇ ಇರುತ್ತೆ. ನಾ ಆಸ್ಟ್ರೇಲಿಯಾಗೆ ಹೋದಾಗಲೂ ಕೂಡ August 15 ನಾವು ಫ್ಲಾಗ್ ಹಾಯಿಸ್ಟ್ ಮಾಡಿದ್ವಿ. ಚೈನಾನಲ್ಲಿ ಅಂಬಾಸಿಡರ್ ಮನೆಯಲ್ಲಿ ಫ್ಲಾಗ್ ಹಾಯಿಸ್ಟ್ ಮಾಡಿದ್ವಿ ಒಂದು August 15 ಎಲ್ಲಿದ್ರು August 15 ನಾವು ಮಾಡೇ ಮಾಡ್ತೀವಿ. ಅಂದ್ರೆ ಈ ದೇಶ ಅನ್ನೋದು ಎಕ್ಸ್ಟೆನ್ಷನ್. ನಮ್ಮ ದೇಶ ಒಂದು ಮ್ಯಾಪಲ್ಲಿ ಚಿಕ್ಕದಿರ್ಬೋದು, ಆದ್ರೆ ಇಡೀ ಯೂನಿವರ್ಸ್ಗೆ ನಾವು ಸಂಬಂಧಪಟ್ಟಿದ್ದೀವಿ ಅನ್ನೋದು ಪರಮ ಸತ್ಯ. ಅದು ಯಾವಾಗ ನಮಗೆ ಈ ಒಂದು ಸಾಂಖ್ಯ ಮತ, ಯೋಗ ಮತ ಎರಡು ಒಂದೇ ಅನ್ನೋದು, ಅಥವಾ ಯಾವುದೇ ಒಂದು ಯೋಗವನ್ನು ಆರಿಸ್ಕೊಂಡಾಗ ಅದು ಸಮಗ್ರವಾಗಿ ಅದರಲ್ಲಿ ಒಳಗೆ ಮುಳುಗಿದಾಗ ಎಲ್ಲವೂ ಒಂದೇ ಅಂತ ಬಂದಾಗ ಅವನೇ ದಾರ್ಶನಿಕ, ಅವನೇ ಯೋಗಿ ಅಂತ ಕೃಷ್ಣ ಹೇಳ್ಬಿಟ್ಟಿದ್ದಾನೆ. ಅದನ್ನ ರೀಕಮಿಟ್ಮೆಂಟ್ ಅಂತ ಹೇಳ್ತಾರೆ. ನಾನು ಪ್ರತಿ ಸತಿ ವಾಲಂಟಿಯರ್ಸ್ ಬಂದಾಗ ಎಲ್ಲಾನು ಕೂಡ ಒಂದ್ಸತಿ ಉಪದೇಶ ಕೊಟ್ಟಿದ್ರು ಅವರಿಗೆ, ಇದು ಪುನಃ ಅವರವರೇನೆ ರೀಕಮಿಟ್ಮೆಂಟ್ ಅಂತ. ಅವರಿಗೆ ದೀಕ್ಷೆ ಕೊಟ್ಟಿದ್ದ ಮಂತ್ರನ ಪುನಃ ಹೇಳಿಸ್ತೀನಿ, ರೀಕಮಿಟ್ ಮಾಡಿಸ್ತೀನಿ. ಮಾಡೋವಾಗೆಲ್ಲ ನನಗೂ ರೀಕಮಿಟ್ಮೆಂಟ್ ಆಗುತ್ತೆ. ಪ್ರತಿದಿನ ಮಾತಾಡ್ತಾ ಇರೋದೆಲ್ಲ ರೀಕಮಿಟ್ಮೆಂಟೇನೆ. ಇಟ್ ಈಸ್ ರಿಮೈಂಡರ್ ಟು ಮೀ. ಇದರಿಂದ ನನಗೆ ಸ್ವಂತ ಲಾಭ ಆಗ್ತಿರೋದ್ರಿಂದ ಇದು ನಡೀತಾ ಇದೆ. ನನ್ನಲ್ಲಿ ಬೆಳವಣಿಗೆ ಆಗ್ತಾ ಇರೋದ್ರಿಂದ, ನನ್ನಲ್ಲಿ ಆತ್ಮ ಸಂಶೋಧನೆ ಆಗ್ತಾ ಇರೋದ್ರಿಂದ ಅದು ಅಷ್ಟು ಹುಮ್ಮಸ್ಸಿಂದ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲದ್ರೆ ಸಾಧ್ಯವಿಲ್ಲ. ಇದು ಈ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಅಂತ ವಾದ ಮಾಡ್ತಾ ಕೂತ್ಕೊಂಡಿರ್ತಾರಲ್ಲ, ಈ ಶ್ಲೋಕ ಅವರಿಗೆ ನಿಜವಾದ ಉಪದೇಶ, ನಿಜವಾದ ದೀಕ್ಷೆ. ಯಾವಾಗ ಈ ಶ್ಲೋಕ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಆ ವಾದ ವಿವಾದಗಳೆಲ್ಲ ನಿಂತೋಗ್ಬಿಡುತ್ತೆ. ಅವರು ದೀಕ್ಷೆ ತಗೋಬೇಕು. ಪುನಃ ಈ ಶ್ಲೋಕವನ್ನ ಕೃಷ್ಣ ಅದನ್ನ ಸಾರಿ ಹೇಳಿದಾನಲ್ಲ, ಈ ಶ್ಲೋಕ ಅದನ್ನ ನಾವು ತಿಳ್ಕೋಬೇಕು. ಶೈವ ಮತ ಅಂತ ಹೇಳ್ತಾರೆ, ವೈಷ್ಣವ ಅಂತ ಹೇಳ್ತಾರೆ. ಈ ವಿವಾದಗಳು ನಡೀತಾನೆ ಇರುತ್ತೆ. ಇದಕ್ಕೆಲ್ಲ ಉತ್ತರ ಈ ಶ್ಲೋಕ, ಭಗವದ್ಗೀತೆ. ಈ ಶ್ಲೋಕ ಗಮ್ಯ ಸ್ಥಾನ ಒಂದು ಅಂತ ನಮಗೆ ಗೊತ್ತಾಗ್ಬೇಕು. ಅದಕ್ಕೆ ದಾರಿಗಳು ಹಲವಾರಿದೆ, ವಿವಿಧವಾದ ದಾರಿಗಳಿದೆ. ಆದ್ರೆ ಒಂದು ಬಿಂದು, ಅಲ್ಲಿಗೆ ಎಲ್ಲ ಸೇರಿಸ್ತಾ ಇರೋದು. ಆದ್ರೆ ಇದು ಯಾತ್ರಿಕನ ಅಭಿರುಚಿ. ಅಂದ್ರೆ ನಾವು ಸಾಧನೆ ಮಾಡ್ತಿದೀವಲ್ಲ, ಸಾಧಕನ ಅಭಿರುಚಿ, ಅವನ ಕಾಲಿನ ಬಲ ಏನಿದೆ, ಮತ್ತೆ ಅವನ ಒಂದು ಆ ದಾರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆಷ್ಟು ಯೋಗ್ಯತೆ ಇದೆ ಆ ದಾರಿ ನಾವು ಆರಿಸ್ಕೊಳ್ತೀವಿ. ಕೆಲವರು ಭಜನೆನಲ್ಲೇನೆ ಸಾಕು, ಭಜಗೋವಿಂದಂ ಸಾಕು, ಯಾವ ವ್ಯಾಕರಣವೂ ಬೇಡ ಅಂತ ಹೇಳಿದ್ದಾರೆ. ಅದೆಲ್ಲ ತಿಳ್ಕೊಳ್ಳದೆ ಅಜ್ಞಾನದಲ್ಲಿ ಭಕ್ತಿಯಿಂದ, ಮುಗ್ಧತೆಯಿಂದ ಮಾಡಿದ್ರೆ ಸಾಕು, ನಮಗೆ ಅದೇ ಮೋಕ್ಷ ಸಿಗುತ್ತೆ. ನೋಡಿ ಇದು ಹೇಗೆ ಅಂತಂದ್ರೆ, ನಾವು ಭಗವದ್ಗೀತೆನಲ್ಲಿ ಒಂದು ಶ್ಲೋಕವಾದ್ರೂನು, ಈ ಶ್ಲೋಕ ಎಲ್ಲರಿಗೂ ಉಪದೇಶ, ಇದನ್ನ ರೀಕಮಿಟ್ಮೆಂಟ್ ಅಂತ ಹೇಳಿದೆ. ಇದನ್ನ ಸರಿಯಾಗಿ ತಿಳ್ಕೊಂಡಾಗ, ಹೌದು ಒಂದನ್ನ ಪೂರ್ತಿ ತಿಳ್ಕೊಂಡಾಗ ನಾವು ಯಾವ್ದೂ ಎಲ್ಲ ವಿವಾದಗಳೆಲ್ಲನೂ ನಿಂತು ಹೋಗುತ್ತೆ. ನಾವು ಡಿಸ್ಕಷನ್ ನಿಲ್ಲಿಸ್ಬಿಡ್ತೀವಿ, ಚರ್ಚೆ ಮಾಡೋದು ನಿಲ್ಲಿಸ್ಬಿಡ್ತೀವಿ, ಆಮೇಲೆ ಕಾಮೆಂಟ್ ಮಾಡೋದು ನಿಲ್ಲಿಸ್ಬಿಡ್ತೀವಿ, ನಮ್ಮಲ್ಲೇನೆ ಒಂದು ಜಡ್ಜ್ಮೆಂಟು ಅವ್ರು ಬೇರೆಯವ್ರ ಬಗ್ಗೆ ಮಾಡೋದು ನಿಲ್ಲಿಸ್ಬಿಡ್ತೀವಿ. ಎಲ್ಲ ಆಟೋಮ್ಯಾಟಿಕ್ ಆಗಿ ಸ್ಟಾಪ್ ಆಗುತ್ತೆ. ಇದನ್ನ ಹೇಳ್ತಾರೆ, ಭಗವದ್ಗೀತೆನ ಅನುಭವಿಸ್ತಾ ಇದ್ರೆ ಹೇಗಿರ್ಬೇಕು ನೀವು ಅಂದ್ರೆ ವಾಕಿಂಗ್ ವಿಸ್ಡಮ್ ಅಂತ. ನೀವು ಓಡಾಡ್ಬೇಕು, ಭಗವದ್ಗೀತೆ ಓಡಾಡ್ತಾ ಇರ್ಬೇಕು. ನೀವು ಓಡಾಡಿದ್ರೆ ಆ ರೀತಿ ನೋಡಿ. ಮಕ್ಕಳು 4ನೇ ಕ್ಲಾಸ್ ಪಾಸ್ ಆದ ತಕ್ಷಣ ಏನ್ ಮಾಡ್ತಾರೆ, ಪುಸ್ತಕ ಎಲ್ಲ ಒಂದ್ ಪಕ್ಕಕ್ಕೆ ಹಾಕ್ಬಿಡ್ತಾರೆ, ಹೊಸ ಪುಸ್ತಕನ ಜೋಡಿಸ್ಕೊಳ್ತಾರೆ. ಈ 4ನೇ ಕ್ಲಾಸ್ ಪುಸ್ತಕ ಖಾಲಿ ಶೇಷ ಹೊರಟೋಗುತ್ತೆ. ಆ ರೀತಿ ಭಗವದ್ಗೀತೆ ಎಲ್ಲ ನಾವು ಓದ್ಬಿಟ್ಟು, ಇದು ನಾನು ಓದಾಗಿದೆ, ಇದು ಮುಗೀತು, ನನ್ನ ಜನ್ಮದಲ್ಲಿ ನಾ ಭಗವದ್ಗೀತೆ ಓದ್ಬಿಟ್ಟಿದ್ದೀನಿ ಅಂತ ಪಕ್ಕಕ್ಕೆ ಹಾಕ್ಬಿಡೋದಲ್ಲ. ಇದು ಆ ತರ ಪುಸ್ತಕ ಅಲ್ಲ ಇದು. ನೀವು ನೋಡ್ತಾ ಇದ್ದೀರಾ ಸುವರ್ಣ. ನೋಡಿ, ಕರ್ಮಕ್ಕೂ ಜ್ಞಾನಕ್ಕೂ ಪ್ರಯೋಜನ ಇದೆ ಅಂತ ಆಯ್ತು. ಅಂದ್ರೆ ಲೋಕದ ವ್ಯಾಮೋಹ ಹೋಗ್ಬೇಕಾದ್ರೆ, ಈ ಪ್ರಪಂಚದ ಅಟ್ಯಾಚ್ಮೆಂಟ್ ಏನಿದೆ ಅದು ಹೋಗ್ಬೇಕಾದ್ರೆ, ಮತ್ತೆ ಕರ್ಮದಿಂದ ಒಂದು ಭ್ರಾಂತಿಯನ್ನ ನಾವು ಕಳ್ಕೊಳ್ಬೇಕಾದ್ರೆ, ಅದಕ್ಕೆ ಹೇಳ ಸಂಸಾರ ಭ್ರಮಣ ಪರಿತಾಪೋಶಮನಂ, ಇದು ಕರ್ಮಾಚರಣೆಯ ಮೂಲಕವೇ ಸಾಧ್ಯ ಅಂತ ಕೃಷ್ಣ ಹೇಳಿದಾನೆ. ಸಂಸಾರ ಭ್ರಮಣ ಪರಿತಾಪೋಶಮನಂ, ನೀನು ಕರ್ಮ ಮಾಡು, ಭ್ರಾಂತಿ ಕಳ್ಕೊಳ್ಬೇಕಾದ್ರೆ ಕರ್ಮ ಮಾಡಲೇಬೇಕು. ನಿನಗೆ ಆ ಮೋಹ ಹೋಗ್ಬೇಕಾದ್ರೆ ಅದರಿಂದ ನೀನು ಅನುಭವಿಸ್ಲೇಬೇಕು, ಇಲ್ಲದ್ರೆ ಮೋಹ ಹೋಗೋದಿಲ್ಲ. ಈಗ ನಿನ್ನೆ ನಾವು ನೋಡ್ತಾ ಬಂದಿದ್ವಿ, ಯಾವ ರೀತಿ ನಾವು ಸಂಪೂರ್ಣವಾಗಿ ಒಂದು ವಿಷಯವನ್ನ, ಆಳವನ್ನ ಮುಟ್ಟಿದಾಗ ನಾವು ಮತ ಭೇದ ಮಾಡೋದಿಲ್ಲ ಮತ್ತು ಆ ಒಂದು ವೈಷಮ್ಯಗಳು ಹೊಟ್ಟೋಗುತ್ತೆ ಅಂತ. ಈಗ 3 ವಾದವನ್ನ ನಿನ್ನೆ ಕಂಟಿನ್ಯೂ ಮಾಡ್ತಾ ಇರೋದನ್ನ 3 ವಾದಗಳನ್ನ ಹೇಳ್ತೀನಿ. ಒಂದು ವಾದ ಪೂರ್ವ ಮೀಮಾಂಸಕರ ವಾದ. ಎರಡನೇದು ಅವ್ರೇನ್ ಹೇಳ್ತಾರೆ ಅಂದ್ರೆ ಧರ್ಮದಿಂದ ಮೋಕ್ಷ ಅಂತ ಹೇಳ್ತಾರೆ. ಧರ್ಮ ಇರಬೇಕು ಆಗ್ಲೇ ಮೋಕ್ಷ ಸಿಗೋದು ಅಂತ. ಎರಡನೇ ವಾದ ಜ್ಞಾನದಿಂದ ಮೋಕ್ಷ ಅಂತ ಹೇಳ್ತಾರೆ. ಒಂದು ವಾದ ಧರ್ಮದಿಂದ ಬಿಡುಗಡೆ, ಲಿಬರೇಷನ್ ಅಂತ.
ಎರಡನೇದು ಜ್ಞಾನ ಬೇಕು, ಜ್ಞಾನದಿಂದಲೇ ಮೋಕ್ಷ. ಮೂರನೇ ವಾದ ಧರ್ಮನೂ ಬೇಕು ಮತ್ತೆ ಜ್ಞಾನನೂ ಬೇಕು, ಎರಡೂ ಬೇಕು ಅಂತ ಇನ್ನೊಂದು ವಾದ. ಧರ್ಮ ಅಂದರೆ ಕರ್ಮ, ಧರ್ಮ ಅಂದರೆ ಕರ್ಮ, ಕರ್ಮ ಅಂದರೆ ಧರ್ಮ. ಈ ಧರ್ಮ ಬೇಕು ಆಗ್ಲೇನೆ ಎರಡೂ ಬೇಕು, ಧರ್ಮನೂ ಬೇಕು ಮತ್ತೆ ಜ್ಞಾನನೂ ಬೇಕು, ಎರಡರಿಂದ ಮೋಕ್ಷ ಅಂತ. ಈ ಮೂರು ವಾದಗಳು ನಾವು ನೋಡಿದ್ವಿ. ಮೊದಲನೇದು ಪೂರ್ವ ಮೀಮಾಂಸಕರದು ಧರ್ಮನೇ ನಮಗೆ ಬೇಕು, ಧರ್ಮ ಇಲ್ಲದೆ ಇದ್ರೆ ಮೋಕ್ಷ ಸಿಗಲ್ಲ ಅಂತ. ಜ್ಞಾನ ದೇವತು ಕೈವಲ್ಯಂ, ಜ್ಞಾನದಿಂದಲೇ ಕೈವಲ್ಯ ಸಿಕ್ಕೋದು ಅಂತ. ಕರ್ಮಜ್ಞಾನ ಎರಡು ರೆಕ್ಕೆಗಳ ಥರ ಜೀವನದಲ್ಲಿ ಮನುಷ್ಯನಿಗೆ ಎರಡು ರೆಕ್ಕೆ ಹೇಗೋ ಹಾಗೆ ಒಂದು ಕರ್ಮ ಒಂದು ಜ್ಞಾನ ಅಂತ ಎರಡು ನೋಡಿದ್ವಿ. ಮೊದಲನೆಯದು ಅವರು ಮೀಮಾಂಸಕರು ಯಾವ ಪ್ರೇರಣೆಯಿಂದ ಅದನ್ನು ಹೇಳಿದ್ರು ಅಂದರೆ ಶ್ರುತಿ ಪ್ರೇರಣೆಯಿಂದ ಹೇಳ್ತಾರೆ. ಈ ಶ್ರುತಿ ಸ್ಮೃತಿ ಪುರಾಣ ಅಂತ ಹೇಳ್ತೀವಲ್ಲ, ಆ ಶ್ರುತಿಯನ್ನು ಇಟ್ಕೊಂಡು ಆ ಶ್ರುತಿ ಪುರಾಣದ ಮೇಲೆ ಅವ್ರ ಧರ್ಮದಿಂದ ಮೋಕ್ಷ ಅಂತ ಅವರು ಆ ಮಾತನ್ನು ಆ ವಾದವನ್ನು ಮಾಡ್ತಾರೆ. ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳೋದು ಈ ಶಂಕರಾಚಾರ್ಯರು ಅದ್ವೈತ ಫಿಲಾಸಫಿ ಹೇಳ್ಬೇಕಾದ್ರೆ ಜ್ಞಾನ ಬೇಕು, ಕರ್ಮ ಮಾಡಬೇಡ, ಬರೀ ಕರ್ಮಕಾಂಡಕ್ಕೆ ಸಿಕ್ಕಾಕೋಬೇಡ, ಕರ್ಮ ಮಾಡ್ತೀಯಾ ಪುಣ್ಯದ ಕರ್ಮನೇ ಮಾಡ್ತೀಯಾ, ಪುಣ್ಯದ ಕರ್ಮದಿಂದ ಖಂಡಿತ ಫಲ ಇದೆ, ಆ ಫಲ ಸಿಗುತ್ತೆ, ಸಿರಿ ದೊರೆಯುತ್ತೆ, ಅದರಿಂದ ಮದ ಬರುತ್ತೆ, ಮದದಿಂದ ಮತ್ತೆ ನೀನು ಪಾಪಗಳನ್ನು ಮಾಡಿ ಶಾಪ ತಗೊಂಡು ಶಿಕ್ಷೆ ಪಡ್ತೀಯ, ಯಾತಕ್ಕೆ ಇದು ಈ ಕರ್ಮಕಾಂಡದಲ್ಲಿ ಸಿಕ್ಕಾಕೊಂಡಿದ್ಯಾ, ಹೊರಗೆ ಬಾ, ಜ್ಞಾನ ಮಾಡು, ಜ್ಞಾನದಲ್ಲಿ ನಿನಗೇನಿಲ್ಲ, ಜ್ಞಾನದಲ್ಲಿ ಬಿಡುಗಡೆ ಸಂಪೂರ್ಣ, ಇದು ಈ ರೀತಿ ಜ್ಞಾನದಿಂದಲೇ ಮೋಕ್ಷ ಅಂತ ಶಂಕರಾಚಾರ್ಯರು ಹೇಳಿದಾಗೆ ಬೇಕಾದಷ್ಟು ಜನ ವಾದ ಮಾಡಿದ್ದಾರೆ, ಬದುಕಿದ್ದಾರೆ ಆ ರೀತಿ. ಅದು ಕೂಡ ಎರಡನೇದು ಎರಡೂ ಬೇಕು ಅನ್ನೋದು ವಾದವೂ ಇದೆ. ನಾವು ಇದನ್ನ ಯಾವುದನ್ನ ಆರಿಸ್ಕೊಳ್ಬೇಕಪ್ಪ ಅನ್ನಕ್ಕೆ ನಿಮ್ಗೇನು ಏನು ಬೇಕಿಲ್ಲ, ಬಹಳ ಸುಲಭ ಇದು. ಸನ್ಯಾಸಿ ಎಂಥವನು ಅಂತ ಪುನಃ ಪುನಃ ಒಂದು ಪ್ರಶ್ನೆ ಬರುತ್ತೆ, ನಿಮ್ಮ ಮನಸ್ಸಿಗೂ ಬರುತ್ತೆ. ನಾನಾ ರೀತಿ ಇದನ್ನ ನೋಡೋದಿದೆ. ಅನಾಶ್ರಿತ ಕರ್ಮಫಲಂ ಕಾಯಂ ಕರ್ಮ ಕರೋತಿಯಃ ಸ ಸನ್ಯಾಸಿ ಚ ಯೋಗಿ ಚ ನ ರಿರಗ್ನೀರ್ ನ ಚಕ್ರಿಯ. ಇದನ್ನ ಹಿಂದೆ ನಾವು ಸನ್ಯಾಸ ಯೋಗದಲ್ಲಿ ಡಿಸ್ಕಸ್ ಮಾಡಿದ್ವಿ, ಆದ್ರೂ ಈಗ ಪುನಃ ನಾವು ಇಣಕ್ ನೋಡ್ತಾ ಇದ್ದೀವಿ. ಹಿಂದಿನ ಒಂದು ಪಾಯಿಂಟ್ ನಮ್ಗೆ ಇಲ್ಲಿಗೆ ಬೇಕಾಗಿದೆ. ಸನ್ಯಾಸಿ ಯಜ್ಞ ಹವನ ಹೋಮ ಇತ್ಯಾದಿಗಳನ್ನ ಇಂಥ ದಾನ ಧರ್ಮಗಳನ್ನ ಅವನು ಬಿಟ್ಟವನಲ್ಲ. ಸನ್ಯಾಸಿ ಅಂದ್ರೆ ಎಲ್ಲ ಬಿಟ್ಬಿಡ್ಬೇಕು ಅಂತಲ್ಲ, ಅದನ್ನ ಪದೇ ಪದೇ ನಿಮ್ಮ ಮನಸ್ಸಿಗೆ ಖಾತ್ರಿ ಆಗ್ಲಿ. ಈಗ ಪರಮಾತ್ಮನ ಯೋಗಕ್ಕೆ ಮೊದಲು ನಾವು ಆ ಸಂಕಲ್ಪ ವರ್ಜನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಫಲ ಚಿಂತನಗಳೇ ನಮ್ಮ ಸಂಕಲ್ಪ. ನೀವು ಸಂಕಲ್ಪದ ಯಾವ ಬೀಜ ಹಾಕ್ತೀರಾ, ಯಾವ ಉದ್ದೇಶದಲ್ಲಿ ಯಾವ ಇಂಟೆನ್ಷನ್ ಅಲ್ಲಿ ಬೀಜ ಹಾಕ್ತೀರಾ ಬಹಳ ಮುಖ್ಯ. ಕಲ್ಪ ಅಂತ ಹೇಳ್ತಾರೆ ಬೀಜ. ಸಂಕಲ್ಪ ಅಂದ್ರೆ ಇದು ಬೇಕು ಅದು ಬೇಕು ಅದು ಬೇಕು ಅಂತ ಪೂಜೆ ಮಾಡಿದ್ರೆ ಅದು ಬೇರೆ. ಇಲ್ಲಿ ಸನ್ಯಾಸಿ ಯಾವ ರೀತಿ ಪೂಜೆ ಮಾಡ್ತಾನೆ, ತೆರೆದ ಫಲ ಚಿಂತನೆಗಳೇ, ಸ್ವಪ್ರಯೋಜನ ಇಲ್ಲದ, ನನಗ್ ಬೇಕು ಅನ್ನೋದು ಇಲ್ಲದೆ, ಸ್ವಪ್ರಯೋಜನ ಇಲ್ಲದ ಸಂಕಲ್ಪ ಏನ್ ಮಾಡ್ತಾನೆ ಅದು ಸನ್ಯಾಸ. ಸನ್ಯಾಸಿಗೆ ಯಾವುದು ನನಗ್ ಬೇಕು ಅನ್ನೋ ಸ್ವಾರ್ಥ ಇರೋದಿಲ್ಲ, ಆ ರೀತಿ ಅವನು ಸಂಕಲ್ಪಗಳನ್ನು ಮಾಡ್ತಾನೆ, ಅವನು ಸನ್ಯಾಸಿ. ಇದು ಯಾವತ್ತೋ ಒಂದ್ಸತಿ ಕೂತ್ಕೊಂಡು ದೇವ್ರ ಮುಂದೆ ಸಂಕಲ್ಪ ತಗೊಳ್ಳೋದಲ್ಲ, ಕಾನ್ಸ್ಟೆಂಟ್ ಆಗಿ ಸಂಕಲ್ಪಗಳು ಹೇಳ್ತಾನೇ ಇರುತ್ತೆ. ವಿಕಲ್ಪ ಸಂಕಲ್ಪಗಳು ನಿಮ್ಮಲ್ಲಿ ಬರ್ತಾನೆ ಇರುತ್ತೆ. ನೀವು ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ಈ ಒಂದು ನಮ್ಮ ಒಂದು ಆತ್ಮ ಸಂಶೋಧನೆಗೆ ಸಂಕಲ್ಪ ಯಾವ ರೀತಿ ಪರೀಕ್ಷೆ ಮಾಡೋದು ಅನ್ನೋದು ಒಂದ್ ಸ್ವಲ್ಪ ಕ್ಲೂ ಕೊಡ್ತೀನಿ ಇಲ್ಲಿ, ತುಂಬಾ ಚೆನ್ನಾಗಿದೆ. ನಾವು ಆಸೆಗಳು ಮನುಷ್ಯನಿಗೆ ಏನಿದೆ, ಈ ಆಸೆಗಳನ್ನ ನಾವು ರೆಸ್ಟ್ರಿಕ್ಟ್ ಮಾಡಕ್ಕಾಗೋದಿಲ್ಲ. ಎರಡನೇದು, ಈ ಆಸೆಗಳನ್ನ ತಡೆಯೋಕ್ಕೂ ಆಗೋದಿಲ್ಲ. ಅದನ್ನ ಹೇಳ್ತಾರೆ ಪ್ಯಾಷನ್, ಡಿಸೈರ್, ಆಂಬಿಷನ್, ಇದೆಲ್ಲ ಒಂದೇ ಲಿಸ್ಟಿಗೆ ಬರುತ್ತೆ. ಮನುಷ್ಯ ಯಾವುದನ್ನು ಕೂಡ ಸಪ್ರೆಸ್ ಮಾಡಬೇಕಾಗಿಲ್ಲ, ಆಮೇಲೆ ರೆಸಿಸ್ಟ್ ಮಾಡಬೇಕಾಗಿಲ್ಲ ಆಂಬಿಷನ್ನ, ಅಥವಾ ಅವನು ಬಿಡಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಆಸೆಗಳನ್ನ ಬಿಡೋದು ಬೇಡ, ಆದರೆ ನೀವು ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡ್ತೀರಾ, ಯಾವ ರೀತಿ ಅಪ್ರೋಚ್ ಮಾಡ್ತೀರಾ, ಅಲ್ಲೇ ಜ್ಞಾನ ಇರೋದು. ಆಸೆಗಳು ಇರುತ್ತೆ, ಬಂದೇ ಇರುತ್ತೆ. ಡಿಸೈರ್ ಅಂತ ಹೇಳ್ತೀವಿ. ಈ ಆಸೆಗಳು ಎಲ್ಲಿ ಹುಟ್ಟತ್ತೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಅದು ಮೊಳಕೆ ಬರೋದು. ಆಸೆಗಳು ಹುಟ್ಟೋದೇನೆ ಮನಸ್ಸಿನಲ್ಲಿ, ಇದನ್ನ ಡಿಸೈರ್ ಅಂತ ಹೇಳ್ತಾರೆ. ಆದ್ರೆ ನೀವು ನಿಮ್ಮ ಆಸೆಗಳನ್ನೆಲ್ಲನೂ ಕೂಡ ಸ್ವಲ್ಪ ರಿಫೈನ್ ಮಾಡ್ಬೇಕಾದ್ರೆ ಸ್ವಾರ್ಥದ ಆಸೆಗಳವೆಲ್ಲ ಅಹಂಕಾರದಿಂದ ಬಂದಿರುತ್ತೆ. ನನಗೆ ಬೇಕು, ಇದು ನಂದು, ಇದು ನಾನು ಪಡ್ಕೋಬೇಕು ಅನ್ನೋ ಆಸೆ, ನಾನು ನನ್ನದು, ಅದರ ಒಂದು ಮೂಲ ಅದು ಮನಸ್ಸಿನಲ್ಲಿ ಹೇಳುತ್ತೆ. ಅಹಂಕಾರದಿಂದ ಮನಸ್ಸಿನಲ್ಲಿ ಹೇಳುತ್ತೆ. ನಮಗ್ ಗೊತ್ತಾಗುತ್ತೆ ಈ ಆಸೆಗಳು ಕೇವಲ ಸ್ವಾರ್ಥದ್ದಾಗಿರುತ್ತೆ. ಯಾವಾಗ ಆ ಒಂದು ಸೆಲ್ಫಿಶ್ ಡಿಸೈರ್ಸ್ ಏನಿದೆ ಅದು ನಮ್ಮ ಶಕ್ತಿಯನ್ನ ತಗೊಂಡು ಹೋಗುತ್ತೆ. ಅಂದ್ರೆ ನಾವು ವಿ ಬಿಕಮ್ ಟಯರ್ಡ್. ಆಸೆ ತೀರೋ ಅಷ್ಟರಲ್ಲಿ ಅದರಲ್ಲಿ ಆಸಕ್ತಿನೇ ಹೊಟ್ಟೋಗುತ್ತೆ. ಏನೋ ಒಂದು ಆಸೆ ಪಟ್ಟು ಹೊರಡ್ತೀವಿ, ಅದು ನಮ್ಮ ಶಕ್ತಿಯನ್ನ ಎಳ್ಕೊಂಡ್ ಬಿಡುತ್ತೆ. ಅಂದ್ರೆ ಸ್ವಾರ್ಥದಾಗಿರೋದ್ರಿಂದ ಅದು ನಾವು
ಅದನ್ನ ಸಕ್ಸಸ್ ಆದ್ರೂ ಕೂಡ ಅಲ್ಲಿ ಆನಂದ ಪಡೋಕ್ಕಾಗೋದಿಲ್ಲ. ಎಷ್ಟೋ ಆಸೆಗಳು ಆ ರೀತಿ. ಈಗ ಏನ್ ಮಾಡಬೇಕು, ನೀವು ಆಸೆಗಳನ್ನ ಆಕಾಂಕ್ಷೆಗಳಾಗಿ ಬದಲಾಯಿಸ್ಕೋಬೇಕು. ದಟ್ ಈಸ್ ಕಾಲ್ಡ್ ರೆಸಲ್ಯೂಷನ್. ಈಗ ಆಸೆಗಳು ಹೇಳೋದು ಅಹಂಕಾರದಿಂದ ಮನಸ್ಸಲ್ಲಾದ್ರೆ ರೆಸಲ್ಯೂಷನ್ ಎಲ್ಲಿ ಬರುತ್ತೆ? ಆಕಾಂಕ್ಷೆಗಳು ಬಂದ್ರೆ ಇಟ್ ಈಸ್ ಸೆಲ್ಫ್ಲೆಸ್ ಡಿಸೈರ್ಸ್. ಈ ಸೆಲ್ಫ್ಲೆಸ್ ಡಿಸೈರ್ಸ್ ಅಂದ್ರೆ ಇಲ್ಲಿ ಸ್ವಾರ್ಥ ಇರೋದಿಲ್ಲ, ಅದು ಪ್ರೇರಣಾ ರೂಪದಲ್ಲಿ ಬರುತ್ತೆ. ಆ ರೆಸಲ್ಯೂಷನ್ ಇಟ್ ಟೇಕ್ಸ್ ಪ್ಲೇಸ್ ಇನ್ಸೈಡ್. ಅದು ನಿಮ್ಮ ಒಳಗಿಂದ ಬರುತ್ತೆ ಆಕಾಂಕ್ಷೆ. ಈ ಆಕಾಂಕ್ಷೆ ಅನ್ನೋದು ಲೋಕ ಕಲ್ಯಾಣಕ್ಕಾಗಿ ಬರುತ್ತೆ. ಅದು ನನಗೋಸ್ಕರ ಬರೋದಿಲ್ಲ, ಎಲ್ಲರಿಗೋಸ್ಕರ ಬರುತ್ತೆ. ಎಲ್ಲರಿಗೂ ಚೆನ್ನಾಗಿರ್ಲಿ ಅಂತ ಒಂದ್ ಸಣ್ಣ ಕೆಲಸ ಮಾಡ್ಬೋದು, ಒಂದ್ ದೇವ್ರಿಗೆ ನಮಸ್ಕಾರ ಹಾಕುವಾಗ ಇರ್ಬೋದು. ನಿಮ್ ಒಳಗೆ ನನ್ ಚೆನ್ನಾಗಿಟ್ಟಿರಪ್ಪ, ನನ್ನ ಮಕ್ಕಳನ್ನ ಚೆನ್ನಾಗಿಟ್ಟಿರು, ನಮ್ಮ ಮನೆ ಚೆನ್ನಾಗಿರ್ಲಿ, ನಂಗೆ ಹಣ ಬೇಕು, ಇಷ್ಟೇ ಕೇಳೋ ಬದಲು, ಕೇಳೋರು ನೀವೇ ತಾನೆ, ಕೇಳೋ ಬದಲು ನಮಸ್ಕಾರ ಅಂತೂ ಮಾಡ್ಲೇಬೇಕಾ? ಮಾಡ್ತೀರಾ? ಬಿಡೋದಿಲ್ಲ, ಮಾಡ್ತೀರಾ. ಮಾಡುವಾಗ ನಿಮ್ಮಲ್ಲಿ ಒಂದು ಆಕಾಂಕ್ಷೆ ಬಂದ್ರೆ ಒಳಗಡೆಯಿಂದ ಸರ್ವೇ ಜನಃ ಸುಖಿನೋ ಭವಂತು. ನಮ್ಮನೇಲಿ ನಮಗೇನಾದ್ರೂ ಆಗಿದ್ರೆ ಮಾತ್ರ ನಮಗೆ ದೇವರು ನನ್ ನೋವು ಹೋಗ್ಸು, ನನ್ನ ಹೆಂಡತಿಗೆ ನೋವು ಹೋಗ್ಸು, ನಮ್ಮ ಮಕ್ಕಳಿಗೆ ನೋವು ಹೋಗ್ಸು ಅಂತ ಕೇಳ್ಕೊಳಕ್ಕಾಗತ್ತೆ. ಇದನ್ನೇ ಒಂದು ಆಸೆ. ಇದರಿಂದ ಬಿಡುಗಡೆ ಮಾಡು ಅನ್ನೋದು ಒಂದು ಆಸೆ, ಅದು ಮನುಷ್ಯನ ಆಸೆ. ಆದ್ರೆ ದೈವಿಕವಾದ ಸಂಕಲ್ಪಗಳೇನಿದೆ ಅದಕ್ಕೆ ನೀವು ಸನ್ಯಾಸ ಆಶ್ರಮಕ್ಕೆ ಹೋಗ್ಬೇಕಾಗಿಲ್ಲ, ಸನ್ಯಾಸ ತಗೊಳ್ಬೇಕಾಗಿಲ್ಲ. ನಿಮ್ಮ ಭಾವನೆಯಲ್ಲಿ, ಮನೋಧರ್ಮದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳೋದಕ್ಕೆ ಏನು ನಷ್ಟ ಆಗತ್ತೆ ಅಂತ ನೀವೇ ಪ್ರಶ್ನೆ ಕೇಳ್ಕೊಳ್ಳಿ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎ ಡಿಸೈರ್ ಅಂಡ್ ದ ರೆಸಲ್ಯೂಷನ್. ರೆಸಲ್ಯೂಷನ್ ಇಸ್ ಎ ಸಂಕಲ್ಪ ವಿಚ್ ಇಸ್ ಎ ಸೀಡ್, ಇಟ್ ಇಂಟೆನ್ಸಿಫೈ ಯುವರ್ ಅವೇರ್ನೆಸ್. ಅರ್ಥ ಆಯ್ತಾ? ಬರೀ ಸಣ್ಣ ಆಸೆ ನಿಮ್ಮ ಮನಸ್ಸನ್ನ ಸಂಕುಚಿತ ಮಾಡಿ, ಶ್ರಿಂಕ್ ಮಾಡಿ, ನಿಮ್ ಶಕ್ತಿನ ತಗೊಂಡೊಟ್ಟೋಗುತ್ತೆ. ಆದ್ರೆ ಅದೇ ಆಸೆ ಸ್ವಲ್ಪ ರಿಫೈನ್ ಮಾಡಿದಾಗ ನಿಮ್ಮ ಮನಸ್ಸಿನ ಸ್ಟ್ರಕ್ಚರ್ ಏನಿದೆ ಅದಕ್ಕೆ ಶಕ್ತಿ ಬರುತ್ತೆ, ಮನೋಬಲ ಜಾಸ್ತಿ ಆಗುತ್ತೆ. ಯಾಕೆ ನೀವು ಆತ್ಮ ಕೇಳ್ತಾ ಇದೆ, ಆತ್ಮ ಬಲದಿಂದ ಆತ್ಮದ ಇಚ್ಛೆಯನ್ನ, ಪರಮಾತ್ಮನ ಇಚ್ಛೆಯನ್ನ ನೆರವೇರಿಸ್ತಾ ಇರೋದ್ರಿಂದ, ನೀವು ಎಲ್ಲರಿಗಾಗಿ ಆಸೆ ಪಡ್ತಿರೋದ್ರಿಂದ ಎಲ್ಲ ಪ್ರಪಂಚದಲ್ಲಿರೋದೆಲ್ಲ ಒಳ್ಳೇದು ನಿಮಗೆ ಆಗುತ್ತೆ. ಇದನ್ನ ನೀವು ಅನುಭವದಲ್ಲಿ ನೋಡ್ಬೇಕು. ಸಂಕಲ್ಪ ಅನ್ನೋದು ಕೃಷ್ಣ ಹೇಳಿದರೆ ಪೌರುಷ ಲಕ್ಷಣ ಅಂತ ಸಂಕಲ್ಪ ಮಾಡು. ಮನುಷ್ಯನಲ್ಲಿ ಆ ಪೌರುಷ ರೂಪದಲ್ಲಿ ನಾನಿದ್ದೇನೆ ಅಂತ ಕೃಷ್ಣ ಹೇಳೋದ್ರಿಂದ ನಮ್ಮ ಹೋಮ್ವರ್ಕ್ ಅಲ್ಲಿ ಆ ಪುರುಷನನ್ನ, ಆ ಕೃಷ್ಣ ಅನ್ನೋ ಆ ಪೌರುಷವನ್ನ ನಮ್ಮಲ್ಲಿ ಬೆಳೆಸೋಣ. ನಮ್ಮ ಪ್ರತಿಯೊಂದು ಆಸೆಯು ಆಕಾಂಕ್ಷೆ ಆಗಲಿ. ನಾಳೆವರೆಗೂ ನೀವೇನೇ ಕೆಲಸ ಮಾಡಿದ್ರು, ಒಂದು ಅಡಿಗೆ ಮಾಡಿದ್ರು ಕೂಡ ಎಲ್ರಿಗೂ ಒಳ್ಳೇದಾಗ್ಲಿ, ನಮ್ಮ ಪಿತೃಗಳಿಗೂ ಇದು ತಲುಪ್ಲಿ, ನನ್ನ ಮಕ್ಕಳ ಮೂಲಕ ಎಲ್ಲಾರ್ಗೂ ಸಿಗಲಿ. ಇದನ್ನ ಒಂದು ಉದಾಹರಣೆ ಕೊಡ್ಬೇಕಾದ್ರೆ, ನಾನು ದಿನ ತಿನ್ನೋದು ತರಕಾರಿ ಎಲ್ಲ ಕೈಲಿಟ್ಕೊಂಡಾಗ ಅನ್ಕೊಳ್ಳಿ ಎಷ್ಟು ಜನಕ್ಕೆ ಇಂಥ ನ್ಯೂಟ್ರಿಷಿಯಸ್ ಫುಡ್ ಸಿಗತ್ತೆ ಅಂದಾಗ ಫಸ್ಟ್ ನನಗೆ ಗಿಲ್ಟಿ ಆಗೋದು. ನಾನು ತಿಂತಾ ಇದ್ದೀನಲ್ಲ, ಎಲ್ಲೆಲ್ಲೋ ಇರ್ತಾರೆ ಮಕ್ಕಳು, ಏನು ತಿಂತಾರೋ ಇಲ್ವೋ, ಸಿಗತ್ತೋ ಇಲ್ವೋ ಆ ಥರ ಅನ್ಸೋದು. ಇವಾಗ ಕಣ್ಮುಚ್ಕೊಂಡಾಗ ಎಲ್ಲರಿಗೂ ಕೂಡ ಇದು ಪ್ರಸಾದ, ಇದೆಲ್ಲರಿಗೂ ತಲುಪ್ಲಿ ನನ್ನ ಮುಖೇನ. ಈ ಜೀವ ತೃಪ್ತಿ ಆದ್ರೆ ಎಲ್ಲ ಜೀವಕ್ಕೂ ಹೋಗ್ಲಿ, ಯಾರ್ಯಾರಿಗೆ ಏನೇನು ಅಂಶಗಳು ಬೇಕೋ ಇದರಲ್ಲಿ ಸಿಕ್ಲಿ, ಎಲ್ಲ ಮಂತ್ರ ಹೇಳಿ ಅದನ್ನು ತಿನ್ನೋದ್ರಿಂದ ಆ ಗಿಲ್ಟ್ ಇರಲ್ಲ. ಎರಡನೇದು ತಿಂದಿದ್ದು ಜೀರ್ಣ ಆಗತ್ತೆ. ಮೂರನೇದು ಪಿತೃದೇವತೆಗಳಿಗೆ, ದೇವರಿಗೂ ಕೂಡ ಇದು ಪ್ರೀತಿ ಆಗುತ್ತೆ. ಇದಕ್ಕೆ ಏನು ವ್ಯತ್ಯಾಸ ಆಗಿಲ್ಲ, ಅದೇ ಕ್ಯಾರೆಟೇ ತಿಂತಾ ಇರೋದು, ಆದ್ರೆ ಮನೋಧರ್ಮ ಬದಲಾವಣೆ. ಈ ರೀತಿ ನೀವು ಮಾಡೋ ಕೆಲಸಗಳನ್ನೆಲ್ಲ ಮನೋಧರ್ಮ ಬದಲಾಯಿಸ್ಕೊಂಡು ಮಾಡಿ. ಪುನಃ ನಾಳೆ ನಿಮ್ಮನ್ನು ನೋಡ್ತೇನೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಾನವನ ಜನ್ಮ ದೊಡ್ಡದ್ದು, ಇದನ್ನು ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರ. 24 ಲಕ್ಷ ಜೀವರಾಶಿಗಳಲ್ಲಿಯೂ ಕೂಡ ಈ ಮಾನವನ ಜನ್ಮ ಶ್ರೇಷ್ಠವಾದದ್ದಂತೆ. ಅಂದಮೇಲೆ ಈ ಮಾನವನ ಜನ್ಮವನ್ನ ಸಾರ್ಥಕವನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಪ್ರಶ್ನಿಸೋದಾದ್ರೆ, ಗುರುವಿನ ಹಾದಿಯನ್ನ ಅನುಸರಿಸೋದ್ರಿಂದ ನಮ್ಮ ಜನ್ಮ ಸಾರ್ಥಕವಾಗತ್ತೆ. ಅದೇ ರೀತಿ ನಗುರೋರ್ ಅಧಿಕಂ ಅಂತಾರೆ. ಗುರುವಿಗಿಂತಲೂ ಈ ಭೂಮಿ ಮೇಲೆ ಮಿಗಿಲಾದವರು ಮತ್ತೊಬ್ಬರಿಲ್ವಂತೆ. ಅಂಥ ಜ್ಞಾನ ಜ್ಯೋತಿಯನ್ನ ತೋರಿಸಿ ಜ್ಞಾನ ಮಾರ್ಗದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ನಮ್ಮೊಂದಿಗಿದ್ದಾರೆ ವೇದ ಮಾರ್ಥಾಂಡ, ವಾಲ್ಮೀಕಿ ಹೃದಯ ಪ್ರಕಾಶ, ವಿದ್ಯಾ ವಿಭೂಷಿತ, ಜ್ಞಾನ ಪ್ರಕಾಶ, ಜ್ಞಾನ ಭಾಸ್ಕರ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಗುರುಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನೆನ್ನೆಯ ಸಂಚಿಕೆಯಲ್ಲಿ ಲಲಿತಾ ಸಹಸ್ರನಾಮದ ಹಿನ್ನೆಲೆಯನ್ನು ನಾವು ತಿಳ್ಕೊಂಡ್ವಿ. ಅದೇ ರೀತಿ ಲಕ್ಷ್ಮಿ ಗಂಡನಿಗೆ ನಿನ್ನ ತಲೆ ಹೋಗಲಿ ಅಂತ ಹೇಳಿದಕ್ಕೆ ಯಾವ ಘಟನೆ ನಡೀತು ಅನ್ನೋದನ್ನು ಕೂಡ ನೀವು ತಿಳಿಸ್ಕೊಟ್ರಿ. ಒಂದು ಪ್ರಶ್ನೆಯನ್ನ ಕೇಳೋದಾದ್ರೆ ಗುರುಗಳೇ,
ಆ ಮಹಾನ ಭಾವನೆಗೆ ತನ್ನ ಹೆಂಡತಿ ನಿನ್ನ ತಲೆ ಹೋಗ್ಲಿ ಎಂದು ಕೂಡಲೇ ಭಗವಂತನಿಗೂ ಕೂಡ ಅಂಥ ಮಾತುಗಳು ಸಲ್ಲುತ್ತಾ, ಅಥವಾ ಅದಕ್ಕೇನಾದ್ರೂ ಬೇರೆ ಕಾರಣ ಇತ್ತ? ಲೋಕೋದ್ಧಾರಕ್ಕಾಗಿ ಏನಾದ್ರೂ ಕಾರಣದಿಂದ ಹಾಗಾಯ್ತಾ ಗುರುಗಳೇ? ಪರಮತ್ತನಾಗಿ ಅಪ್ರಮೇಯನಾಗಿ ಸದಾ ಎಚ್ಚರವಾಗಿ ಇರತಕ್ಕಂಥ ದೈವ ಒಂದು ನಮ್ಮ ಹಾಗೆ ನಿದ್ದೆ ಹೋಗ್ತಾ ಐತೆ ಅಂತ ಅಂದ್ಬಿಟ್ರೆ, ಅಂದರೆ ಇದನ್ನೆಲ್ಲ ತುಂಬ ಸಾಂಕೇತಿಕವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅಕಸ್ಮಾತ್ ಲಕ್ಷ್ಮಿ ಹಾಗೆ ಶಾಪವನ್ನು ಕೊಡದೇ ಹೋದರೆ, ವಿಷ್ಣುವಿನ ತಲೆ ಹೋಗದೇ ಹೋದರೆ, ಇವತ್ತು ಸಂಚಿಕೆಯಲ್ಲಿ ನಾವು ಮತ್ತೊಂದು ಕಥೆಯನ್ನು ಹೇಳ್ತಾ ಇದ್ದೇವೆ. ಆ ಕಥೆಗೆ ಹಿಂಬಾಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಲಕ್ಷ್ಮಿ ಇಲ್ಲಿ ಏನೋ ತಲೆ ಹೋಗಲಿ ಇಂದ್ಲು, ಭೃಗು ಮಹರ್ಷಿ ಬಂದು ವಿಷ್ಣುವಿನ ಎದೆಗೆ ಒದ್ದ. ಸಾಧ್ಯವೇ? ಗಂಡನಿಗೆ ಎದೆಗೆ ಒದ್ನಲ್ಲ ಅಂಥೇಳಿ ಅವಳು ಗಂಡನೇ ಬಿಟ್ಟು ಹೋಗ್ಬಿಟ್ಲು. ತಿರುಪತಿ ತಿಮ್ಮಪ್ಪನ ಕೂತ್ಕೊಂಡ. ಆಮೇಲೆ ಆತ, ನಾನು ಪ್ರಾರಂಭದಲ್ಲಿಯೇ ಹೇಳಿದೆ, ಪರಬ್ರಹ್ಮ ಸ್ವರೂಪದಲ್ಲಿ ಇದು ಯಾವುದೂ ಇಲ್ಲ. ಸಂಸಾರ, ಮನೆ, ಮಕ್ಕಳು, ಹೆಂಡತಿ ಇದ್ಯಾವುದೂ ಇಲ್ಲ. ಪೌರಾಣಿಕ ಪ್ರತೀಕಗಳಲ್ಲಿ ಆಯಾ ದೈವವನ್ನು ಇಷ್ಟಪಡತಕ್ಕಂತಹವರು ಅಂತಹ ವಿಗ್ರಹಗಳನ್ನು ಒಪ್ಪಿಕೊಳ್ತಾರೆ. ಪರಮಸತ್ಯವಾಗಿ ನೋಡಬೇಕಾದ್ರೆ ಪರಬ್ರಹ್ಮವೇ ನಿರಾಕಾರ ನಿರ್ಗುಣನಾಗಿರತಕ್ಕಂತಹ ಅದೃಶ್ಯನಾಗಿರತಕ್ಕಂತಹ ಶಕ್ತಿ. ಇದು ಸಂಸಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪ್ರಾತಿನಿಧಿಕ ಸ್ವರೂಪ. ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕಾದ್ದು, ಯಾವುದೇ ಒಂದು ಕಾರ್ಯ ನಡೀತಾ ಇದೆ, ಯಾವುದೋ ಒಂದು ಕಾರಣ ಇದೆ. ಲಕ್ಷ್ಮೀ ಶಾಪ ಕೊಟ್ಟುಬಿಟ್ಲು, ಕೊಡ್ತಾಳೆಯೇ? ಕುಡ್ಕೂಡ್ದು, ತಾಮಸ ಸ್ವರೂಪ, ನಂಬೋಕ್ಕಾಗತ್ತೆಯೇ? ಸಾಮಾನ್ಯ ಯಾರಾದರೂ ಗಂಡನ ಸತ್ತೋಗ್ಲಿ ಅಂತ ಹೇಳ್ತಾರೇನ್ರಿ? ಸಾಧ್ಯನೇ ಇಲ್ವಲ್ಲ. ಆದರೂ ಲಕ್ಷ್ಮಿ ಹೇಳಿಬಿಟ್ಟಲ್ಲ. ಯಾಕೆ ಲಕ್ಷ್ಮಿ ಆ ರೀತಿ ಬಂತು ಬಾಯಿನಲ್ಲಿ? ಅದನ್ನು ಯಾಕೆ ವಿಷ್ಣು ಮಾನ್ಯ ಮಾಡ್ದ? ಅಂತಹ ದೊಡ್ಡ ತ್ರಿಮೂರ್ತಿಗಳಲ್ಲಿ ಒಬ್ಬಾತ ಅಂಥೇಳಿ ಸ್ಥಾಪಕತ್ವವನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರತಕ್ಕಂಥ ವಿಷ್ಣು ಯಾಕೆ ಒಪ್ಪಿಕೊಂಡ? ಹೇಗೆ ಸಾಧ್ಯ ಆಯ್ತದು? ಅಥವಾ ಗಂಡ ನಗುತ್ತಾ ಇದ್ದಾಗೆ ಲಕ್ಷ್ಮಿ ಯಾಕೋ ನನ್ನ ಮೇಲೆ ಸಂದೇಹ, ಇವನಿಗೆ ಯಾರೊಬ್ಬ ಸವತಿ ಇರ್ಬೋದು, ಇದೆಲ್ಲ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಉಂಟೆ? ನಕ್ರೆ ಯಾಕಪ್ಪ ನಕ್ಕೆ ಅಂತ ಕೇಳಬಾರ್ದೆ? ಕೇಳಲಿಲ್ಲ, ಕೊಟ್ಲು ಶಾಪ. ಯಾಕೆ ಹಾಗೆ ಕೊಡಬೇಕಾಯಿತು ಅಂದರೆ, ವಿಷ್ಣುವಿನಂತಹ ವಿಷ್ಣು ಕೂಡ, ಲಕ್ಷ್ಮಿಯಂತಹ ಲಕ್ಷ್ಮಿ ಕೂಡ ನಮ್ಮಂತೆ ಎಲ್ಲೋ ವರ್ತಿಸಿಬಿಡ್ತಾರೆ ಒಂದೊಂದು ಸಲ. ನಾವು ಅದರಿಂದ ಕಲ್ತ್ಕೊಳ್ಬೇಕಾದ್ರೆ ನಾವು ಹಾಗೆ ಮಾಡಬಾರದು ಅಂತಂತ. ಇಂತಹ ಪೌರಾಣಿಕ ಪ್ರಸಂಗಗಳನ್ನು ದರ್ಶನ ಮಾಡಿದಾಗ ನಾವು ಆ ರೀತಿ ವರ್ತಿಸಬಾರದು ನಮ್ಮ ಜೀವನದಲ್ಲಿ ಎನ್ನುವ ಎಚ್ಚರಿಕೆಯನ್ನು ತಗೊಳ್ಬೇಕು ಅಂತ ಕಾಣುತ್ತೆ. ಹಾಗಾದರೆ ಗುರುಗಳೇ, ಈಗ ನಿನ್ನೆ ನಾವು ಕಥೆಯನ್ನ ವಿಷ್ಣುವಿನ ಒಂದು ಕುತ್ತಿಗೆ ಹಾರಿ ಹೋಗುತ್ತೆ ಅಲ್ಲಿಗೆ ನಿಲ್ಲಿಸ್ಕೊಂಡಿದ್ದೇವೆ ಗುರುಗಳೇ. ಅಲ್ಲಿಂದ ಮುಂದುವರಿಸೋದಾದ್ರೆ ಈ ಲಲಿತಾ ಸಹಸ್ರನಾಮದಲ್ಲಿ ಏನೆಲ್ಲ ಬರುತ್ತೆ ಗುರುಗಳೇ? ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ, ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ, ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ, ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸುವರ್ಣ ಭಾರತೀಯರೇ, ಚಿನ್ನದ ನಾಡಿನ ಕನ್ನಡಿಗರೇ, ಹಿಂದಿನ ಉಪನ್ಯಾಸದಲ್ಲಿ ಆದಿಶಕ್ತಿ, ಅಪರಾಶಕ್ತಿ, ಅಪರಬ್ರಹ್ಮಶಕ್ತಿ ಅಶರೀರವಾಗಿದ್ದು, ಅಂದರೆ ಕಣ್ಣಿಗೆ ಕಾಣಿಸದೆ ವಾಣಿಯಾಗಿ ಮೊಳಗಿ ಹೇಳ್ತಾ ಇದೆ. ಯಾವುದೇ ಒಂದು ಕಾರ್ಯವಾಗಬೇಕಾದ್ರೂ ಒಂದು ಕಾರಣ ಇರಬೇಕು. ಹಾಗೆ ಇಂದು ವಿಷ್ಣುವಿನ ತಲೆ ಹೋಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಲಕ್ಷ್ಮಿ ಕೊಟ್ಟ ಶಾಪ. ಆದರೆ ಲಕ್ಷ್ಮಿ ಹಾಗೆ ಶಾಪ ಕೊಡಬಹುದೇ, ಅದನ್ನು ವಿಷ್ಣು ಮಾನ್ಯ ಮಾಡಬಹುದೇ ಅಂತ ನೀವು ಚರ್ಚೆ ಮಾಡಿದ್ದೀರಿ. ಅಂತಹ ದೇವಾದಿದೇವನಾಗಿರತಕ್ಕಂತಹ ವಿಷ್ಣುವಿನ ಪತ್ನಿ ಶಾಪ ಕೊಡಬಹುದೋ? ಕೊಟ್ಟುಬಿಟ್ಲಲ್ಲ, ಅದಕ್ಕೇನು ಕಾರಣ? ಕಾರ್ಯವಾಗಿದೆ ತಲೆ ಹಾರಿ ಹೋಗಿರೋದು, ಅದಕ್ಕೆ ಲಕ್ಷ್ಮಿ ಕೊಟ್ಟ ಶಾಪ ಕಾರಣ. ಲಕ್ಷ್ಮಿ ಶಾಪ ಕೊಟ್ಟಿದ್ದಕ್ಕೇನು ಕಾರಣ? ಆದಿಶಕ್ತಿ ಅವರ ಬ್ರಹ್ಮ ಸ್ವರೂಪ ಹೇಳ್ತಾ ಇದೆ. ದೇವತೆಗಳೆಲ್ಲ ಕೇಳಿಸ್ಕೊಳ್ತಾ ಇದ್ದಾರೆ. ಹಿಂದೆ ಒಬ್ಬ ಅಸುರನಿದ್ದ. ರಾಕ್ಷಸರೆಲ್ಲ ಹೇಗೆ ಅಂದರೆ ನಮ್ಮ ರಾಜಕಾರಣಿಗಳಿದ್ದಂತೆ. ಅಂದರೆ ಅರ್ಥ ಏನು? ಈ ಚುನಾವಣೆ ಬರುತ್ತಲ್ಲ, ಚುನಾವಣೆ ಬಂದಾಗ ಪ್ರತಿಯೊಬ್ಬ ರಾಜಕಾರಣಿಯೂ ಜನರ ಮನೆ ಹತ್ರಕ್ಕೆ ಹೋಗ್ತಾನೆ, ಮತಗಳನ್ನು ಯಾಚನೆ ಮಾಡ್ತಾನೆ. ಒಂದು ಸಲ ಗೆದ್ದುಬಿಟ್ಟ ಅಂತ ಇಟ್ಕೊಳ್ಳಿ, ಆಮೇಲೆ ಇವರೆಲ್ಲ ಅವನ ಮನೆ ಹತ್ರಕ್ಕೆ ಹೋಗಬೇಕು. ಎಷ್ಟು ಸಲ ಹೋದರೂ ಒಂದು ಕಣ್ಣಿಗೂ ಕಾಣಿಸೋದಿಲ್ಲ. ಅಂದರೆ ನಮಗೆ ಅಧಿಕಾರ ಅನ್ನತಕ್ಕಂಥದ್ದು ಬರ್ತಾ ಇದ್ದ ಹಾಗೆ ನಮ್ಮ ತಲೆ ನಮ್ಮ ಭುಜಗಳ ಮೇಲೆ ನಿಂತ್ಕೊಳ್ಳಲ್ಲ. ನಾವು ಸಾಮಾನ್ಯರನ್ನು ಮರೆತು ಬಿಡ್ತೀವಿ.
ನಾವೇನೋ ಮಹಾ ಅಸಾಮಾನ್ಯ ಅಂದ್ಕೊಂಡು ಬಿಡ್ತೀವಿ ನಾವು. ಒಬ್ಬ ರಾಕ್ಷಸ, ಇದು ರಾಕ್ಷಸಿ ಪ್ರವೃತ್ತಿ ಅಂತ. ಯಾರು ಮೊದಲು ಅನುಸರಿಸಿ, ಮೊದಲು ವಿನೀತರಾಗಿದ್ದು, ಮೊದಲು ಪ್ರಾರ್ಥನೆಗಳನ್ನು ಮಾಡಿ, ತಮ್ಮ ಕಾರ್ಯಗಳನ್ನು ಮುಗಿಸಿಕೊಂಡ ಮೇಲೆ ಎಲ್ಲವನ್ನೂ ಮರೆತು ಧಿಮಾಕ್ ತೋರಿಸ್ತಾರಲ್ಲ, ಎಲ್ಲವನ್ನೂ ಮರೆತು ತಾವೇ ಮಹಾ ದೊಡ್ಡವರು ಅಂದ್ಕೊಳ್ತಾರಲ್ಲ, ಇದು ರಾಕ್ಷಸಿ ಪ್ರವೃತ್ತಿ. ಇದು ನಮ್ಮ ಎಲ್ಲ ರಾಕ್ಷಸರು ಹಾಗೆ ಆಗಿಬಿಟ್ಟಿದ್ದಾರೆ. ಇವನು ಒಬ್ಬ ರಾಕ್ಷಸ. ಇವನು ಹಯವದನ ಅಂತ ಅವನ ಹೆಸರು, ಹಯಗ್ರೀವ ಅಂತ ಅವನ ಹೆಸರು. ಹಯ ಅಂದರೆ ಕುದುರೆ, ಗ್ರೀವ ಅಂದರೆ ಕುತ್ತಿಗೆ. ಹಯಗ್ರೀವ ಅಂದರೆ ಈತನ ದೇಹದ ಮೇಲೆ ಕುದುರೆಯ ತಲೆ ಇತ್ತು. ಅವನೊಬ್ಬ ರಾಕ್ಷಸ. ಅವನು ತಪಸ್ಸು ಮಾಡಿದ. ಈ ಕಥೆ ಯಾರು ಹೇಳ್ತಾ ಇದ್ದಾರೆ? ಆ ಆದಿಶಕ್ತಿ ಹೇಳ್ತಾ ಇದೆ. ಅಶರೀರವಾಣಿ ದೇವತೆಗಳಿಗೆಲ್ಲ ಹೇಳ್ತಾ ಇದೆ. ಅವನು ತಪಸ್ಸು ಮಾಡಿದ. ಈ ತಪಸ್ಸು ಅನ್ನತಕ್ಕಂಥದ್ದು ಒಂದು ತರಹ ಔಷಧಿ ಇದ್ದ ಹಾಗೆ. ಈ ತಪಸ್ಸು ಅನ್ನತಕ್ಕಂಥದ್ದು ಒಂದು ವಾಹನ ಇದ್ದ ಹಾಗೆ. ಉದಾಹರಣೆಗೆ ಒಬ್ಬ ಕಳ್ಳ, ಒಬ್ಬ ಸನ್ಯಾಸಿ, ಒಬ್ಬ ಸಂಸಾರಸ್ಥ, ಈ 3 ಜನಕ್ಕೂ ತಲೆನೋವು ಬರುತ್ತೆ. ಆ ತಲೆನೋವಿಗೆ 3 ಜನವು ಆ ತಲೆನೋವು ಹೋಗ್ತಕ್ಕಂಥ ಮಾತ್ರೆ ನುಂಗುತ್ತಾರೆ. 3 ಜನಕ್ಕೂ ತಲೆನೋವು ಹೋಗುತ್ತದೆ ಅಂದರೆ ಔಷಧಕ್ಕೆ ಯಾರು ತಗೊಳ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ತನ್ನನ್ನು ಯಾರು ಬಳಸಿದ್ದಾರೆ ಅವರಿಗೆ ಗುಣ ಕೊಡುತ್ತೆ. ಒಂದು ವಾಹನ ಇರುತ್ತೆ. ದರೋಡೆಕೋರ ಹತ್ಕೊಂಡ್ರೂ ಹೋಗುತ್ತೆ, ಒಬ್ಬ ಮಂತ್ರಿ ಹತ್ಕೊಂಡ್ರೂ ಹೋಗುತ್ತೆ, ಒಬ್ಬ ಸನ್ಯಾಸಿ ಹತ್ಕೊಂಡ್ರೂ ವಾಹನ ಕರ್ಕೊಂಡು ಹೋಗುತ್ತೆ. ಮಂತ್ರ ಅಂಥದ್ದು. ನೀವು ಮಂತ್ರ ನನಗೆ ಬಂದು ಬಿಟ್ಟರೆ, ಮನನಾತ್ರಾಯತೆ ಇತಿ ಮಂತ್ರ. ಮಂತ್ರ ಅಂದರೆ ಅರ್ಥ ಏನಪ್ಪ ಅಂದರೆ ಮನನ ಮಾಡ್ತಕ್ಕದ್ದು. ಮತ್ತೆ 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 ರಾಮ 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 ಶತಕೋಟಿ ಸಲ ಹೇಳ್ತಕ್ಕಂಥವ್ರು ಇದ್ದಾರೆ ನಮ್ಮಲ್ಲಿ. ತ್ಯಾಗರಾಜರು ಶ್ರೀರಾಮರ ಜಪವನ್ನು 80 ಕೋಟಿಗಳ ತನಕ ಬರೀತಾರೆ ಅವರು. ಅದಕ್ಕೆ ತ್ಯಾಗರಾಜರು ಮಹಾಪ್ರಸಿದ್ಧರಾದಂತಹ ಸಂಗೀತಗಾರರಾಗಿ ಇಂದಿಗೂ ನಮಸ್ಕಾರಾರ್ಹವಾಗಿರತಕ್ಕದ್ದು. ಅದು ಮಂತ್ರದ ಪ್ರಭಾವ. ಮತ್ತು ಮಂತ್ರ ಅಂದ್ರೇನು? ಮನನಾತ್ರಾಯತೆ. ಮತ್ತೆ ಮತ್ತೆ ಮನನವನ್ನು ಮಾಡಿದವರನ್ನು ತ್ರಾಯತೆ, ರಕ್ಷಣೆ ಮಾಡತಕ್ಕದ್ದು ಅಂತ. ತ್ರಾಯತೆ ಅಂದರೆ ರಕ್ಷಿಸುವುದು ಅಂದರೆ ಅದು ಮನನಾತ್ರಾಯತೆ ಮಂತ್ರ. ಹೀಗಾಗಿ ಯಾರು ಯಾವ ಮಂತ್ರವನ್ನು ಜಪಿಸುತ್ತಾರೋ ಆ ಮಂತ್ರಕ್ಕೆ ಯಾರು ಅಭಿಮಾನಿ ದೇವತೆ ಇರ್ತಾರೋ ಅವರು ಪ್ರತ್ಯಕ್ಷರಾಗ್ತಾರೆ. ಆ ಮಂತ್ರಕ್ಕೆ ಆ ಶಕ್ತಿ ಇದೆ. ಹಾಗೆ ಇವನು ಹಯವದನ ಹಯಗ್ರೀವ ಈ ಪರಾಶಕ್ತಿಯನ್ನು ಕುರಿತು ಜಪ ಮಾಡ್ತಾ ಇದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಈಕೆ ಪ್ರತ್ಯಕ್ಷಳಾದಳು. ಆಗಲೇ ಹೇಳಿದೆ, ಪರಬ್ರಹ್ಮ ಸ್ವರೂಪ ಕಣ್ಣಿಗೆ ಕಾಣಿಸುವಂತೆ ಆದಾಗ ಶ್ರೀಮಾತೆಯಾಗಿ ಆಕೆ ಕಾಣಿಸ್ತಾಳೆ. ಹಾಗೆ ಪ್ರತ್ಯಕ್ಷಳಾದಳು. ಕೇಳಿದ್ಲು, ಯಾಕಪ್ಪ ಏನು ಅಂತ. ನಮಗೆ ಗೊತ್ತೇ ಇದೆ, ಯಾರೇ ಕೇಳಿದರೂ ಕೇಳೋದು ಒಂದೇ ಪ್ರಶ್ನೆ ಮೊದಲು, ನಂಗೆ ಸಾವಿಲ್ಲದೆ ಇರೋ ಹಾಗೆ ಮಾಡು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟದ ಅಂತಿದ್ದ ಹಾಗೆ ಅತ್ಯಂತ ಖಚಿತವಾದಂಥ ಸಂಗತಿ ಯಾವುದು? ಸಾಯಲೇಬೇಕು. ಸತ್ತ ಅಂದರೆ ಅತ್ಯಂತ ಖಚಿತವಾದ ಸಂಗತಿ ಯಾವುದು? ಮತ್ತೆ ಹುಟ್ಟಲೇಬೇಕು. ಆಕೆ ಹೇಳಿದ್ಲು, ನೋಡಪ್ಪ, ಜಾತಸ್ಯ ಹಿ ಧ್ರುವೋ ಮೃತ್ಯು. ಹುಟ್ಟಿದ್ದೀಯ, ನೀನು ಹುಟ್ಟಿದೀಯ ತಾನೆ, ಆದ್ದರಿಂದ ಸಾಯಬೇಕು. ಆದ್ದರಿಂದ ನೀನು ಅದನ್ನು ಬಿಡು, ಇನ್ನೇನಾದರೂ ಕೇಳು. ಎಲ್ಲ ಕಥೆಗಳಲ್ಲೂ ಹೀಗೆ ಬರೋದು. ಇದೂ ದೇವರ ತರಲೇನೆ, ಇದೂ ದೇವರ ಆಟವೇನೆ, ಇದೂ ದೇವರ ಲೀಲೇನೆ. ರಾಮಾಯಣದ ಒಂದು ಸಂದರ್ಭದಲ್ಲಿ ರಾವಣ ಕೂತಿದ್ದಾನೆ, ವಿಭೀಷಣ ಕೂತಿದ್ದಾನೆ, ಆ ಕಡೆ ಕುಂಭಕರ್ಣ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಬ್ರಹ್ಮ ಪ್ರತ್ಯಕ್ಷ ಆದ. ರಾವಣನ ಕೇಳಿದೆ, ಏನೇಯ ಬೇಕು ಅಂದ. ಸಾವಿಲ್ಲದೆ ಇರೋ ಹಾಗೆ ಮಾಡು. ಅದಾಗಲ್ಲ ಅಂದ, ನನ್ನ ಕತೆಗೆ ಹೋಗಲ್ಲ. ವಿಭೀಷಣ ಹತ್ರಕ್ಕೆ ಬಂದ, ಏನಯ್ಯ ಬೇಕು ಅಂದ. ನನಗೇನು ಬೇಡ ಅಂದ. ನಿಂಗೆ ಸಾಯಿದೆ ಇರೋ ಹಾಗೆ ಮಾಡ್ತೀನಿ ಅಂದ್ಬಿಟ್ಟು. ಅಂದರೆ ಈ ದೇವತೆಗಳೇನು ಮಾಡ್ತಾರೆ ಅಂದರೆ, ನಾವು ಹೇಳಿದ್ದೆಲ್ಲ ಕೊಡ್ತಾರೆ ಅಂತಂತ ಅರ್ಥ ಅಲ್ಲ. ಅವರಿಗೆ ಯಾವುದು ಸರಿಯೋ ಅದು ನಮ್ಮ ಬಾಯಿನಿಂದ ಬಂದಾಗ ಅಸ್ತು ಅಂತಾರಷ್ಟೆ. ತಥಾಸ್ತು, ತಥಾ ಹಾಗೆ ಆಗಲಿ, ತಥಾಸ್ತು ಅಂತ ಯಾವಾಗ ಹೇಳ್ತಾರೆ? ಅವರು ಬಯಸಿದ್ದನ್ನು ನಾವು ಹೇಳಿದಾಗ. ಇಲ್ಲದ್ರೆ ಹಾಗೆ ಆಗಲ್ಲಪ್ಪ ಅಂತಾರೆ ಅವರು. ಹಾಗೆ ಇವನಿಗೂ ಹೇಳಿದ್ರು ಆಕೆ, ಆಗಲ್ಲ, ಹುಟ್ಟಿದ ಮೇಲೆ ಸಾಯಬೇಕು, ಅದ್ರ ಬದಲು ಏನಾದರೂ ಕೇಳು. ಅವನು ಬಹಳ ಯೋಚನೆ ಮಾಡಿ ಹೇಳ್ದ, ಆಯಿತು ಸಾಯ್ತೀನಿ. ಯಾವಾಗ ಸಾಯ್ತೀನಿ? ನನ್ನ ಹಾಗೆ ಕುದುರೆ ಮುಖ ಇರೋರು ಬರಬೇಕು. ನನ್ನ ಹಾಗೆ ಯಾರು ಹಯಗ್ರೀವರಾಗುತ್ತಾರೋ ಆ ಹಯಗ್ರೀವ ನನ್ನ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ನನ್ನ ಸಾಯಿಸ್ಬೋದು. ಅಸ್ತು ಅಂತ ಹೇಳಿದ್ರು. ತಥಾಸ್ತು ಅಂತ ನಿಮ್ಮ ಕಾರ್ಯಕ್ರಮದ ಹೆಸರು ಹೇಳಿಬಿಟ್ಲು ಆಕೆ. ಹಾಗೇ ಆಗಲಿ. ಬಹಳ ಶುಭವಾದ ಪದ ಅದು, ತಥಾಸ್ತು ಅನ್ನೋದು. ಯಾಕೆಂದರೆ ನಾವು ಸಾಮಾನ್ಯವಾಗಿ ನಕಾರದಲ್ಲಿರ್ತೀವಿ. ಹಾಗಾಗೋದು ಬೇಡ, ಇಲ್ಲ, ಆಗೋಗೋದಿಲ್ಲ,
ಎಲ್ಲ ಕೆಟ್ಟದ್ದು ಅದಲ್ಲ, ಒಳ್ಳೆಯದಾಗಲಿ, ತಥಾಸ್ತು, ಹಾಗೇ ಆಗಲಿ, ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ನೆರವೇರಲಿ. ಆಗಲೇ ಹೇಳಿದಾಗ ರಾಜಕಾರಣಿಯವನು ಇಲ್ಲಿ ತನಕ ತುಂಬ ವಿನಮ್ರನಾಗಿದ್ದ, ಬಹಳ ಭಕ್ತಿಯಿಂದ ಕೇಳ್ತಾ ಇದ್ದ. ಯಾವಾಗ ಅಧಿಕಾರ ಸಿಕ್ತೋ, ವರ ಸಿಕ್ತೋ, ಗಲಾಟೆ ಮಾಡೋಕ್ಕೆ ಶುರು ಮಾಡ್ದ. ಕಂಡ್ಕೊಂಡು ಹೊಡೆದ, ಬಡ್ದ, ದೇವತೆಗಳನ್ನೆಲ್ಲ ಚಚ್ಚಿದ, ಇಂದ್ರಾದಿ ದೇವತೆಗಳೆಲ್ಲ ತಪ್ಪಿಸ್ಕೊಂಡ್ರ ಕಡೆಗೆ. ಕೊನೆಗೆ ಅವರೆಲ್ಲ ಪ್ರಾರ್ಥನೆ ಮಾಡಿದ್ರು, ಇವನು ಸಾಯಿಸೋದು ಹೇಗೆ? ಅವನು ಸಾಯ್ಬೇಕಾದ್ರೆ ಏನಾಗಬೇಕೀಗ? ಅವನು ಹಾಗೆ ಕುದುರೆ ಮುಖ ಉಳ್ಳವ, ಕುದುರೆ ಮುಖ ಇರೋನು ಬೇಕು. ಹೈಗ್ರೀವ ಕಡಿಮೆನ ಅವನು, ಅಷ್ಟು ತಪಸ್ಸು ಮಾಡಿದ್ದಾನೆ. ವೀರ, ಧೀರ, ಶೂರ, ಪರಾಕ್ರಮಿ, ದೇಹ ಶಕ್ತಿ ಚೆನ್ನಾಗಿದೆ, ಅದ್ಭುತವಾಗಿದ್ದಾನೆ. ಹೌದು, ಅವನು ಸಾಯಿಸಬೇಕು. ಆದರೆ ಯಾರು ಸಾಯಿಸಬೇಕು? ಅವನಿಗಿನ್ನ ಮಹಾಶಕ್ತರಾಗಿರೋರು ಸಾಯಿಸಬೇಕು. ಅವನಿಗಿನ್ನ ಮಹಾಶಕ್ತರಾಗಿರೋರು ಯಾರು? ಮಹಾಶಕ್ತರಾಗಿರೋರು ಯಾರು? ವಿಷ್ಣು ಸಾಯಿಸಬೇಕು. ವಿಷ್ಣುವೇ ಸಾಯಿಸಬೇಕಾಗಿದ್ದರೆ ಈಗ ವಿಷ್ಣು ಏನಾಗಬೇಕು? ಅವನು ಕುದುರೆ ಮುಖ ಬರಬೇಕು. ಕುದುರೆ ಮುಖ ಬರಬೇಕಾದ್ರೆ ಏನು ಮಾಡಬೇಕು? ಇರೋ ಮುಖ ಹೋಗಬೇಕು. ಆದಿಶಕ್ತಿ ಹೇಳ್ತಾ ಇದೆ, ಅವನನ್ನು ಸಂಹಾರ ಮಾಡುವ ಕಾರಣಕ್ಕಾಗಿ ಇರುವ ವಿಷ್ಣುವಿನ ತಲೆ ಹೋಗಬೇಕಾಯಿತು. ಆ ಇರುವ ವಿಷ್ಣುವಿನ ತಲೆ ಲಕ್ಷ್ಮಿಯ ಮೂಲಕ ಹೋಗಬೇಕಾಯಿತು. ಈಗ ಇದಕ್ಕೊಂದು ಕಾರಣ ಉಂಟು. ಈಗ ಒಂದು ತಲೆ ಹೋಗಿದೆ, ಮತ್ತೇನು ಮಾಡಬೇಕು? ಕುದುರೆ ಮುಖವನ್ನು ತಂದು ವಿಷ್ಣುವಿಗೆ ಇಡಬೇಕು. ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಳ್ಳೋಣ. ವಿರಾಮ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ವಿಷ್ಣುವಿನ ತಲೆ ಹೋಗೋದಕ್ಕೆ ಕಾರಣವೇನು, ಆ ಮುಂದೆ ಕತೆ ಏನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಗುರುಗಳೇ. ಈಗ ಹೇಳಿದ್ರೆ ವಿಷ್ಣುವಿನ ತಲೆ ಕತ್ತರಿಸಿ ಹೋಯ್ತು, ನಂತರ ಕುದುರೆ ಮುಖವನ್ನ ಇಡಬೇಕಾಗಿ ಬಂತು ಅಂತ ಹೇಳಿದ್ರಿ. ಅಲ್ಲಿಂದ ಮುಂದೆ ಏನಾಯ್ತು ಗುರುಗಳೇ? ಯಾವಾಗ ಪರಬ್ರಹ್ಮ ಆ ರೀತಿ ಹೇಳ್ತು, ದೇವತೆಗಳೆಲ್ಲ ಚರ್ಚೆ ಮಾಡಿದರು. ಹಾಗಾದರೆ ಈಗ ವಿಷ್ಣುವಿಗೆ ಕುದುರೆ ತಲೆ ತಂದಿಡೋದು ಎಲ್ಲಿ? ದೇವತೆಗಳಲ್ಲಿ ಅಶ್ವಿನಿ ದೇವತೆಗಳು ಅಂತ ಇದ್ದಾರೆ, ವೈದ್ಯರು. ಹಾಗೆ ತ್ವಷ್ಟೃ ಅನ್ನತಕ್ಕಂಥವನು ಒಬ್ಬಾತ ಇದ್ದಾನೆ. ಅವರೆಲ್ಲ ಪ್ರಾರ್ಥನೆ ಮಾಡಿದರು, ಯಾವ್ದಾದ್ರು ಕುದುರೆ ಮುಖ ತಂದಿಡ್ರಪ್ಪ ಅಂತ. ಯಾವುದೋ ಪಾಪದ ಕುದುರೆ ಇತ್ತು ಅಂತ ಕಾಣುತ್ತೆ ಅಂತ ತಲೆ ಕತ್ತರಿಸಿದರು. ಪಾಪದ ಕುದುರೆ ಅಲ್ಲ, ಅದು ಪುಣ್ಯವಾದ ಕುದುರೆ ಅಂತ ಕಾಣುತ್ತೆ, ತನ್ನ ತಲೆಯನ್ನು ವಿಷ್ಣುವು ಕೊಡ್ತಲ್ಲ ಅಂತ. ಎಲ್ಲರೂ ಸಾಮಾನ್ಯವಾಗಿ ದೈವದಿಂದ ಯಾರಿಗಾದರೂ ತೊಂದರೆ ಆದರೆ, ಯಾರಿಗಾದರೂ ಕಷ್ಟ ಬಂದರೆ, ಯಾರಾದರೂ ಸಂಹಾರಕ್ಕೆ ಗುರಿಯಾಗಿಬಿಟ್ರೆ, ಅಯ್ಯೋ ಆ ದೇವರು ಅಂತ ಹೇಳ್ತಾರೆ. ದುಷ್ಟರನ್ನು ಸಂಹಾರ ಮಾಡಿದ್ರೆ ಭಾಳ ಒಳ್ಳೆಯದು. ಆದರೆ ಶಿಷ್ಟರಿಗೂ ಕಷ್ಟ ಆಗಿಬಿಡುತ್ತಲ್ಲ. ಪಾಪ ಯಾರೋ ಬಡ ಉಪಾಧ್ಯಾಯ ಇರ್ತಾನೆ, ಅವನಿಗೇನೋ ನಷ್ಟ ಆಗುತ್ತಪ್ಪ. ಪಾಪ ನ್ಯಾಯವಾಗಿ ಬದುಕ್ತಾ ಇರ್ತಾನೆ, ಏನೋ ರೋಗ ಬರುತ್ತಪ್ಪ, ಏನು ಮಾಡ್ತೀರಿ? ಆವಾಗ ಅವನ ಹೆಂಡ್ತಿನೋ ಮಕ್ಕಳು ದೇವ್ರನ್ನ ಬೈತಾರೆ. ಏನು ದೇವರೇ, ನಿನ್ನನ್ನು ಪೂಜೆ ಮಾಡ್ತಾಯಿದ್ರು ನಮ್ಮ ಯಜಮಾನರು, ನಮ್ಮಪ್ಪನಿಗಿಂತ ಕಷ್ಟ ಕೊಡೋದ ನೀನೆಂಥ ಕರುಣಾಳು ಅಲ್ಲ, ನಿನ್ನನ್ನು ಎಲ್ಲ ಕರುಣಾಳು ಅಂತ ಕರೀತಾರೆ, ನೀನು ನಿರ್ದಯಿ. ತಕ್ಷಣ ಹಾಗಂದೇ ಅಂತಾರೆ. ಸಾಮಾನ್ಯವಾಗಿ ಇಂತಹ ಕಷ್ಟಗಳು ಬಂದಾಗ ಅದಕ್ಕೆ ಎರಡು ಕಾರಣಗಳಿರುತ್ತೆ. ಒಂದನೆಯ ಕಾರಣ, ಈ ಕಷ್ಟ ಮುಕ್ತಾಯ ಆದಮೇಲೆ ಯಾವುದೋ ಸುಖ ಸಿಗಬೇಕಾಗಿದೆ. ಹೇಗೆ ಜಾತಸ್ಯ ಹಿ ಧ್ರುವಂ ಮೃತ್ಯು ಅಂತ ಹೇಳ್ತೀವೋ, ಹಾಗೆ ಕಷ್ಟ ಬಂದಿದೆ ಅಂದರೆ ಸುಖ ಬರುತ್ತೆ ಅಂತಲೇ ಅರ್ಥ. ನಮಗೆಲ್ಲರಿಗೂ ಜೀವನದಲ್ಲಿ ಕಷ್ಟಗಳು ಬರುತ್ತೆ. ಕಷ್ಟ ಇರುತ್ತೋ, ಬಂದ ಕಷ್ಟ ಹೋಗಲೇಬೇಕಲ್ರಿ, ನಿಯಮ ಅದು. ಕಷ್ಟ ಅಂದರೆ ಸುಖ ಬರಬೇಕು, ಸುಖ ಇರುತ್ತೋ, ಸುಖ ಹೋಗಲೇಬೇಕು ಅಂದರೆ ಕಷ್ಟ ಬರಲೇಬೇಕು. ಹಾಗೆ ಯಾರಿಗಾದರೂ ಕಷ್ಟ ಬಂದರೆ ಇದು ಒಂದು ಕಾರಣ, ಕಷ್ಟ ಆದಮೇಲೆ ಸುಖ ಬರುತ್ತೆ ಅಂತ. ಇನ್ನೊಂದು ಕಾರಣ ಏನು ಅಂದರೆ, ನಮಗೆ ಗೊತ್ತಿಲ್ಲ ನಮಗೆ ಎಷ್ಟೆಷ್ಟು ಕೋಟಿ ಜನ್ಮಗಳಾಗ್ಬಿಟ್ಟಿದೆಯೋ, ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ದೀವೋ, ಏನು ತರಲೆ ಮಾಡಿದ್ದೀವೋ, ಏನು ಮೋಸ ಮಾಡಿದ್ದೀವೋ, ಏನು ಆಘಾತ ಮಾಡಿದ್ದೀವೋ, ಅದೆಲ್ಲ ನಾವು ತೀರಿಸಬೇಕು. ನನಗಿವಾಗ ಕಷ್ಟ ಬರ್ತಾ ಇದೆ ಅಂದರೆ ನಾನು ಹಿಂದೆ ಎಂದೋ ಮಾಡಿದಂತಹ ದುಷ್ಕೃತ್ಯ ಒಂದಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ, ಈಗ ನಾನು ಸರಿಯಾಗಿದ್ದರೂ. ಹೀಗಾಗಿ ಕಷ್ಟ ಬಂದಾಗ ದೈವವನ್ನು ದೂರುವುದಲ್ಲ, ತಾನು ಮಾಡಿರತಕ್ಕಂಥ ತಪ್ಪಿಗೆ ಬಂದಿರತಕ್ಕಂಥ ಯಾವುದೋ ಶಿಕ್ಷೆಯನ್ನು ಅನುಭವಿಸಿ ಅದನ್ನು ಕಳ್ಕೋಬೇಕಾದ್ರೆ ಮುಂದೆ ಜನ್ಮಕ್ಕೆ ಬಿಡುತ್ತದೆ. ನರಸಿಂಹ ಹಿರಣ್ಯಕಶಿಪುವನ್ನು ಸಾಯಿಸಿಬಿಟ್ಟ ಅಂದರೆ ನನಗೆ ಬಹಳ ಮಂಗಳವಾಗಿ ಕಾಣುತ್ತೆ. ಅದು ಅವನು ನನಗೇನು ಅಂತ ಕ್ರೌರ್ಯ ಕಾಣೋದೇ ಇಲ್ಲ. ಹಿರಣ್ಯಕಶಿಪು ಎಲ್ಲಿ ಸತ್ತ? ನರಸಿಂಹನ ತೊಡೆಯ ಮೇಲೆ ಸತ್ತ. ಅಂದರೆ ವಿಷ್ಣುವಿನ ತೊಡೆಯ ಮೇಲೆ ಸತ್ತ ಅವನು. ಅದಕ್ಕಿನ್ನ ಅದ್ಭುತವಾದ ಪುಣ್ಯ ಅವನಿಗಿನ್ನೇನು ಬೇಕಾಗಿದೆ? ಮಂತ್ರಮಾಲಾಧರಂ ದೇವಂ. ಮಂತ್ರಮಾಲೆ ಅಂದರೆ ಕರುಳಿನ ಮಾಲೆ ಅಂತ. ಅದು ಇವನು ಹಾಕ್ಕೊಂಡೇ ಬಿಟ್ಟ. ಅಂದರೆ ತನ್ನ ದೇಹದ ಕರುಳನ್ನು ನರಸಿಂಹನಿಗೆ ಕನಕಮಾಲೆಯಾಗಿ ಕೊಟ್ಟಂಥವನು ಅವನು ಹಿರಣ್ಯಕಶಿಪು. ಆದ್ದರಿಂದ
ಕಷ್ಟ ಬಂತು ಅಂತಂದಾಕ್ಷಣಕ್ಕೇನೆ ಅದು ಪಾಪ ಅಯೋಗ್ಯ ಅಂತ ಹೇಳಬೇಕಾದ್ದಿಲ್ಲ. ಹಾಗೆ ಈ ಕುದುರೆಗೆ ತಲೆ ಹೋಗಿದೆ, ವಿಷ್ಣುವೇ ತಲೆಯನ್ನು ಕೊಡ್ಬಿಡ್ತದು. ಈಗ ವಿಷ್ಣು ಏನಾದ, ಆ ತಲೆಯನ್ನು ಇಟ್ಟುಕೊಂಡು ಹಯಗ್ರೀವನಾಗಿ ಬಿಟ್ಟ. ಮುಂದಿನ ಕಥೆ ಬಿಡೋಣ. ಈ ಹಯಗ್ರೀವ ಆ ಹಯಗ್ರೀವ ದೈತ್ಯನನ್ನು ಸಂಹಾರ ಮಾಡಿಬಿಟ್ಟ, ಹಯಗ್ರೀವ ಸ್ವಾಮಿ ಆಗಿಬಿಟ್ಟ. ಆಯಿತು. ಇಂತಹ ಹಯಗ್ರೀವ ತನಗೆ ಯಾರು ಮತ್ತೆ ಪ್ರಾಣವನ್ನು ಕೊಟ್ಟಿದ್ದು? ಕುದುರೆ. ತನಗೆ ಪ್ರಾಣವನ್ನು ಕುದುರೆ ಕೊಟ್ಟರೂ ಕುಡಿಸಿದ್ದು ಯಾರು? ಲಲಿತ, ಪರಬ್ರಹ್ಮ ಸ್ವರೂಪ, ಆ ಲಲಿತಾ ತ್ರಿಪುರ ಸುಂದರಿ. ಹೀಗಾಗಿ ಆತನಿಗೆ ಆ ಲಲಿತಾ ತ್ರಿಪುರ ಸುಂದರಿಯ ಬಗ್ಗೆ ಹೇಳಬೇಕಾಗೇ ಇಲ್ಲ. ಅಷ್ಟು ಅನನ್ಯವಾದಂಥ ಭಕ್ತಿ ಶ್ರದ್ಧೆ ಎಲ್ಲ ಇತ್ತು. ಇನ್ನು ಮುಂದೆ ನಮಗೆ ಲಲಿತಾ ಸಹಸ್ರನಾಮವನ್ನು ಯಾರಾದರೂ ಉಪದೇಶ ಮಾಡ್ತಾರೆ ಅಂದರೆ ಯಾರು ಉಪದೇಶ ಮಾಡಿರಲೇಬೇಕು? ಹಯಗ್ರೀವನೇ ಉಪದೇಶ ಮಾಡರು. ಮುಂದೆ ನಾವು ಮಾತನಾಡ್ತಕ್ಕಂಥ ಲಲಿತಾ ಸಹಸ್ರನಾಮದ ಸರಣಿ ಉಪನ್ಯಾಸಗಳ ಮೂಲವಾಗಿ ಆ ಲಲಿತಾ ಸಹಸ್ರನಾಮವನ್ನು ನಮಗೆ ಕೊಟ್ಟಿದ್ದು ಯಾರು? ಯಾರಿಗೆ ಕೊಟ್ಟ ಆತ? ಮೊದಲು ಯಾರು ಕೇಳಿದರು? ಲಲಿತಾ ಸಹಸ್ರನಾಮವನ್ನು ಮೊದಲು ಕೇಳಿದ್ದು ಯಾರು? ಯಾರಿಗೆ ಆತ ಉಪದೇಶ ಕೊಟ್ಟ? ಅದನ್ನೇ ಹೇಳಬೇಕಾದ್ರೆ ನಾವು ಮತ್ತೊಬ್ಬ ಮಹಾನ್ ವ್ಯಕ್ತಿಯನ್ನು ನೋಡಬೇಕು. ನೀವು ಅಗಸ್ತ್ಯರು ಅನ್ನುವರ ಹೆಸರು ಕೇಳಿದ್ದೀರಿ. ಅವರ ಹಿನ್ನೆಲೆ ಏನು? ಅವರ ಶಕ್ತಿ ಏನು? ಅವರಿಗೆ ಅಗಸ್ತ್ಯ ಅಂತ ಹೆಸರು ಬಂದಿದ್ದಕ್ಕೆ ಕಾರಣವೇನು? ಅವರು ಎಲ್ಲಿ ಹಯಗ್ರೀವ ಸ್ವಾಮಿಯನ್ನು ಭೇಟಿ ಮಾಡಿದರು? ಯಾಕಾಗಿ ಭೇಟಿ ಮಾಡಿದರು? ಈ ಹಯಗ್ರೀವ ಹೇಳಿದ್ದೇನು? ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತೋಪಾಖ್ಯಾನ ಅಂತ ಒಂದು ಬರ್ತದೆ, ವ್ಯಾಸ ಮಹರ್ಷಿಗಳ ವಿರಚನೆಯಲ್ಲಿ. ಅದರಲ್ಲಿ ಇದನ್ನು ಸಂಪೂರ್ಣವಾಗಿ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ನಾನು ಅದನ್ನು ಬಹಳ ಸಂಗ್ರಹವಾಗಿ ಹೇಳ್ತೀನಿ. ನಾವು ಬರೀ ಪೀಠಿಕೆಯನ್ನು ಮಾತನಾಡ್ತಾ ಇರೋ ಕಾರಣದಿಂದ. ಅಗಸ್ತ್ಯರು, ಇವರ ನಿಜವಾದ ಹೆಸರು ಮಿತ್ರಾವರುಣರು ಅಂತ, ಮೈತ್ರಾವರುಣರು ಅಂತ ಕರೀತಾರೆ. ಮೈತ್ರಾವರುಣರು ಅಂತ ಹೇಳ್ತಾ ಇರೋದ್ರಿಂದ ಮೈತ್ರಾವರುಣ ಅಂತ ಹೇಳ್ತಿಲ್ಲ, ಮೈತ್ರಾವರುಣರು ಅಂತ ಹೇಳ್ತಿರೋದ್ರಿಂದ ಅವರೊಬ್ಬರಲ್ಲ, ಇಬ್ಬರು. ಅವಳಿ ಜವಳಿಯವರು. ಒಬ್ಬರು ವಶಿಷ್ಠರು, ಇನ್ನೊಬ್ಬರು ಅಗಸ್ತ್ಯರು. ವಶಿಷ್ಠರು ಮೈತ್ರಾವರುಣರೇ, ಅಗಸ್ತ್ಯರು ಮೈತ್ರಾವರುಣರೇ. ಈ ವಶಿಷ್ಠರ ಜನ್ಮ ವಿಚಿತ್ರವಾಗಿ ನಡೆಯಿತು. ಅವರು ಬೆಳೆದಿದ್ದು ವಿಶಿಷ್ಟವಾಗಿ, ವಿಶಿಷ್ಟವಾದ ಆದಿಯನ್ನು ಹೊಂದಿರುವುದರಿಂದಾಗಿ ಅವರಿಗೆ ವಶಿಷ್ಠ ಅನ್ನತಕ್ಕಂಥ ಹೆಸರು ಬಂತು. ಇನ್ನೊಬ್ಬರಿದ್ದಾರಲ್ಲ ಅಗಸ್ತ್ಯರು, ಅವರಿಗೆ ಆ ಹೆಸರು ಹೇಗೆ ಬಂತು ಅನ್ನುವುದಕ್ಕೆ ಮುನ್ನ ಅವರ ಶಕ್ತಿಯನ್ನು ನೋಡಿಬಿಡ್ಬೇಕು ನಾವು. ಈ ಮೈತ್ರಾವರುಣರು ಅಪಾರ ತಪಶಕ್ತಿ ಇರತಕ್ಕಂಥವು. ಅವರ ಮಹಾನ್ ಶಕ್ತಿ ಎಷ್ಟಿತ್ತು ಅಂತಂದರೆ, ನಹುಷನ ಕಥೆ ಗೊತ್ತು ನಿಮಗೆ. ಈಗಿರತಕ್ಕಂಥ ಸಹಸ್ರಾಕ್ಷ, ಈಗಿರತಕ್ಕಂಥ ಶತಮಖ ಅಂದರೆ 100 ಅಶ್ವಮೇಧ ಯಾಗಗಳನ್ನು ಯಾರು ಮಾಡುತ್ತಾರೆಯೋ ಅವರಿಗೆ ಇಂದ್ರನಾಗತಕ್ಕಂಥ ಶಕ್ತಿ ಬರುತ್ತೆ. ಇವನು ಇಂದ್ರನಾಗಿಬಿಟ್ಟ. ಅವನು ಈಗಾಗಲೇ ನಾವು ರಾಕ್ಷಸರ ಹತ್ರ ಹೇಗೆ ಮಾತಾಡಿದ್ವೋ, ಈ ಇಂದ್ರನ ಹಣೆ ಬರಹೂ ಅಷ್ಟೇ ದೇವತೆಗಳಲ್ಲಿ. ಈ ಇಂದ್ರನ ಹಣೆ ಬರಹ ಏನು? ಒಂದು ಸಲ ಪದವಿ ಸಿಕ್ಬಿಡ್ತು. 100 ಯಜ್ಞಗಳನ್ನು ಅಶ್ವಮೇಧವನ್ನು ಮಾಡೋದಷ್ಟು ಸುಲಭವೇ? ಮಾಡಿಬಿಟ್ಟ, ಇಂದ್ರನಾಗಿಬಿಟ್ಟ. ಇಂದ್ರನ ಕುಳಿತೂ ಬಿಟ್ಟ. ಕುಳಿತ ಮೇಲೆ ಏನು ಮಾಡ್ದ? ರಂಭೆನೋ ಉರ್ವಶಿನೋ ನೃತ್ಯ ಮಾಡ್ತಾರೆ ನೋಡೋದು, ಹೆಂಡದಂಥ ಅಮೃತ ಕುಡಿತಾ ಇರೋದು, ಸುಖದಲ್ಲಿ ಭೋಗಗಳಲ್ಲಿ ವಿಲಾಸಿಯಾಗಿರೋದು, ಕೆಳಗೆ ನೋಡೋದು. ಇನ್ಯಾರಾದ್ರು ತಪಸ್ಸು ಮಾಡ್ತಾ ಇದ್ದಾರೇನಪ್ಪ, ಅವ್ರ ತಪಸ್ಸನ್ನು ಕೆಡಿಸೋದು. ಇನ್ಯಾರಾದ್ರು ಯಾಗ ಮಾಡ್ತಾ ಇದ್ದಾರೆ, ಅವ್ರ ಕುದುರೆ ಬಚ್ಚಿಡೋದು. ಇಂಥದ್ದೇ ಕೆಲಸಗಳು ಇವನು ಇಂದ್ರ. ಈ ಇಂದ್ರ ಐಂದ್ರಿಯ ಭೋಗಗಳಲ್ಲಿ ತನ್ನನ್ನು ತಾನು ಮರೆತು ಕೇವಲ ಭೋಗಲಾಲಸೆಗಳಲ್ಲಿ ಇರತಕ್ಕಂಥ ಒಂದು ದೈವದ ಪ್ರತೀಕ ಇಂದ್ರ ಅಂತಂತಂದ್ರೆ. ಅಷ್ಟದಿಕ್ಪಾಲಕರಿಗೆ ಅಧಿಪತಿಯೂ ಹೌದು ಆತ. ಅಂತೂ ದೇವತಾ ಪ್ರಮುಖ. ಈ ದೇವತಾ ಪ್ರಮುಖ ಒಂದು ಸಲ ಈ ದೇವತೆಗಳಿಗೆ ಸಹಾಯ ಮಾಡಬೇಕಾದಂಥ ಸಂದರ್ಭ ಬಂತು. ದೇವತೆಗಳಿಗೆ ಏನು ಕಷ್ಟ ಆಯಿತು? ಈ ದೇವತೆಗಳಿಗೆ ಸಾಮಾನ್ಯವಾಗಿ ದೈತ್ಯರು, ದಾನವರು ವಿರೋಧಿಗಳು. ಇವರೆಲ್ಲ ಕೂತ್ಕೊಂಡು ಒಂದ್ಸಲ ಚರ್ಚೆ ಮಾಡಿದರು. ಈ ದೇವತೆಗಳಿಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಅಮೃತ ಕುಡಿದು ಬಿಟ್ಟಿದ್ದಾರೆ, ಸಾಯೋದಿಲ್ಲ. ಆದರೆ ಶಕ್ತಿ ಬೇಕಲ್ಲ. ಶಕ್ತಿ ಎಲ್ಲಿಂದ ಬರುತ್ತೆ? ನಮಗೆಲ್ಲ ಶಕ್ತಿ ಎಲ್ಲಿಂದ ಬರುತ್ತೆ? ಆಹಾರದಿಂದ ಬರುತ್ತೆ. ದೇವತೆಗಳಿಗೆ ಆಹಾರ ಯಾವುದು ಅಂದರೆ ನಾವು ಇಲ್ಲಿ ಯಜ್ಞಯಾಗಾದಿಗಳನ್ನು ಮಾಡಿ ಕೊಡತಕ್ಕಂಥ ಹವಿಸ್ಸು. ಅಗ್ನಿ ಅದನ್ನು ತಗೊಂಡು ಹೋಗಿ ಆ ದೇವತೆಗಳಿಗೆಲ್ಲ ಕೊಡ್ತಾರೆ. ಆ ರೀತಿ ಹವಿರ್ ಪ್ರದಾನ ಮಾಡಿದಾಗ ದೇವತೆಗಳಿಗೆ ಆಹಾರವಾಗಿ ಅದು ಹೋಗಿ ಅವರಿಗೆ ಶಕ್ತಿ ಬರುತ್ತೆ, ನಮ್ಮ ಮೇಲೆ ಬೀಳ್ತಾರೆ.
ಅಮರರಾಗಿ ಬಿಟ್ಟಿದ್ದಾರೆ. ಹಾಗೆ ಅಮರರಾಗಿರುವುದರಿಂದ ಅವರನ್ನು ಸಾಯಿಸಲಿಕ್ಕೆ ಆಗೋದಿಲ್ಲ. ನಾವು ಸಾಯ್ತೀವಿ. ಏನಾದರೂ ಮಾಡಿ ಸಾಯಿಸಲಿಕ್ಕೆ ಆಗದೇ ಇರತಕ್ಕಂಥ ಈ ದೈತ್ಯರನ್ನು ನಮ್ಮ ಮಿತಿಯಲ್ಲಿ ಇಟ್ಕೋಬೇಕು ಅಂದರೆ ಏನು ಮಾಡಬೇಕು? ಶಕ್ತಿ ಇಲ್ಲದೆ ಇರೋ ಹಾಗೆ ಮಾಡಬೇಕು. ಶಕ್ತಿ ಇಲ್ಲದೆ ಇರೋ ಹೇಗೆ ಮಾಡಬೇಕು? ಹವಿರ್ಪ್ರದಾನ ಆಗದೇ ಇರೋ ಹಾಗೆ ನೋಡಬೇಕು. ಯಜ್ಞಯಾಗಾದಿಗಳಾಗದೇ ಇರೋ ಹಾಗೆ ನೋಡಬೇಕು. ಯಜ್ಞಯಾಗಾದಿಗಳಾಗದೇ ಇರೋ ಹಾಗೆ ಹೇಗೆ ನೋಡೋದು? ಯಜ್ಞ ಮಾಡ್ತಕ್ಕಂಥವ್ರು ಕೈ ಕತ್ತರಿಸ್ಬೇಕು, ತಲೆ ತೆಗಿಬೇಕು, ಆಶ್ರಮಗಳನ್ನು ಸುಡಬೇಕು. ಹೀಗಾಗಿ ಈ ರಾಕ್ಷಸರು, ದೈತ್ಯರು ಇವರೆಲ್ಲರೂ ಸಣ್ಣ ಪುಟ್ಟ ಋಷಿಗಳನ್ನು ಮೊದಲು ಹುಡುಕಿದರು. ವಸಿಷ್ಠರೋ, ವಿಶ್ವಾಮಿತ್ರರೋ, ಗೌತಮರೋ ಅಂಥವ್ರ ಹತ್ರಕ್ಕೆ ಹೋಗಲಿಲ್ಲ. ಅಂಥವ್ರ ಹತ್ರಕ್ಕೆ ಹೋಗ್ಬಿಟ್ರೆ ಶಾಪ ಕೊಟ್ಬಿಡ್ತಾರೆ. ಸಣ್ಣ ಪುಟ್ಟ ಋಷಿಗಳನ್ನೋ, ಮುನಿಗಳನ್ನೋ, ಆಶ್ರಮಗಳನ್ನೋ ಧ್ವಂಸ ಮಾಡ್ತಾ ಬಂದರು. ಹೇಗೆ ಮಾಡ್ತಾ ಬಂದರು? ಬೆಳಗ್ಗಿನ ಹೊತ್ತು ಬರೋರು. ಎಲ್ಲಿಗೆ? ಅವರ ಗುಪ್ತ ಸ್ಥಾವರಗಳಿಗೆ. ಅಂದರೆ ಬೆಳಗ್ಗಿನ ಹೊತ್ತು ಅವರು ಬರ್ತಾ ಇದ್ದಿದ್ದು ಅವರು ಬಚ್ಚಿಟ್ಟುಕೊಳ್ಳತಕ್ಕಂಥ ಜಾಗಕ್ಕೆ. ಆ ಜಾಗದಿಂದ ಹೊರಕ್ಕೆ ಯಾವಾಗ ಬರ್ತಾಯಿದ್ರು? ರಾತ್ರಿ ಹೊತ್ತು ಬರ್ತಾಯಿದ್ರು. ಅದಕ್ಕೆ ಅವ್ರನ್ನ ನಿಶಾಚರರು ಅಂತ ಕರೆಯೋದು. ನಿಶಾ ಅಂದರೆ ರಾತ್ರಿ. ರಾತ್ರಿಯಲ್ಲಿ ಚರ ಓಡಾಡ್ತಕ್ಕಂಥವ್ರು ನಿಶಾಚರರು, ರಾಕ್ಷಸರು. ನಾವ್ಯಾರೂ ಓಡಾಡಲ್ಲ. ಹೀಗಾಗಿ ದೇವತೆಗಳು ಬೆಳಗ್ಗೆ ಹೊತ್ತು ಓಡಾಡ್ತಾರೆ, ನಿಶಾಚರರು ರಾತ್ರಿ ಹೊತ್ತು ಓಡಾಡ್ತಾರೆ. ಈ ನಿಶಾಚರರೆಲ್ಲ ರಾತ್ರಿ ಹೊತ್ತು ಬಂದು ಈ ಮುನಿಗಳನ್ನು ಧ್ವಂಸ ಮಾಡ್ತಾಯಿದ್ರು, ಯಜ್ಞಗಳನ್ನು ಹಾಳು ಮಾಡ್ತಾಯಿದ್ರು, ಯಾಗ ವಾಟಿಕೆಗಳನ್ನು ಒಡೆದಾಕ್ತಾ ಇದ್ರು. ಬೆಳಗ್ಗೆ ನೋಡಿದ್ರೆ ಒಂದಷ್ಟು ಕೈಕಾಲು ಮುರಿದು ಹೋಗಿದೆ, ಒಂದಷ್ಟು ಸತ್ತು ಬಿದ್ದಿದ್ದಾರೆ, ಈಗ ಕುಂಡಗಳೇ ಇಲ್ಲ, ಅವತ್ತು ಹವಿರ್ಪ್ರದಾನ ಇಲ್ಲ. ಅಷ್ಟೊಂದು ದೇವತೆಗಳಿಗೆ ಒಂದು 25-30 ಕಡೆ ಹವಿಸ್ ಸಿಗೋದು ನಿಂತೋಯ್ತು. ದುರ್ಬಲರಾಗ್ತಾ ಹೋದರು. ಏನಪ್ಪ ಮಾಡೋದು? ಏನು ಮಾಡೋದು? ಮತ್ತೆ ಆ ದೇವಿಯ ಮೊರೆ ಹೋಗಬೇಕು. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ, ಇದುವರೆಗೂ ನಾವು ಕೇಳಿದಂತಹ ಕಥೆಯನ್ನ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋದಾದ್ರೆ ಮುಂದೆ ಏನಾಯ್ತು, ಆ ದೇವಿಯ ಅನುಗ್ರಹ ಅವರನ್ನ ಯಾವ ರೀತಿ ಕಾಪಾಡ್ತು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈಗ ಒಂದು ಪುಟ್ಟ ವಿರಾಮವನ್ನ ತಗೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಒಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಐದನೆಯ ವೇದವೇ ಆಯುರ್ವೇದ ಅಂತ ಹೇಳ್ತಾರೆ. ಅಂದ್ರೆ ಈ ಆಯುರ್ವೇದ ಅಂದ್ರೆ ಏನು ಅಂತ ನಾವು ಪ್ರಶ್ನೆ ಮಾಡೋದಾದ್ರೆ, ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು, ನಮ್ಮ ಆಯುಷನ್ನ ವೃದ್ಧಿ ಮಾಡ್ಕೊಳ್ಳೋದು, ಪ್ರಕೃತಿಯಿಂದ ಸಿಗಬಹುದಾದಂತಹ ಎಲ್ಲ ಗಿಡಮೂಲಿಕೆಗಳಿಂದ ಔಷಧಗಳನ್ನ ಪಡ್ಕೊಂಡು ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಔಷಧಿಯನ್ನ ನಮ್ಮ ಬುದ್ಧಿವಂತಿಕೆಯಿಂದ ಸರಿಯಾಗಿ ಬಳಸ್ಕೊಳ್ಳೋದು. ಆದ್ರೆ ಇದನ್ನ ಬಳಸ್ಕೊಳ್ಳೋದಕ್ಕೂ ಕೂಡ ನಮಗೆ ಮಾರ್ಗದರ್ಶನ ಬೇಕಾಗುತ್ತೆ. ಈ ಆಯುರ್ವೇದ ಕ್ಷೇತ್ರದಲ್ಲಿ ಸತತವಾಗಿ 35 ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿ ಅನುವಂಶಿ ವೈದ್ಯರು ಅಂತಲೇ ಹೆಸರುವಾಸಿಯಾಗಿದ್ದಾರೆ. ಯಾತಕ್ಕಾಗಿ ಇವರಿಗೆ ಆ ಹೆಸರು ಬಂತು ಅಂದ್ರೆ, ಇವರ ತಾತನವರಾದಂತಹ ನರಸಿಂಹಮೂರ್ತಿಗಳು ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಪಂಡಿತರಾಗಿದ್ರಂತೆ. ಅವರ ಕೈ ಕೆಳಗಡೆ ಕೆಲಸ ಮಾಡಿ ಅವರ ಆ ಒಂದು ವೈದ್ಯಕೀಯದಲ್ಲಿ ಏನೆಲ್ಲ ಅವರು ಮಾಡ್ತಿದ್ರು ಅದನ್ನ ಇವರು ಕೂಡ ವಂಶೀಯವಾಗಿ ಪಾಲಿಸ್ಕೊಂಡು ಬಂದು ಇವತ್ತು ಬಹಳ ಪ್ರಖ್ಯಾತರಾಗಿದ್ದಾರೆ. ಅನೇಕ ಜನ ದೊಡ್ಡ ದೊಡ್ಡ ವೈದ್ಯರು ಸಹ ಇವರ ಹತ್ರ ಬಂದು ಚಿಕಿತ್ಸೆಯನ್ನ ಪಡ್ಕೊಂಡು ಗುಣಮುಖರಾಗಿದ್ದಾರೆ. ಮುಖ್ಯವಾಗಿ ಈ ಸಂತಾನ ತೊಂದರೆ ಇದ್ರೆ ಅಥವಾ ಚರ್ಮ ರೋಗದ ತೊಂದರೆಗಳಿದ್ರೆ ಅದು ಎಂಥ ತೊಂದರೆ ಆದ್ರೂ ಕೂಡ ಕ್ಷಣ ಮಾರ್ಗದಲ್ಲಿ ಇವರು ಅದನ್ನ ನಿವಾರಣೆ ಮಾಡ್ತಾರೆ. ಯಾರಿವರು ಅಂದ್ರೆ, ಇವರು ಈಗಾಗಲೇ ನಿಮಗೆ ಚಿರಪರಿಚಿತರಾಗಿರುವಂತಹವರು. ಮನೆಯಲ್ಲಿ ಸಿಗಬಹುದಾದಂತಹ ಸುಲಭವಾದ ಉಪಕರಣಗಳನ್ನ ಬಳಸ್ಕೊಂಡು ಯಾವ ರೀತಿ ಆರೋಗ್ಯವನ್ನ ನಾವು ಕಾಪಾಡ್ಕೋಬಹುದು ಅಂತ ಹೇಳೋದ್ರ ಮೂಲಕ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಮನೆಯನ್ನ ಮಾಡಿರುವಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗೌರಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮತ್ತೆ ನಿಮ್ಮನ್ನ ನೋಡಿ ಬಹುಶಃ ನಮ್ಮ ವೀಕ್ಷಕರೆಲ್ಲ ಬಹಳ ಖುಷಿ ಪಡ್ತಾರೆ. ಯಾಕೆಂದ್ರೆ ನೀವು ನೀಡ್ತಾ ಇದ್ದಿದ್ದಂತಹ ಆ ಚಿಕ್ಕ ಚಿಕ್ಕ ಸೊಲ್ಯೂಷನ್ಗಳು ಅವರಿಗೆ ಎಷ್ಟು ಇಷ್ಟ ಆಗಿತ್ತು ಅಂದ್ರೆ, ಈಗ ಮತ್ತೆ ನೀವು ಬಂದಿದ್ದೀರಿ, ಅದರಿಂದ ನಮ್ಮ ವೀಕ್ಷಕರು ಬಹಳನೇ ಖುಷಿಯಾಗಿರ್ತಾರೆ. ಹಾಗಾದ್ರೆ ಇಲ್ಲಿಂದ ನಾವು ಯಾವ ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ? ಮುಖ್ಯವಾಗಿ ಇವತ್ತು ನಾವು ನಮ್ಮ ವೀಕ್ಷಕರಿಗೆ ಯಾವ ಒಂದು ಹೊಸ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ? ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಸಸ್ಯಗಳ ಬಗ್ಗೆ, ಅದು ಸೊಪ್ಪಿರಬಹುದು, ತರಕಾರಿ ಇರಬಹುದು, ಹಣ್ಣುಗಳಿರಬಹುದು, ಎಲ್ಲದರ ಬಗ್ಗೆ ಒಂದೊಂದರ ಬಗ್ಗೆ ಒಂದೊಂದು ಸಂಚಿಕೆಯಲ್ಲಿ ನಾನು ಮಾಹಿತಿಯನ್ನು ನೀಡ್ತಾ ಬಂದಿದ್ದೆ. ಇವತ್ತು ಬಹಳ ಅತಿ ಅಮೂಲ್ಯವಾದಂಥದ್ದು, ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥದ್ದು, ಎಲ್ಲರ ಮನೆಯಲ್ಲೂ ಕೂಡ ಸದಾ ಕಾಲದಲ್ಲಿ ಇರುವಂಥದ್ದು. ಇದು ಎಲ್ಲ ಶುಭ ಸಮಾರಂಭಗಳಿಗಿರ್ಬೋದು, ಮಂಗಳ ಕಾರ್ಯಗಳಿಗಿರ್ಬೋದು, ಮನೆಯಲ್ಲಿ ಪ್ರತಿನಿತ್ಯ ಹಬ್ಬ ಹರಿದಿನಗಳಿಗಿರ್ಬೋದು, ಬಹಳ
ಮುಖ್ಯವಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಉಪಯೋಗಿಸ್ತಕ್ಕಂತಹ ಒಂದು ವಿಶೇಷವಾದ ಸಸ್ಯ ಅದು ವೀಳ್ಯದೆಲೆ. ನೋಡಿ, ಈ ವೀಳ್ಯದೆಲೆ ಯಾರಿಗೆ ಗೊತ್ತಿಲ್ಲ? ಪ್ರತಿ ಶುಕ್ರವಾರ ಪ್ರತಿ ಮನೆಯಲ್ಲೂ ಕೂಡ ಸಂಭ್ರಮ ಸಡಗರ. ಯಾಕೆ ಹೇಳಿ? ಲಕ್ಷ್ಮೀ ಪೂಜೆ ಮಾಡಬೇಕು. ಈ ವೀಳ್ಯದೆಲೆಯಲ್ಲಿ ಲಕ್ಷ್ಮಿ ವಾಸವಾಗಿದ್ದಾಳೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಹಾಗಾದರೆ ಈ ವೀಳ್ಯದೆಲೆನಲ್ಲಿ ಯಾಕೆ ಇಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ? ನಮ್ಮ ಪೂರ್ವಿಕರು ಬಹಳ ಬುದ್ಧಿವಂತರು. ಅವರು ಏನೇ ಒಂದು ನಮಗೆ ಅಭ್ಯಾಸ ಮಾಡಿಸಿದರೂ ಕೂಡ ಅದರಲ್ಲಿ ಒಂದು ವಿಶೇಷವಾದ ಅರ್ಥ ಇದ್ದೇ ಇರುತ್ತೆ. ಹಾಗಾದರೆ ಈ ವೀಳ್ಯದೆಲೆನಲ್ಲಿ ಅಂಥ ಮಹತ್ವದ ಒಂದು ವಿಚಾರ ಏನಿದೆ ಅಂತಂದರೆ, ಇದು ಆರೋಗ್ಯದ ದೃಷ್ಟಿಯಲ್ಲಿ ಇದು ಬಹಳ ಮಹತ್ವವಾದಂತಹ ಒಂದು ಔಷಧೀಯ ಗುಣವನ್ನು ಇದು ಹೊಂದಿದೆ. ಅಷ್ಟೇ ಅಲ್ಲ, ನೋಡಿ, ಹಿಂದೆ ಎಲ್ಲ ಈ ಒಂದು ವೀಳ್ಯವನ್ನು ಸಂಪ್ರದಾಯವಾಗಿ ಇಟ್ಟುಕೊಂಡು ದೊಡ್ಡ ದೊಡ್ಡ ಒಂದು ಮದುವೆಯಂತಹ ಒಂದು ಸಂಬಂಧವನ್ನು ಬೆಸಿಬೇಕಾದ್ರೆ ಆ ಒಂದು ಶುಭ ಒಂದು ಮುಹೂರ್ತಕ್ಕೆ ಈ ವೀಳ್ಯದೆಲೆ ಮುಖಾಂತರ ತಾಂಬೂಲವನ್ನು ಬದಲಾಯಿಸೋದ್ರ ಮುಖಾಂತರ ಅವರು ಈ ಒಂದು ಧರ್ಮ ಸೂಕ್ಷ್ಮತೆಗೆ ಒಂದು ಸಮ್ಮತಿಯನ್ನು ಕೂಡ ಕೊಡ್ತಾ ಇದ್ದರು. ಅಂದರೆ ಇವತ್ತಿನ ದಿವಸ ನಾವು ಈ ಸ್ಟ್ಯಾಂಪ್ ಪೇಪರ್ ಮೇಲೆ ಹಾಕುವಂತಹ ಒಂದು ಏನು ಸಹಿ ಇದೆ, ಈ ಸಹಿಗೆ ಇರ್ತಕ್ಕಂತಹ ಅಷ್ಟೇ ಅಮೂಲ್ಯವಾದಂತಹ ಒಂದು ಈ ವೀಳ್ಯದೆಲೆಯನ್ನು ಇಟ್ಟುಕೊಂಡು ಆ ವ್ಯವಹಾರವನ್ನು ಅವರು ಪೂರೈಸ್ಕೊಳ್ತಾ ಇದ್ದರು. ಅಂದರೆ ಎಂಥ ಮಹತ್ತರವಾದ ಸ್ಥಾನವನ್ನು ನಮ್ಮ ಪೂರ್ವಿಕರು ಈ ವೀಳ್ಯದೆಲೆಗೆ ಕೊಟ್ಟಿದ್ದಾರೆ ನೋಡಿ. ಹಾಗಾದರೆ ಈ ವೀಳ್ಯದೆಲೆಯಲ್ಲಿ ಏನೆಲ್ಲ ಮಹತ್ವ ಇದೆ, ಏನೆಲ್ಲ ಔಷಧೀಯ ಗುಣಗಳಿದೆ, ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ. ಮೇಡಮ್, ಮೊದಲನೇದಾಗಿ ವೀಳ್ಯದೆಲೆಯಲ್ಲಿ ಸಾಕಷ್ಟು ಔಷಧೀಯ ಇರುತ್ತೆ ಅಂತ ಹೇಳ್ತಾರೆ. ಯಾವ ರೀತಿ ಔಷಧೀಯ ಗುಣಗಳಿರುತ್ತೆ? ಇದನ್ನ ನಾವು ಸೇವಿಸೋದ್ರಿಂದ ಯಾವ ರೀತಿ ನಮಗೆ ಅದು ಉಪಯೋಗವಾಗುತ್ತೆ? ನೋಡಿ, ಇದು ಬಹಳ ಮುಖ್ಯವಾದಂಥದ್ದು. ಈ ವೀಳ್ಯದೆಲೆ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿನಿತ್ಯ ನಾವು ಉಪಯೋಗಿಸ್ತೀವಿ. ಯಾತಕ್ಕೆ ಉಪಯೋಗಿಸ್ತೀವಿ? ತಾಂಬೂಲವಾಗಿ ಉಪಯೋಗಿಸ್ತೀವಿ. ಯಾರಿಗಾದರೂ ನಾವೇನಾದರೂ ದಾನವನ್ನಾಗಿ ಕೊಡಬೇಕಾದ್ರೆ, ಅಡಿಕೆಲೆಯನ್ನಾಗಿ ಕೊಡಬೇಕಾದ್ರೆ, ನಾವೇನನ್ನಾದರೂ ಕೊಡಬೇಕಾದ್ರೆ ವೀಳ್ಯದೆಲೆ ಇಲ್ಲ ಅಂತಂದರೆ ಅದರ ಒಂದು ಕಾರ್ಯ ಪೂರ್ಣವಾಗೋದಿಲ್ಲ. ಅದು ಪೂರ್ಣತೆಯನ್ನು ಪಡಿಬೇಕಾದ್ರೆ ವೀಳ್ಯದೆಲೆ ಬೇಕೇ ಬೇಕು ನಮಗೆ. ಹಾಗಾದರೆ ಈ ವೀಳ್ಯದಲ್ಲಿ ಏನು ಅಂಥ ಮಹತ್ವ ಇದೆ ಅಂತ ಹೇಳಿದ್ರೆ, ವೀಳ್ಯದೆಲೆಯಲ್ಲಿ ನಾವು ಹಿಂದೆ ಕೆಲವರು ಹಸಿರೆಲೆ ಹಾಗಾಗಿ ಇದನ್ನು ಬಳಸ್ತಾ ಇದ್ರು ಅಂತ ಕೆಲವರು ವಾದ ಮಾಡ್ತಾರೆ. ಹಸಿರೆಲೆ ಅಂದರೆ ಈ ವೀಳ್ಯದೆಲೆನೇ ಯಾಕೆ ತೊಗೋಬೇಕು? 2 ಮಾವಿನ ಎಲೆ ಇಡ್ಬೋದಿತ್ತಲ್ವಾ, 2 ಬೇವಿನ ಎಲೆ ಇಡ್ಬೋದಿತ್ತು. ಅದಲ್ಲ, ಅಲ್ಲಿ ವೀಳ್ಯದೆಲೆಯಲ್ಲಿ ಒಂದು ವೀಳ್ಯ ಅಂದರೆ ಆ ವೀಳ್ಯವನ್ನು ನಾವು ಪರಸ್ಪರ ಹಂಚಿಕೊಂಡಾಗ, ನೀವು ಬೇರೆ ಯಾವುದೇ ಹಸಿರೆಲೆ ಕೊಟ್ಟಾಗ ತಕ್ಷಣ ಬಾಯಿಗೆ ಹಾಕ್ಕೊಳ್ಳಿ ಅಂಥೇಳಿ ಯಾರು ಹಾಕ್ಕೊಳ್ತಾರಾ? ಖಂಡಿತ ಇಲ್ಲ. ಅದೇ ವೀಳ್ಯದೆಲೆಯನ್ನು ಕೊಟ್ಟಾಗ ನೀವು ಸಂತೋಷದಿಂದ ಬಾಯಿಗೆ ಹಾಕ್ಕೊಂಡವರು ಅದರಲ್ಲಿ ಇರ್ತಕ್ಕಂತಹ ಒಂದು ಸೊಗಡನ್ನು ಅವರು ಅನುಭವಿಸ್ತಾರೆ. ಈ ಎಲ್ಲ ಒಂದು ಸಾಕಷ್ಟು ದೃಷ್ಟಿಯಿಂದ ಈ ಪೂರ್ವಿಕರು ನಮಗೆ ಈ ವೀಳ್ಯದೆಲೆಯನ್ನು ಈ ಎಲ್ಲ ಒಂದು ಶುಭ ಕಾರ್ಯಗಳಿಗೆ ಬಹಳ ಮಹತ್ತರವಾದಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಈಗ ಔಷಧೀಯವಾಗಿ ಅಂತ ನೀವು ಕೇಳಿದ್ರಿ. ಔಷಧೀಯವಾಗಿ ಅಂತ ನಾವು ಯೋಚನೆ ಮಾಡುವಾಗ ಸಾಧಾರಣವಾದ ಒಂದು ವಿಚಾರ ಹೇಳ್ತೀನಿ. ಇವಾಗ ಮಳೆ ಬಂದ ತಕ್ಷಣ ಎಲ್ಲರ ಮನೆಯಲ್ಲೂ ಕೂಡ ನೆಗಡಿ ಬಂದ ತಕ್ಷಣ ನಾವೇನು ಮಾಡಬೇಕು? ಸೀದಾ ಮೆಡಿಕಲ್ ಸ್ಟೋರ್ಗೆ ಹೋಗಿ ಬಾಗಿಲು ತಟ್ಟೋದಲ್ಲ, ಮನೆಯಲ್ಲೇ ವೀಳ್ಯದೆಲೆ ಇದ್ದೇ ಇರುತ್ತೆ. ತುಳಸಿಯ ಬಗ್ಗೆ ಮಾತಾಡುವಾಗ ಹೇಳಿದ್ದೆ ನಾನು, ತುಳಸಿ ಮನೆಯಲ್ಲೇ ಇರುತ್ತೆ. 4 ತುಳಸಿ ಎಲೆ ತಗೊಳ್ಳಿ, 1 ವೀಳ್ಯದೆಲೆ ತಗೊಳ್ಳಿ, ಜೊತೆಗೆ ಇದ್ದರೆ 1 ಅಥವಾ 2 ದೊಡ್ಡ ಪತ್ರೆ ಎಲೆ ತಗೊಳ್ಳಿ, 3 ಜಜ್ಜಿ ಸ್ವಲ್ಪ ರಸ ತೆಗೀರಿ, 2 ಚಮಚ ರಸ ತಗೊಳ್ಳಿ, ಒಂದು ಅರ್ಧ ಚಮಚ ಜೇನುತುಪ್ಪ ಮಿಶ್ರಣ ಮಾಡಿ ಅದನ್ನು ನೆಕ್ಕಿದರೆ ಸಾಕು. ಒಂದು ದಿನಕ್ಕೆ 2 ಬಾರಿ ಅಥವಾ 3 ಬಾರಿ ಈ ರೀತಿ 3 ದಿವಸಗಳ ಕಾಲ ಸತತವಾಗಿ ಮಾಡ್ತಾ ಬನ್ನಿ, ನೆಗಡಿ ಕಮ್ಮಿ ಆಗುತ್ತೆ. ಎಷ್ಟು ಸುಲಭದ ಉಪಚಾರ, ಎಷ್ಟು ಸುಲಭವಾಗಿ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು. ಆದರೆ ನಾವು ಏನು ಯೋಚನೆ ಮಾಡ್ತೀವಿ? ಮೆಡಿಕಲ್ ಸ್ಟೋರ್ಗೆ ಹೋಗೋಣ, ಆ ಮಾತ್ರೆ ತರೋಣ, ಈ ಮಾತ್ರೆ ತರೋಣ, ಸೇವನೆ ಮಾಡೋಣ. ಬೇಡ, ಮನೆಯಲ್ಲೇ ಇದೆ ಸುಲಭವಾಗಿ. ಅಂದರೆ ಶುರುವಾಗುವಾಗ ಅಂದರೆ ಪ್ರಾರಂಭದ ಹಂತದಲ್ಲಿ ನಾವು ಇದನ್ನು ಮಾಡಿದಾದರೆ ತಕ್ಷಣದಲ್ಲಿ ಉಪಶಮನ ಸಿಕ್ಕತ್ತೆ. ಸ್ವಲ್ಪ ಜಾಸ್ತಿ ಆದಮೇಲೆ ನಾವು ಇದನ್ನು ಪ್ರಾರಂಭ ಮಾಡಿದ್ದೇ ಆದರೆ, ಅಂದರೆ ಔಷಧಿಯನ್ನು ಸೇವನೆ ಮಾಡಿದ್ದೇ ಆದರೆ, ಆವಾಗ ನಾವು ಕೆಲವು 5-6 ದಿವಸಗಳ ಕಾಲ ಅಥವಾ 7 ದಿವಸಗಳ ಕಾಲ ಈ ರೀತಿ ಸೇವನೆ ಮಾಡಬೇಕಾಗುವಂಥ ಪ್ರಮೇಯ ಬರುತ್ತೆ. ಹಾಗಾಗಿ ಪ್ರಾರಂಭದ ಹಂತದಲ್ಲಿಯೇ ನಾವು ಇದನ್ನು ಸೇವನೆ ಮಾಡೋದರಿಂದ ಅನುಕೂಲ ಆಗುತ್ತೆ. ಮತ್ತು ಕೆಮ್ಮು ಬರುತ್ತೆ. ನೆಗಡಿ ಬಂದ ಮೇಲೆ ಹಿಂದೆಲೆ ಕೆಮ್ಮು ಬರೋದು ಸಹಜ. ಈ ಕೆಮ್ಮಿಗೆ ಏನು ಮಾಡಬೇಕು? ಇದೇ ವೀಳ್ಯದೆಲೆ ತಗೊಳ್ಳಿ, ಅದರೊಳಗೆ 2 ಕಾಳು ಕಲ್ಲುಪ್ಪು, ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ, 2 ಕಲ್ಲುಪ್ಪು, 4 ಕಾಳು ಕರಿಮೆಣಸು,
ಮೂರನ್ನು ಸೇರಿಸಿ ಬಾಯಲ್ಲಿಟ್ಕೊಂಡು ಚೆನ್ನಾಗಿ ಅಗೆದು ಅದರ ರಸವನ್ನು ನಿಧಾನವಾಗಿ ಸೇವನೆ ಮಾಡ್ತಾ ಬಂದಿದ್ದೆ ಆದರೆ, ಈ ರೀತಿ ದಿನಕ್ಕೆ 2 ಬಾರಿ 3 ದಿವಸಗಳ ಕಾಲ ಸೇವನೆ ಮಾಡಿದ್ದೇ ಆದರೆ ಕಫ ಎಲ್ಲವೂ ಸ್ವಲ್ಪ ಹಗುರವಾಗಿ ಕರಗ್ತಾ ಬಂದು ಕೆಮ್ಮು ಕಡಿಮೆ ಆಗುತ್ತೆ. ಇನ್ನು ಕೆಲವರಿಗೆ ಇದೇ ಕೆಮ್ಮು ಇನ್ನೂ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಅಂದರೆ ವಿಪರೀತವಾಗಿರುತ್ತೆ. ಆವಾಗ ಅಂದರೆ ಕಫ ಬಹಳ ಗಟ್ಟಿಯಾಗಿ ಎದೆಯಲ್ಲಿ ಕಟ್ಟಿ ಆ ರೀತಿಯಾಗಿ ಬಂದಂತಹ ಕೆಮ್ಮಿಗೆ ಇದೇ ವೀಳ್ಯದೆಲೆಯಲ್ಲೇ ರಾಮಬಾಣದಂತಹ ಔಷಧ ಇದೆ. ಹಾಗಾದರೆ ಅವರು ಏನು ಮಾಡಬೇಕು? ಇದೇ ವೀಳ್ಯದೆಲೆಯನ್ನು 2 ವೀಳ್ಯದೆಲೆ ತಗೊಳ್ಳಿ, 1 ಲವಂಗ ತಗೊಳ್ಳಿ, 1 ಕಡಲೆಬೇಳೆಯಷ್ಟು ಪಚ್ಚಕರ್ಪೂರವನ್ನು ಅದಕ್ಕೆ ಸೇರಿಸ್ಕೊಂಡು 4 ತುಳಸಿ ಎಲೆ, ಇಷ್ಟನ್ನು ನಾವು ತಾಂಬೂಲ ಹಾಕ್ಬೇಕಾದ್ರೆ ವೀಳ್ಯದೆಲೆ, ಸುಣ್ಣ, ಅಡಿಕೆ ಎಲ್ಲ ಇಟ್ಕೊಳ್ತೀವಲ್ವ, ಹಾಗೆ ವೀಳ್ಯದೆಲೆ ಒಳಗೆ ಇದನ್ನೆಲ್ಲ ಇಟ್ಬಿಟ್ಟು ಸುತ್ತಿ ಬಾಯಲ್ಲಿಟ್ಕೊಂಡು ನಿಧಾನವಾಗಿ ಅಗೆದು, ಅಂದರೆ ಬೇಗ ಇದು ಹೊಟ್ಟೆಗಲ್ಲ ಔಷಧ, ಇಲ್ಲಿಂದ ಇಲ್ಲಿಗೆ ಬರಬೇಕು. ಈ ಶ್ವಾಸಕೋಶದಲ್ಲಿರ್ತಕ್ಕಂತಹ ಕಫ ಎಲ್ಲವೂ ಕರಗಿ ನೀರಾಗಬೇಕು. ಅದಕ್ಕೆ ನಿಧಾನವಾಗಿ ಅದನ್ನು ಅಗದು ಅದರ ರಸವನ್ನು ಸೇವನೆ ಮಾಡಿದ್ದೆ ಆದರೆ ಆ ರಸ ಒಳಗೆ ಹೋಗ್ತಾ ಇದ್ದಾಗೆ ಆ ಕಫ ಎಲ್ಲವೂ ಕೂಡ ಕರಗಿ ನೀರಾಗಿ ಸ್ವಲ್ಪ ವಿಪರೀತದ ಹಂತದಲ್ಲಿರ್ತಕ್ಕಂತಹ ಕೆಮ್ಮು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ಬಹಳ ಸುಲಭ, ಎಲ್ಲವೂ ಮನೆಯಲ್ಲೇ ಇರ್ತಕ್ಕಂಥದ್ದು. ನೀವು ಯಾವುದನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ವೀಳ್ಯದೆಲೆ ತಿನ್ನೋಕ್ಕೆ ಯಾರಿಗೂ ಕೂಡ ಬೇಸರ ಕೂಡ ಆಗೋದಿಲ್ಲ. ಹಾಗಾಗಿ ಇದನ್ನು ಸುಲಭವಾಗಿ ಪರಿಹರಿಸ್ಕೊಳ್ಬಹುದು. ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಬಳಸ್ಕೊಂಡು ಎಷ್ಟು ಒಳ್ಳೆಯ ಔಷಧ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಎಷ್ಟೋ ಜನ ಕೆಮ್ಮಿಂದ ಬಹಳ ದಿನಗಳು ಬಳಲ್ತಾ ಇರ್ತಾರೆ. ನೀವು ಹೇಳ್ದಾಗೆ ಮಾತ್ರೆಗಳನ್ನ ತಗೊಂಡಿರ್ತಾರೆ, ಯಾವುದಕ್ಕೂ ಕೂಡ ಕಮ್ಮಿ ಆಗಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಹೇಳಿದ ಇದನ್ನ ಪಾಲಿಸೋದ್ರಿಂದ, ಅಂದ್ರೆ ವೀಳ್ಯದೆಲೆ, ಲವಂಗ, ಪಚ್ಚಕರ್ಪೂರ, ಇದು 3 ಸೇವಿಸೋದ್ರಿಂದ ಆ ಕೆಮ್ಮು ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ. ಇದು ದೊಡ್ಡವರಿಗಾದ್ರೆ ಮಕ್ಕಳಿಗೂ ಕೂಡ ವೀಳ್ಯದೆಲೆ ಬಹಳ ಒಳ್ಳೆಯದು, ಅದು ಒಂದು ರೀತಿಯಾದಂಥ ಅಮೃತ ಅಂತಲೇ ಹೇಳ್ತಾರೆ. ಅದು ಯಾವ ಕಾರಣಕ್ಕಾಗಿ ಹೇಳ್ತಾರೆ ಮೇಡಮ್? ನೋಡಿ, ಸಣ್ಣ ಎಳೆ ಮಕ್ಕಳಿರೋ ಮನೆಯಲ್ಲಿ ಏನಿಲ್ಲದೆ ಇದ್ರೂ ಪರವಾಗಿಲ್ಲ, ಮನೆಯಲ್ಲಿ 2 ವೀಳ್ಯದೆಲೆ ಇಟ್ಕೊಂಡಿರಬೇಕು. ಯಾವ ಕಾಲದಲ್ಲೂ ಅಷ್ಟೇನೆ. ಎಳೆ ಮಕ್ಕಳಿರೋ ಮನೆಯಲ್ಲಿ ವೀಳ್ಯದೆಲೆ ಅದು ಇದ್ದೇ ಇದೆ ಅಂದರೆ ಒಂದು ಡಾಕ್ಟ್ರ್ ಮನೆಯಲ್ಲಿ ಇದ್ದ ಹಾಗೆ, ವೈದ್ಯರನ್ನೇ ಮನೇಲಿ ಇಟ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ನಾವು ಅಷ್ಟು ಧೈರ್ಯವಾಗಿರ್ಬೋದು ವೀಳ್ಯದೆಲೆ ಮನೆಯಲ್ಲಿದ್ದಾಗ. ಈ ವೀಳ್ಯದೆಲೆಯನ್ನು ಮಕ್ಕಳಿಗೆ ಯಾವ್ಯಾವ ರೂಪದಲ್ಲಿ ಉಪಯೋಗಿಸ್ಬೋದು ಅಂದರೆ, ನಾನು ಆಗಲೇ ಹೇಳಿದಾಗೆ ಮಕ್ಕಳಿಗೆ ನೆಗಡಿ, ಶೀತ ಆಯಿತು ಅಂದರೆ ಸ್ವಲ್ಪ ಗಾಳಿ ಜೋರಾಗಿ ಬೀಸಿದರೆ ನೆಗಡಿ ಬರುತ್ತೆ. ಆವಾಗ ನಾವು ಈ ತುಳಸಿ ಎಲೆ ಮತ್ತು ವೀಳ್ಯದೆಲೆ ರಸವನ್ನು ಸ್ವಲ್ಪ ಜೇನಿನಲ್ಲಿ ಸೇರಿಸಿ ಆಗಲೇ ಹೇಳಿದಾಗೆ ಕೊಟ್ಟರೆ ನೆಗಡಿ ಕಮ್ಮಿ ಆಗುತ್ತೆ. ಇನ್ನು ಕೆಲವು ಮಕ್ಕಳಿಗೆ ಈ ಪಕ್ಕೆಯಲ್ಲಿ ಎಳ್ತಾ ಬರುತ್ತೆ. ಆ ಎಳ್ತಾ ಬಂದಾಗ ಅದು ಸ್ವಲ್ಪ ಹಿಂಸೆ ಕೊಡುತ್ತೆ ಮಗುವಿಗೆ, ರಾತ್ರಿ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ. ಮತ್ತು ಎದೆಯಲ್ಲಿ ಕೊರ ಅಂತ ಕೆಲವು ಮಕ್ಕಳಿಗೆ ಶಬ್ದ ಬರುತ್ತೆ. ಅದು ಆ ಎಳವು ಬಂದಾಗ, ಪಕ್ಕೆ ಎಳ್ತಾ ಬಂದಾಗ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ಇದೇ ವೀಳ್ಯದೆಲೆಯನ್ನು ತುಳಸಿ ಎಲೆ ಜೊತೆಯಲ್ಲಿ ಚೆನ್ನಾಗಿ ಜಜ್ಜಿ ರಸ ತೆಗೆದು ಜೇನಿನಲ್ಲಿ ಹೊಟ್ಟೆಗೆ ಕೊಡುವುದರ ಜೊತೆಗೆ ಆ ಒಂದು ರಸ ಹಿಂಡಿದಾಗ ಕಲ್ಕ ಬಂದಿರುತ್ತಲ್ಲ, ಆ ಕಲ್ಕವನ್ನು ಈ ಪಕ್ಕೆಗಳಿಗೆ ಮತ್ತು ಎದೆಗೆ ಚೆನ್ನಾಗಿ ಸವರಿ ಬಿಡಬೇಕು. ಸವರಿ 5 ನಿಮಿಷ ಬಿಟ್ಟುಬಿಟ್ರೆ ಅದು ಒಣಗಿ ಹೋಗುತ್ತೆ. ಆ ರೀತಿ ಮಾಡೋದ್ರಿಂದ ಆ ಪಕ್ಕೆ ಎಳ್ತಾ ಇರ್ಬೋದು, ಎದೆಯಲ್ಲಿ ಗೊರಗೊರ ಅನ್ನೋ ಶಬ್ದ ಇರ್ಬೋದು, ನೆಗಡಿ ಇರ್ಬೋದು, ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಇದನ್ನು ಒಂದು 2-3 ದಿವಸಗಳ ಕಾಲ ಅವರು ಮಾಡಿದರೆ ಸಾಕು. ಇದ್ರ ಜೊತೆಗೆ ಇನ್ನು ಕೆಲವು ಮಕ್ಕಳು ರಾತ್ರಿ 10 ಗಂಟೆ ಮೇಲೆ ಅಳೋದಕ್ಕೆ ಶುರು ಮಾಡ್ತಾರೆ. ಹೆಂಗೆ ಅಳ್ತಾರೆ ಅಂದರೆ, ಅಕ್ಕಪಕ್ಕದ ಮನೆಯವ್ರಿಗೆಲ್ಲರಿಗೂ ನಿದ್ದೆಗೆ ಅವ್ರಿಗೆ ಸಾಕಷ್ಟು ತೊಂದರೆ ಆಗೋ ರೀತಿಯಲ್ಲಿ ಅಳ್ತಾ ಇರುತ್ತೆ. ಈ ಮಗು ಯಾಕೆ ಅಳ್ತಾ ಇದೆ ಅಂತ ಮನೆಯಲ್ಲಿ ಯಾರಿಗೂ ಅರ್ಥ ಆಗೋದಿಲ್ಲ. ಆವಾಗ ಏನು ಮಾಡಬೇಕು ಅಂದರೆ, ಮಗುವಿನ ಹೊಟ್ಟೆಯನ್ನು ಸುಮ್ಮನೆ ಹೀಗೆ ಮುಟ್ಟಿ ನೋಡಬೇಕು. ಎಳೆ ಮಕ್ಕಳು ಅವಕ್ಕೆ ಹೇಳೋದಕ್ಕೆ ಗೊತ್ತಾಗೋದಿಲ್ಲ. ಮುಟ್ಟಿ ನೋಡಿದಾಗ ಹೊಟ್ಟೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಥವಾ ಹೊಟ್ಟೆ ಸ್ವಲ್ಪ ಉಬ್ಬರಿಸ್ಕೊಂಡಿರುತ್ತೆ. ಇದು ಯಾವುದೇ ಇರಬಹುದು. ಇದೇ ವೀಳ್ಯದೆಲೆಯನ್ನು ಸ್ವಲ್ಪ ಗಟ್ಟಿಯಾಗಿ ಹಸಿರಾಗಿರ್ತಕ್ಕಂಥ ದೊಡ್ಡದಾಗಿರೋ ವೀಳ್ಯದೆಲೆಯನ್ನು ತಗೊಂಡು ನಾವು ಅದರ ಮೇಲೆ ಸ್ವಲ್ಪ ಹರಳೆಣ್ಣೆಯನ್ನು ಹಗುರವಾಗಿ ಸವರಿ ಅದನ್ನು ಹೊಟ್ಟೆ ಮೇಲೆ ಒಂದು ತೆಳುವಾಗಿರೋಂಥ ಬಿಳಿ ಬಟ್ಟೆ, ಅಂದರೆ ಅದು ಹತ್ತಿ ಬಟ್ಟೆಯೇ ಆಗಬೇಕು. ಹತ್ತಿ ಬಟ್ಟೆಯನ್ನು ಹೊಟ್ಟೆಯ ಮೇಲೆ ಹಾಕಿ ಅದರ ಮೇಲೆ ದೀಪದಲ್ಲಿ ಹೀಗೆ ಬಿಸಿ ಮಾಡೋದು. ವೀಳ್ಯದೆಲೆನ ಬಿಸಿ ಮಾಡಿ ಆ ಹೊಟ್ಟೆ ಮೇಲೆ ಹೀಗಿಟ್ಟು ಎಲ್ಲ ಭಾಗಕ್ಕೂ ಶಾಖ ಕೊಡೋದು. ಆ ಶಾಖ ಕೊಡುವಾಗ ನಾವು ಕೈ ಮುಟ್ಟಿ ಆಮೇಲೆ ಮಗುವಿನ ಹೊಟ್ಟೆ ಮೇಲೆ ಇಡಬೇಕು. ಯಾಕೆಂದರೆ ಎಳೆ ಮಗು, ಅದಕ್ಕೆ ತಡೆಯುವಷ್ಟು ಬಿಸಿ ಮಾತ್ರ ಇರಬೇಕು. ಆ ರೀತಿ ಹೊಟ್ಟೆ ಮೇಲೆ ಆ ರೀತಿ ನಾವು ಶಾಖ ಕೊಡೋದ್ರಿಂದ ಏನಾಗುತ್ತೆ, ಹೊಟ್ಟೆಯಲ್ಲಿ ವಾಯು ಸೇರಿರುತ್ತೆ. ಮಗುವಿಗೆ ತಾಯಿ ಏನಾದ್ರೂ ಆಹಾರ ಸೇವನೆಯಲ್ಲಿ ವ್ಯತ್ಯಾಸ ಮಾಡಿದರೆ, ಹಾಗಾಗಿ ಆ ಹಾಲನ್ನು ಕುಡಿದಾಗ ಮಗುವಿಗೆ ವಾಯು ಸೇರಿರುತ್ತೆ. ಆ ವಾಯು ಎಲ್ಲವೂ ಕೂಡ ಸುಲಭವಾಗಿ ಆಚೆ ಹೋಗುತ್ತೆ. ಮಗು ಆರಾಮಾಗಿ ನಿದ್ದೆ ಮಾಡುತ್ತೆ, ಅಳು ತನ್ನಷ್ಟಕ್ಕೆ ತಾನೇ ನಿಲ್ಲುತ್ತೆ.
ಎಷ್ಟು ಸೂಕ್ಷ್ಮವಾದಂತಹ ವಿಷಯಗಳು ಹಾಗೂ ಎಷ್ಟು ಸುಲಭವಾದಂತಹ ಮಾರ್ಗಗಳು. ಇದನ್ನ ದೊಡ್ಡೋರು ಮನೆಯಲ್ಲಿದ್ದರೆ ಅಥವಾ ಇಂಥ ತಿಳಿದಿರುವಂಥವ್ರು ಯಾರಾದರೂ ಮನೆಯಲ್ಲಿದ್ದಾಗ ಹೇಳಿದಾಗ ಅಯ್ಯೋ ಇಷ್ಟು ಸುಲಭವಾಗಿ ಪರಿಹಾರ ಆಗುವಂಥ ವಿಷಯಕ್ಕೆ ನಾವು ಎಷ್ಟು ತಲೆ ಕೆಡಿಸ್ಕೊಂಡಿದ್ವಿ ಅಂತ ಅರ್ಥ ಮಾಡ್ಕೋತೀವಿ. ಈ ವಿಳ್ಳೆದೆಲೆಯ ಮಹತ್ವ ಜೊತೆಗೆ ಇದು ಮಕ್ಕಳಿಗೆ ಇನ್ನು ಯಾವ ಯಾವ ರೀತಿಯಲ್ಲಿ ಉಪಯೋಗಕಾರಿ ಅನ್ನೋದನ್ನ ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ತಥಾಸ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಮ್ಮ, ವಿಳ್ಳೆದೆಲೆ ಬಗ್ಗೆ ಮಾತಾಡ್ತಿದ್ವಿ. ಮಕ್ಕಳಿಗೆ ಯಾವ ರೀತಿ ಇದು ಉಪಯೋಗ ಆಗುತ್ತೆ ಅಂದ್ರೆ, ಮಕ್ಕಳಿಗೆ ಏನಾದರೂ ವಾಯು ಆಗಿದ್ರೆ ಆ ವಿಳ್ಳೆದೆಲೆನ ನಾವು ಶಾಖ ಕೊಡಬೇಕು ಅಂತ ಹೇಳಿದ್ರಿ. ಇನ್ನು ಯಾವ ರೀತಿಯಲ್ಲಿ ಮಕ್ಕಳಿಗೆ ಇದು ಉಪಯೋಗಕರ ಆಗತ್ತಮ್ಮ? ಇದೇ ವಿಳ್ಳೆದೆಲೆಗೆ ನಾವು ಸುಣ್ಣವನ್ನು ಹಚ್ಕೊಳ್ತೀವಿ. ಸ್ವಲ್ಪವೇ ಸುಣ್ಣ ಹಚ್ಚಿ ಸ್ವಲ್ಪ ಅಡಿಕೆಯನ್ನು ಹಾಕಿ ಮೂರನ್ನು ಸೇರಿಸಿ ಚೆನ್ನಾಗಿ ಜಜ್ಜಿಬಿಟ್ಟು ಈ ರಸವನ್ನು ತೆಕ್ಕೊಳ್ಳೋದು. ಈ ರಸನ ಈ ದೀಪದಲ್ಲಿ ಬಿಸಿ ಮಾಡಿರುವಂತಹ ಈ ರಸವನ್ನು ನೆತ್ತಿ ಮೇಲೆ ಸ್ವಲ್ಪ ಪಟ್ಟು ಹಾಕಿಬಿಟ್ಟು 1-2 ನಿಮಿಷ ಬಿಟ್ಟರೆ ಒಣಗೋಗುತ್ತೆ. ಅದನ್ನು ಹಾಗೆ ಬಿಟ್ಬಿಡೋದು. ಈ ರೀತಿ 2 ದಿವಸ ಮಾಡಿದರೆ ಸಾಕು. ಈ ಹಸಿರು ಬಣ್ಣದಲ್ಲಿ ಆಗಿರುವಂತಹ ಈ ಬೇದಿ ಬಹಳ ಸುಲಭದಲ್ಲಿ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಅಂದ್ರೆ ಇದು ಹಲ್ಲು ಬರುವಾಗ ಆಗುವಂಥ ಬೇದಿ ಮಾತ್ರ ವಾಸಿ ಆಗುತ್ತಾ ಅಥವಾ ಮಕ್ಕಳಿಗೆ ಸಾಮಾನ್ಯವಾಗಿ ಹಸಿರು ಬಣ್ಣದ ಬೇದಿ ಕೆಲವೊಮ್ಮೆ ಆಗುತ್ತೆ, ಆಗ್ಲೂ ಕೂಡ ನಾವು ಇದನ್ನ ಹಸಿರು ಬಣ್ಣದ ಬೇದಿ ಆದಾಗ ಮಾಡಬಹುದು, ಹಲ್ಲು ಬರುವಾಗ ಆಗುವಂತಹ ಬೇದಿಗೆ ಮಾಡಬಹುದು. ಬೇರೆ ಕಾರಣಗಳಿಗೆ ಆಗುವಂತಹ ಬೇದಿಗೆ ಇದು ಉಪಚಾರ ಆಗೋದಿಲ್ಲ. ಈ 2 ರೀತಿಯಲ್ಲಿ ಆಗುವಂತಹ ಬೇದಿಗೆ ಇದು ಖಂಡಿತವಾಗಿ ಇದರಿಂದ ಸಹಾಯ ಆಗುತ್ತೆ. ಅದೇ ಅಜೀರ್ಣದಿಂದ ಆಗುವಂತಹ ಬೇದಿ ಇರ್ಬೋದು, ಬೇರೆ ಇನ್ನಿತರ ಯಾವುದೇ ಕಾರಣಕ್ಕಾದರೆ ಈ ಒಂದು ಉಪಚಾರ ಅದಕ್ಕೆ ಸೇರಿ ಹೋಗೋದಿಲ್ಲ. ಹಾಗಾಗಿ ಗಮನಿಸ್ಕೊಳ್ಬೇಕು. ಅದರಲ್ಲಿ ಹಲ್ಲು ಬರುವಾಗ ಆಗುವಂತಹ ಬೇದಿ ಅದು ಹಸಿರಾಗಿದ್ದರೂ ಪರವಾಗಿಲ್ಲ, ಬೇರೆ ಬಣ್ಣದ್ದಾಗಿದ್ದರೂ ಪರವಾಗಿಲ್ಲ, ಆ ಸಮಯದಲ್ಲಿ ಆಗುವಂತಹ ಬೇದಿಗೆ ಇದು ಖಂಡಿತವಾಗಿಯೂ ಕೂಡ ಒಳ್ಳೆಯ ಉಪಚಾರ. ಮಕ್ಕಳಿಗೆ ಇದು ಯಾವ ರೀತಿ ಸಹಕಾರಿಯಾಗಿರುತ್ತೆ ಅನ್ನೋದನ್ನ ತಿಳಿಸಿದ್ರಿ. ಅದೇ ರೀತಿ ಹೆಣ್ಣು ಮಕ್ಕಳು ಕೂಡ ಊಟದ ನಂತರ ಒಂದು ವಿಳ್ಳೆದೆಲೆನ ಹಾಕೋಬೇಕು ಅನ್ನುವಂಥ ಒಂದು ಸಂಪ್ರದಾಯವನ್ನ ಆಗಿಂದ ಬೆಳೆಸ್ಕೊಂಡ್ ಬಂದಿದ್ರು. ಆದ್ರೆ ಈಗ ನಾವು ಅದನ್ನೆಲ್ಲ ಮರೆತು ಬಿಟ್ಟಿದ್ದೀವಿ. ಯಾವ ಕಾರಣಕ್ಕಾಗಿ ನಮ್ಮ ದೊಡ್ಡವರು ಆ ಒಂದು ಸಂಪ್ರದಾಯವನ್ನ ಮಾಡಿದ್ರಮ್ಮ? ವಿಳ್ಳೆದೆಲೆಯನ್ನು ಮೊದಲು ಜನರಲ್ ಆಗಿ ಎಲ್ಲರಿಗೂ ಹೇಳುವಾಗ ವಿಳ್ಳೆದೆಲೆಯನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಊಟವನ್ನು ಮಾಡಿದ ನಂತರ ವಿಳ್ಳೆದೆಲೆಯನ್ನು ಹಾಕಿದಾಗ ಸಾಧಾರಣವಾಗಿ ನಾವು ಬೇರೆ ಏನಾದ್ರು ತಿನ್ಬಿಟ್ಟು ತಕ್ಷಣ ನಾವು ನುಂಗಿಬಿಡೋದು ಆ ಥರ ಮಾಡೋದಿಲ್ಲ. ವಿಳ್ಳೆದೆಲೆ ಹಾಕ್ಕೊಳ್ಳೋರು ಅದರ ಒಂದು ಫೀಲನ್ನು ಅದನ್ನು ಅವರು ತುಂಬ ಸವಿಯೋದಕ್ಕೆ ತುಂಬ ಖುಷಿ ಪಡ್ತಾರೆ. ಹಾಗಾಗಿ ಅದನ್ನು ಅಗಿತಾನೇ ಇರ್ತಾರೆ. ಅದು ಅಗಿದಂತೆಲ್ಲನೂ ಕೂಡ ಬಾಯಿಯಲ್ಲಿ ಜೊಲ್ಲು ರಸ ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಜೊಲ್ಲು ರಸ ಶರೀರಕ್ಕೆ ಮನುಷ್ಯನಿಗೆ ಬಹಳ ಅತ್ಯಗತ್ಯವಾದಂಥದ್ದು. ಈ ಒಂದು ಜೊಲ್ಲು ರಸದಿಂದ ಏನಾಗುತ್ತೆ ಅಂದರೆ, ನಾವು ತಿಂದಂತಹ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತೆ. ಇದು ಬಹಳ ಮುಖ್ಯ. ವಿಳ್ಳೆದೆಲೆಯನ್ನು ಅಡಿಕೆ ಸಮೇತ ಎಲ್ಲ ನಾವು ಬೆರೆಸಿ ತಿನ್ನೋದು ಏನಂದರೆ, ಅದು ನಮಗೆ ಒಂದು ರುಚಿಯನ್ನು ಕೊಡೋದಕ್ಕೆ ಮತ್ತು ಬೇರೆ ಆದ ರೀತಿಗಳಿಗೆ ಅದು ಒಂದು ವಿಷಯಗಳಿಗಾಗಿ ನಾವು ಅದನ್ನು ಸೇರಿಸ್ಕೊಳ್ತೀವಿ. ಆದರೆ ಅದರಲ್ಲಿ ಬಹಳ ಮುಖ್ಯವಾದದ್ದು ವಿಳ್ಳೆದೆಲೆ ರಸ. ಈ ವಿಳ್ಳೆದೆಲೆ ರಸ ಊಟ ಆದಮೇಲೆ ನಿಧಾನವಾಗಿ ಒಳಗಡೆ ಹೋಗೋದ್ರಿಂದ ನಾವು ತಿಂದಂತಹ ಆಹಾರ ಎಲ್ಲವೂ ಕೂಡ ಚೆನ್ನಾಗಿ ಜೀರ್ಣಿಸುತ್ತೆ ಮತ್ತು ಚೆನ್ನಾಗಿ ಪಚನವಾಗುತ್ತೆ. ವಾಯು ಆದಷ್ಟು ಶರೀರದಲ್ಲಿ ಸೇರದೇ ಇರೋ ರೀತಿಯಲ್ಲಿ ಅದು ಸಹಕಾರಿಯಾಗತ್ತೆ. ಇದು ಒಂದು ಅಂಶ. ಇನ್ನೊಂದೇನೆಂದರೆ, ಬಾಣಂತಿಯರು ವಿಳ್ಳೆದೆಲೆಯನ್ನು ಹಾಕೋದ್ರಿಂದ ಮಗು ಹಾಲು ಕುಡ್ತಕ್ಕಂಥ ಮಗು ಇರುತ್ತಲ್ಲ, ಆ ಹಾಲನ್ನು ಮಗು ಕಕ್ಕೋದಿಲ್ಲ. ಯಾವ ಸ್ತ್ರೀ ವಿಳ್ಳೆದೆಲೆಯನ್ನು ಹಾಕದಿರ ಹಾಲನ್ನು ಕುಡಿಸ್ತಾರೆ, ಅಂತಹ ಮಕ್ಕಳು, ಆ ಹಾಲನ್ನು ಕುಡಿದಂತಹ ಮಕ್ಕಳು ಕುಡಿದ ಹಾಲನ್ನೆಲ್ಲನೂ ಕೂಡ ಮೇಲೆ ಕಕ್ಬಿಡುತ್ತವೆ. ಕಕ್ತಾನೆ ಇರುತ್ತೆ ಕೆಲವು ಮಕ್ಕಳು, ಬೇಕಾದ್ರೆ ಗಮನಿಸಿ. ಅದು ಯಾಕೆ ಅಂತಂದರೆ, ಈ ವಿಳ್ಳೆದೆಲೆ ರಸ ಅವರು ಖಂಡಿತವಾಗಿಯೂ ಸೇವನೆ ಮಾಡಿರೋದಿಲ್ಲ. ಈಗೇನು ಮಾಡ್ತಾರೆ ಅಂದರೆ, ವಿಳ್ಳೆದೆಲೆ ಹಾಕೋದ್ರಿಂದ ಹಿಂದವ್ರು ಯಾಕೆ ಹಾಕ್ತಾಯಿದ್ರು ಅಂದರೆ, ಅದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ರು. ನಾವು 2 ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಿನ್ಬಿಡ್ತೀವಿ, ನಮಗೆ ವಿಳ್ಳೆದೆಲೆ ಬೇಡ ಅಂತ ಕೆಲವರು ವಾದ ಮಾಡ್ತಾರೆ. ಆದರೆ ವಿಳ್ಳೆದೆಲೆ ರಸ ತೆಗೆದುಕೊಳ್ಳೋದ್ರಿಂದ ಆಗುವಂತಹ ಬೇಕಾದಷ್ಟು ಅದರಲ್ಲಿ ಬೇರೆದೇ ಆದಂತಹ ಉಪಯೋಗಗಳಿದೆ. ಆ ಎಲ್ಲ ಉಪಯೋಗವೂ ಕೂಡ ವಿಳ್ಳೆದೆಲೆ, ಸುಣ್ಣ, ಅಡಿಕೆ ಎಲ್ಲವೂ ಸೇರಿ ಸೇವನೆ ಮಾಡಿದಾಗ ಸಾಕಷ್ಟು ಉಪಕಾರ ಸ್ತ್ರೀಗೆ ಅದರಿಂದ ಸಿಕ್ಕತ್ತೆ.
ಹಾಗೆ ಅಮ್ಮ ನೀವು ಹೇಳಿದ್ರಿ ವೀಳ್ಯದೆಲೆಯಿಂದ ದೇಹದಲ್ಲಿ ಶಾಖ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರಿ. ಕೆಲವರು ಈ ಸೈನಸ್ ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್ ಇಂದ ಬಳಲ್ತಿರ್ತಾರೆ. ಅಂಥವರು ಕೂಡ ದಿನನಿತ್ಯ ವೀಳ್ಯದೆಲೆ ಸೇವನೆಯನ್ನ ಮಾಡೋದ್ರಿಂದ ಆ ತೊಂದರೆಗಳು ಕಮ್ಮಿ ಆಗೋ ಸಾಧ್ಯತೆಗಳಿರುತ್ತಾ ಅಮ್ಮ? ಖಂಡಿತ ಇರುತ್ತೆ. ಯಾಕೆಂದರೆ ವೀಳ್ಯದೆಲೆಯಲ್ಲಿ ಇರ್ತಕ್ಕಂಥ ಗುಣನೇ ಅದು. ಯಾವಾಗ ಈ ಮಳೆಗಾಲ ಯಾರಿಗೆ ಬರೋದಿಲ್ಲ ಅಂದರೆ ಸಾಧಾರಣ ಸುಮಾರು ಜನಕ್ಕೆ ಶರೀರವೇ ಒಂದು ಶೀತ ಪ್ರಕೃತಿ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ ಈ ಮಳೆಗಾಲದಲ್ಲಿ ಅಥವಾ ಈ ನವೆಂಬರ್ ಡಿಸೆಂಬರ್ ಚಳಿಗಾಲ ಬರುವಂತಹ ಸಂದರ್ಭದಲ್ಲಿ ಅವರು ರಾತ್ರಿ ಹೊತ್ತು ವೀಳ್ಯದೆಲೆ ಸೇವನೆಯನ್ನು ಅವರು ಅಭ್ಯಾಸದಲ್ಲಿ ಇಟ್ಕೊಂಡ್ರೆ ಶರೀರದಲ್ಲಿ ಶಾಖವೂ ಉತ್ಪತ್ತಿ ಆಗುತ್ತೆ. ವೀಳ್ಯದೆಲೆ ರಸ ಆಗಲೇ ಹೇಳಿದ ಹಾಗೆ ಅದು ನೆಗಡಿಗೆ, ಕೆಮ್ಮಿಗೆ ಎಲ್ಲಕ್ಕೂ ಕೂಡ ರಾಮಬಾಣವೂ ಹೌದು. ಅದರಿಂದ ಸಾಕಷ್ಟು ಪ್ರಯೋಜನವೂ ಆಗುತ್ತೆ. ಇನ್ನೂ ಒಂದು ವಿಚಾರ, ಈ ಸಂಗೀತಗಾರರಿರ್ಬೋದು ಅಥವಾ ಈ ಭಾಷಣಕಾರರಿರ್ಬೋದು, ಈ ಥರದವ್ರಿಗೆ ಈ ಗಂಟ್ಲು ಅವಾಗವಾಗ ಸ್ವಲ್ಪ ಹಿಂಸೆ ಮಾಡುತ್ತೆ. ಅದಕ್ಕೆ ಏನು ಮಾಡ್ತಾರೆ ಎಲ್ಲರೂ, ಗಂಟ್ಲು ಕಿರಿಕಿರಿನ ಆ ಮಾತ್ರೆ ತೊಗೊಳ್ಳಿ, ಈ ಮಾತ್ರೆ ತೊಗೊಳ್ಳಿ. ಏನು ಬೇಡ ನೋಡಿ, ನಮ್ಮ ಹಿಂದೆ ಬಾಲಮುರಳಿ ಕೃಷ್ಣ ಅವರು ಸಂಗೀತ ಹಾಡ್ಬೇಕಾದ್ರೆ ಎಷ್ಟು ಮಧುರವಾಗಿ ಹಾಡೋರು. ಅವ್ರೇನು ಮಾಡೋರು, ವೀಳ್ಯದೆಲೆನ ಬಾಯಲ್ಲಿ ದವಡೆಯಲ್ಲಿ ಒತ್ತರಿಸ್ಕೊಂಡು ಅದರ ರಸ ತೊಗೊಳ್ತಾನೆ ಇರೋರು, ಬಹಳ ಅಚ್ಚುಕಟ್ಟಾಗಿ ಸಂಗೀತನ ಹಾಡೋರು. ಅಂದರೆ ಅಂಥವ್ರಿಗೆ ಗಂಟಲಿನಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಈ ವೀಳ್ಯದೆಲೆ ಸಹಕಾರಿಯಾಗತ್ತೆ. ಅಮ್ಮ, ವೀಳ್ಯದೆಲೆ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಈಗ ನಾವು ವೀಳ್ಯದೆಲೆ ಆಯ್ಕೆ ಮಾಡ್ಕೊಳ್ಳುವಾಗ ಅದ್ರಲ್ಲಿ ನಾವೇನೇನು ಅಂಶಗಳನ್ನ ನೋಡಿ ವೀಳ್ಯದೆಲೆಯನ್ನ ತಗೋಬೇಕಾಗತ್ತೆ ಅಮ್ಮ? ವೀಳ್ಯದೆಲೆ ಅಂತ ಹೇಳಿದಾಗ್ಲೇ ಎಲ್ಲ ವೀಳ್ಯದೆಲೆಯಲ್ಲೂ ಕೂಡ ಕೆಲವು ಅಂಶಗಳು ಒಂದೇ ರೀತಿಯಾಗಿ ಇರುತ್ತೆ. ಅದರಲ್ಲಿರೋ ಔಷಧೀಯ ಗುಣದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ. ಆದರೆ ಈ ನಾಟಿ ವೀಳ್ಯದೆಲೆ ಅಂತ ಕಪ್ಪಗೆ ಸ್ವಲ್ಪ ದಪ್ಪಗಿರೋದು ಬರುತ್ತೆ. ಅದನ್ನು ನಾವು ಈ ಎಳೆ ಮಕ್ಕಳಿಗೆ ಉಪಯೋಗಿಸುವಾಗ ಅದನ್ನು ಉಪಯೋಗಿಸೋದ್ರಿಂದ ಸಾಕಷ್ಟು ಲಾಭ ಇರುತ್ತೆ. ಆದರೆ ನಮಗೆ ಆಯಾ ಜಾಗಗಳಿಗೆ ಅನುಕೂಲವಾಗಿ ನಮಗೆ ಯಾವುದೇ ವೀಳ್ಯದೆಲೆ ಸಿಕ್ಕಲಿ ಅದನ್ನು ನಾವು ಬಳಸಬಹುದು. ವೀಳ್ಯದೆಲೆಯ ಮತ್ತಷ್ಟು ವೈಶಿಷ್ಟ್ಯತೆಗಳ ಬಗ್ಗೆ ತಿಳಿಯೋಣ ಒಂದು ಪುಟ್ಟ ವಿರಾಮದ ನಂತರ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ, ನೀವು ಈ ವೀಳ್ಯದೆಲೆಯನ್ನು ಸೇವಿಸೋದ್ರಿಂದ ಮಕ್ಕಳಿಗೆ ಉಬ್ಬಸ ಪ್ರಾಬ್ಲಮ್ ಇದ್ರೆ ಅಥವಾ ಈ ಪಕ್ಕೆಗಳು ನೋವಿದ್ರೆ ಇವೆಲ್ಲವೂ ನಿವಾರಣೆ ಆಗುತ್ತೆ ಅಂತ ಹೇಳಿದ್ರಿ. ಇದನ್ನ ದೊಡ್ಡವರು ಕೂಡ ಸೇವಿಸಬಹುದಾ ಅದೇ ತೊಂದರೆಗೆ? ಖಂಡಿತ, ಅದರಲ್ಲಿ ಸ್ವಲ್ಪ ಬದಲಾವಣೆ ಇದೆ ಅಷ್ಟೇ. ಈ ಉಬ್ಬಸ ಇರ್ತಕ್ಕಂಥವ್ರು ಅಥವಾ ನಾಯಿ ಕೆಮ್ಮು ಇರ್ತಕ್ಕಂಥವ್ರು, ಇವರು ಎರಡಕ್ಕೂ ಕೂಡ ಒಂದೇ ಉಪಚಾರ. ಅದು ಕೂಡ ಬಹಳ ಸರಳವಾದದ್ದು. ಮನೆಯಲ್ಲೇ ವೀಳ್ಯದೆಲೆ ಇದ್ದೇ ಇರುತ್ತೆ. ಬಿಳಿ ಈರುಳ್ಳಿ ಇದೊಂದನ್ನು ನೀವು ಸಂಗ್ರಹಿಸ್ಕೋಬೇಕಾಗತ್ತೆ. ಈರುಳ್ಳಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದರಲ್ಲಿ ಬಿಳಿ ಈರುಳ್ಳಿನಲ್ಲಿ, ನಾನು ಈರುಳ್ಳಿ ಬಗ್ಗೆ ಮಾತನಾಡಿದಾಗ ಹೇಳಿದ್ದೆ, ಬಿಳಿ ಈರುಳ್ಳಿನಲ್ಲಿ ಔಷಧೀಯ ಗುಣಗಳು ಜಾಸ್ತಿ ಇರುತ್ತೆ ಅಂತ. ಅಕಸ್ಮಾತ್ ಬಿಳಿ ಈರುಳ್ಳಿ ಸಿಕ್ಕಲಿಲ್ಲ ಅಂದರೆ ಮಾಮೂಲಿ ಈರುಳ್ಳಿಯನ್ನೇ ಬಳಸ್ಬೋದು. ಸಿಕ್ಕಿದರೆ ಬಿಳಿ ಈರುಳ್ಳಿ ತುಂಬ ಇದಕ್ಕೆ ಉಪಯೋಗವಾಗುತ್ತೆ. ಬಿಳಿ ಈರುಳ್ಳಿ ಮತ್ತು ವೀಳ್ಯದೆಲೆ ಎರಡನ್ನೂ ಕೂಡ ಚೆನ್ನಾಗಿ ಜಜ್ಜಿ ರಸ ತೆಗೆದು 2 ಚಮಚದಷ್ಟು ರಸಕ್ಕೆ 1 ಚಮಚದಷ್ಟು ಒಳ್ಳೆ ಶುದ್ಧ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ದಿನಕ್ಕೆ 2 ಬಾರಿಯಂತೆ 3 ದಿವಸಗಳ ಕಾಲ ತೆಗೆದುಕೊಂಡ್ರೆ ಈ ನಾಯಿ ಕೆಮ್ಮು ಇರ್ಬೋದು, ಉಬ್ಬಸದ ಸಮಸ್ಯೆ ಇರ್ಬೋದು, ಕಡಿಮೆ ಆಗುತ್ತೆ. ಅದು ಸ್ವಲ್ಪ ವಿಪರೀತವಾಗಿದ್ದಾಗ 7 ದಿವಸಗಳ ಕಾಲ ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ಇದೇ ವೀಳ್ಯದೆಲೆಯನ್ನು ನಾವು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದೆ, ವೀಳ್ಯದೆಲೆಯನ್ನು ನಾವು ಊಟ ಆದಮೇಲೆ ಉಪಯೋಗಿಸ್ತೀವಿ. ಈ ಉಪಯೋಗಿಸುವಾಗ ನಾವು ತಿಂದಂತಹ ಆಹಾರದ ವಸ್ತುಗಳೆಲ್ಲವೂ ಕೂಡ ಹಲ್ಲಿನಲ್ಲಿ ಶೇಖರಣೆಯಾಗಿರುತ್ತೆ. ಈ ವೀಳ್ಯದೆಲೆ ಹಾಕೋದ್ರಿಂದ ದಂತಗಳಿಗೆ ಸಾಕಷ್ಟು ಉಪಕಾರ ಆಗುತ್ತೆ. ದಂತಕ್ಷಯವನ್ನು ಅದು ನಿವಾರಣೆ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಅಷ್ಟೇ ಅಲ್ಲ ನೋಡಿ, ಇನ್ನೂ ಹಲ್ಲು ನೋವು ಬಂತು ಅಂತ ಇಟ್ಕೊಳ್ಳೋಣ. ಹಲ್ಲು ನೋವು ಅಥವಾ ಒಸಡಿನಲ್ಲಿ ರಕ್ತ ಬರೋವಂಥದ್ದು, ಒಸಡು ನೋವು ಬರೋವಂಥದ್ದು, ಈ ಥರ ಏನಾದ್ರು ಇದ್ದಾಗ ಒಂದು ಸ್ವಲ್ಪ ಬಿಸಿ ನೀರಿಗೆ 2 ವೀಳ್ಯದೆಲೆ ಹಾಕಿಬಿಡಿ. ಒಂದು ಸಣ್ಣ ಉರಿಯಲ್ಲಿ 2-3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಬೇಕು. ಆ ಕುದಿಸಿದಂತಹ ನೀರಿಗೆ ಈ ಒಂದು 2 ವೀಳ್ಯದೆಲೆ ಹಾಕಿದ್ದೀವಲ್ಲ ಅದನ್ನು ತೆಗೆದು ಆಚೆ ಹಾಕ್ಬಿಟ್ಟು ಆ ನೀರನ್ನು ನಾವು ಸೇವನೆ ಮಾಡಿ ಬಾಯಲ್ಲಿ ಮುಕ್ಕಳಿಸಿ, ಚೆನ್ನಾಗಿ ಮುಕ್ಕಳಿಸಿ ಉಗುಳಿದ್ರೂ ಆಯಿತು, ಸೇವನೆ ಮಾಡಿದ್ರೂ ಆಯಿತು. ಅದು ಹೇಗೆ ಉಪಯೋಗಿಸಿದ್ರೂ ಪರವಾಗಿಲ್ಲ, ಬಾಯಲ್ಲಿ ಮಾತ್ರ ಅದು ಕೆಲವು ಕ್ಷಣಗಳು ಇರಬೇಕು. ಆ ರೀತಿ ಇದ್ದಾಗ ಅದು ಹಲ್ಲು ನೋವಿರ್ಬೋದು, ಒಸಡು ನೋವಿರ್ಬೋದು, ಒಸಡಿನಲ್ಲಿ ರಕ್ತ ಬರುವಂಥದ್ದು ಇರಬಹುದು, ಈ ಎಲ್ಲಕ್ಕೂ ಕೂಡ ಒಳ್ಳೆಯ ಉಪಚಾರ ವೀಳ್ಯದೆಲೆಯಿಂದ ಸಿಗತ್ತೆ. ಹಾಗೆ ನೀವು ಗರ್ಭಿಣಿಯರು ಮತ್ತೆ ಬಾಣಂತಿಯರಿಗೆ ವೀಳ್ಯದೆಲೆಯನ್ನು ಕೊಡ್ಬೋದು ಅಂತ ಹೇಳಿದ್ರಿ. ಜೊತೆಗೆ ಈ ಗರ್ಭದಲ್ಲಿ ಏನಾದರೂ ತೊಂದರೆ ಬಂದಾಗ ಅಥವಾ ಅದರಲ್ಲಿ ತೊಂದರೆಗಳು ಕಾಣಿಸ್ಕೊಂಡಾಗ ಈ ವೀಳ್ಯದೆಲೆಯನ್ನು ಯಾವ ರೀತಿಯಲ್ಲಾದರೂ ಬಳಸ್ಕೋಬಹುದಾ? ಹೌದು, ಈ ವೀಳ್ಯದೆಲೆಯನ್ನು ನೋಡಿ, ನಾವು
ಹೀಗಾಗಿಯೇ ಬಾಣಂತಿಯರಿಗೆ ನಾನು ಸಾಕಷ್ಟು ರೀತಿಯಲ್ಲಿ ಉಪಕಾರವಾಗತ್ತೆ ಅಂತ ಹೇಳಿದ್ದೆ ನಾನು. ಅಂದರೆ ಪ್ರಸವದ ನಂತರ ಗರ್ಭಾಶಯ ಬಹಳ ಅದು ತುಂಬ ಸೂಕ್ಷ್ಮವಾಗಿರುತ್ತೆ. ಆವಾಗ ಅದಕ್ಕೆ ನಾವು ಯಾವ್ಯಾವ ರೀತಿಯಲ್ಲಿ ಎಲ್ಲನೂ ನಾವು ಉಪಚಾರ ಮಾಡ್ಬೋದು, ಎಲ್ಲವೂ ಮಾಡಬೇಕಾಗತ್ತೆ. ಹಾಗಾಗಿ ಈ ವೀಳ್ಯದೆಲೆಯ ರಸವನ್ನು ನಾವು ಔಷಧೀಯವಾಗಿ ಉಪಯೋಗಿಸುವಾಗ ನೇರವಾಗಿ ನಾವು ಈ ವೀಳ್ಯದೆಲೆಯ ರಸವನ್ನೇ ಉಪಯೋಗಿಸ್ಬೇಕು. ಈ ಅಡಿಕೆ ಸುಣ್ಣ ಎಲ್ಲ ಹಾಕಿರೋದು ಬೇರೆ ಆಯಿತು. ನೇರವಾಗಿ ನಾವು ವೀಳ್ಯದೆಲೆಯ ರಸವನ್ನು ನಾವು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಅದರಿಂದ ಗರ್ಭಾಶಯದ ಸಮಸ್ಯೆಗಳು ಜೊತೆಗೆ ಈ ಮುಟ್ಟಿನ ಸಮಯದಲ್ಲಿ ಬರ್ತಕ್ಕಂತಹ ಕೆಲವು ಹೆಣ್ಣು ಮಕ್ಕಳ ನೋವು ಸಮಸ್ಯೆಗಳಿಗೆ ಕೂಡ ಈ ವೀಳ್ಯದೆಲೆಯ ರಸ ಸಾಕಷ್ಟು ಉಪಕಾರವನ್ನು ಮಾಡುತ್ತೆ. ಅಷ್ಟೇ ಅಲ್ಲ ನೋಡಿ, ತಲೆನೋವು ಬರುತ್ತೆ. ತಲೆನೋವು ಬಂದರೆ ಏನಿಲ್ಲ, ನೀವು ಈ ವೀಳ್ಯದೆಲೆಯನ್ನು ಸ್ವಲ್ಪ ಬಿಸಿ ಮಾಡಿ, ಕೆಂಡದಲ್ಲಾದರೂ ಸರಿ ದೀಪದಲ್ಲಾದರೂ ಸರಿ ಬಿಸಿ ಮಾಡಿ ಅದನ್ನು ಹಣೆಗೆ ಹೀಗೆ ಶಾಖವನ್ನು ಕೊಟ್ಟಿದ್ದೇ ಆದರೆ ತಲೆನೋವು ಯಾವಾಗ ಬರುತ್ತೆ ಅಂದರೆ ಇಲ್ಲೆಲ್ಲಾದ್ರೂ ನಮಗೆ ಈ ಕಫದ ಅಂಶನೇ ಸ್ವಲ್ಪ ಜಾಸ್ತಿ ಇಲ್ಲೆಲ್ಲ ಸೇರಿದಾಗ ತಲೆನೋವು ಬರುತ್ತೆ. ಈ ವೀಳ್ಯದೆಲೆಗೆ ಕಫವನ್ನು ಕರಗಿಸುವಂತಹ ಶಕ್ತಿ ಇದೆ ಅಂತ ಆಗಲೇ ಹೇಳಿದೆ. ಅದನ್ನು ಶಾಖ ಕೊಡೋದ್ರ ಮುಖಾಂತರ ಅದೆಲ್ಲವೂ ಕರಗತ್ತೆ. ಹಾಗಾಗಿ ತಲೆನೋವು ಕಡಿಮೆ ಆಗುತ್ತೆ. ನಾವು ಹೊರಗಡೆ ಎಲ್ಲರೂ ಹೋಗಿ ಊಟ ತಿಂಡಿ ಏನಾದ್ರು ಸೇವನೆ ಮಾಡಿದಾಗ ಅಲ್ಲಿ ಜಿಡ್ಡಿನ ಅಂಶ ಆಹಾರದಲ್ಲಿ ಯಥೇಚ್ಛವಾಗಿ ಬಳಸಿರ್ತಾರೆ ಅವರು, ಅಥವಾ ಅದಕ್ಕೆ ಸೋಡಾ ಎಲ್ಲ ಬಳಸಿರ್ತಾರೆ. ಈ ರೀತಿ ಎಲ್ಲ ಇದ್ದಾಗ ಮನೆಗೆ ಬಂದಮೇಲೆ ಹೊಟ್ಟೆ ನೋವು ಬರುತ್ತೆ, ಕೆಲವರಿಗೆ ಹೊಟ್ಟೆ ಉಬ್ಬರಿಸ್ಕೊಂಡು ಬರುತ್ತೆ. ಈ ರೀತಿ ಎಲ್ಲ ಆದಾಗ ಅವ್ರ ಮನೆಗೆ ಬಂದ ತಕ್ಷಣ ಆ ಥರ ಆಗತ್ತೆ ಅಂತ ಗೊತ್ತಿರೋ ಅಂಥವ್ರು ಮೊದಲೇ ಒಂದೆರಡು ವೀಳ್ಯದೆಲೆ ಮಧ್ಯದಲ್ಲಿ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಇಟ್ಟು ವೀಳ್ಯದೆಲೆ ಮಡಿಸಿದ ಹಾಗೆ ಮಡಿಸ್ಬಿಟ್ಟು ಬಾಯಲ್ಲಿ ಇಟ್ಕೊಂಡು ಚೆನ್ನಾಗಿ ಅಗೆದು ಅದನ್ನು ಸೇವನೆ ಮಾಡಿದ್ದೇ ಆದರೆ ಹೊಟ್ಟೆ ಉಬ್ಬರಿಸ್ಕೊಳ್ಳೋದಿರ್ಬೋದು ಅಥವಾ ಹೊಟ್ಟೆ ನೋವು ಬರೋದಿರೋದು ಎರಡೂ ಕೂಡ ಕಡಿಮೆ ಆಗುತ್ತೆ. ಇವೆಲ್ಲವೂ ಆರೋಗ್ಯದ ದೃಷ್ಟಿಯಲ್ಲಾದರೆ ಸೌಂದರ್ಯವರ್ಧಕವಾಗಿಯೂ ಕೂಡ ನಾವು ಈ ವೀಳ್ಯದೆಲೆಯನ್ನು ಬಳಸ್ಕೋಬಹುದು. ಅಂದರೆ ಸುಮಾರು ಜನ ಹೆಣ್ಣು ಮಕ್ಕಳ ಒಂದು ಕಂಪ್ಲೇಂಟ್ ಏನಂದರೆ ತುಂಬಾನೇ ಕೂದಲು ಉದುರ್ತಾ ಇದೆ, ಏನು ಮಾಡಬೇಕು ಇದಕ್ಕೆ ಅಂತ ಹೇಳ್ತಾರೆ. ಇದಕ್ಕಾಗಿ ನಾವು ವೀಳ್ಯದೆಲೆ ಯಾವ ರೀತಿ ಬಳಸ್ಕೋಬಹುದು? ಈ ವೀಳ್ಯದೆಲೆಯನ್ನು ನಾವು ಮನೆಯಲ್ಲಿ ಹಬ್ಬಗಳ ಹರಿದಿನಗಳಲ್ಲಿ ಬೇಕಾದಷ್ಟು ತರ್ತೀವಿ. ಮತ್ತು ಹಬ್ಬ, ಇವಾಗ ಗೌರಿ ಹಬ್ಬ, ಗಣೇಶನ ಹಬ್ಬ ಬಂದಾಗ ಎಲ್ಲರ ಮನೆಯಲ್ಲೂ ವೀಳ್ಯದೆಲೆ ಕೊಡ್ತಾರೆ. ಇಷ್ಟೊಂದು ವೀಳ್ಯದೆಲೆ ಸಂಗ್ರಹ ಆಗಿರುತ್ತೆ ಮನೆಯಲ್ಲಿ. ಇವಾಗ ಯಾರಿಗೂ ಕೂಡ ವೀಳ್ಯದೆಲೆನ ಪ್ರತಿನಿತ್ಯದಲ್ಲಿ ಹಾಕುವ ಅಭ್ಯಾಸ ಬಹಳ ಕಡಿಮೆ. ವೀಳ್ಯದೆಲೆನ ಸುಮ್ಮನೆ ಒಣಗಿಸಿ ಬಿಸಾಕ್ತಾರೆ ಕೆಲವರು ಮನೆಯಲ್ಲಿ ಕೊಳತೋಗಿ ಹಾಗೆ ಬಿಸಾಕ್ತಾರೆ. ಇನ್ನು ಕೆಲವರು ನನ್ನ ಫ್ರಿಡ್ಜಲ್ಲಿ ಕಪ್ಪಗಾಗಿ ಕೆಂಪಗಾಗಿ ಎಲ್ಲ ಹಾಗೆ ಇರುತ್ತೆ. ಅಕಸ್ಮಾತ್ ಯಾರಾದ್ರು ಬಂದರೆ ಅಡಿಕೆಲ್ಲ ಇಟ್ಟು ಕೊಟ್ಬಿಡೋಣ ಅಂತ ಜೋಪಾನ ಮಾಡ್ಕೊಂಡಿರ್ತಾರೆ. ಈ ರೀತಿ ಹಬ್ಬ ಹರಿದಿನಗಳಲ್ಲಿ ತುಂಬ ವೀಳ್ಯದೆಲೆ ಬಂದಾಗ ನಾವೇನು ಮಾಡಬೇಕು ಅಂದರೆ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಳ್ಳೋದು ಒಂದು ವಿಧಾನ. ಇಲ್ಲ ಹಸಿಯಾಗೆ ನಮಗೆ ಯಥೇಚ್ಛವಾಗಿ ಸಿಗತ್ತೆ ಅಂತಂದಾಗ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದನ್ನು ರುಬ್ಬಿದಂಥದ್ದನ್ನು ಈ ಕೂದಲಿನ ಪದರಗಳಲ್ಲಿ ನಾವು ಚೆನ್ನಾಗಿ ಹಚ್ಚಿ 10 ನಿಮಿಷ ನೆಂದು ಆಮೇಲೆ ತಲೆಗೆ ಸ್ನಾನ ಮಾಡೋದ್ರ ಮುಖಾಂತರ ತಲೆಯಲ್ಲಿ ಹೊಟ್ಟು ಉದುರತ್ತಲ್ಲ ಅದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಕೂದಲು ಸೊಂಪಾಗಿ ಬೆಳೆಯುತ್ತೆ, ಕೂದಲು ಉದುರೋದು ನಿಲ್ಲತ್ತೆ. ವೀಳ್ಯದೆಲೆ ಇಲ್ಲಿಂದ ಹಿಡಿದು ನೆತ್ತಿಯಿಂದ ಹಿಡಿದು ಕಾಲಿನವರೆಗೆ ಎಲ್ಲ ಅಂಗಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯವನ್ನು ಮಾಡುತ್ತೆ. ನೋಡಿ, ಇದಕ್ಕಿಂತ ಬೇಕಾ? ನೀವು ಬಿಸಾಕ್ತಾ ಇದ್ದಿದ್ದಂತಹ ಎಕ್ಸ್ಟ್ರಾ ಇದ್ದಿದ್ದಂತಹ ಒಂದು ವೀಳ್ಯದೆಲೆಯನ್ನು ಉಪಯೋಗಿಸ್ಕೊಂಡು ಕೂಡ ನೀವು ನಿಮ್ಮ ತಲೆಯ ಕೂದಲನ್ನು ಸೊಂಪಾಗಿ ಬೆಳೆಸ್ಕೊಳ್ಳೋದಕ್ಕೆ ಸಹಾಯಕ ಮಾಡಿಕೊಳ್ಬಹುದು. ಕಸದಲ್ಲಿ ರಸವನ್ನ ಮಾಡ್ಕೊಳ್ಳೋದು ಅನ್ನೋ ಹಾಗೆ ಬೇಡ ಅಂತ ನಾವು ಯಾವುದನ್ನ ಬಿಸಾಕ್ತಿವೋ ಅದರಿಂದಲೂ ಕೂಡ ಒಂದು ಉಪಯೋಗ ಇದೆ ಈ ಆಯುರ್ವೇದದ ಶಾಸ್ತ್ರದ ಮೂಲಕ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ. ನೋಡಿದ್ರಲ್ಲ ವೀಕ್ಷಕರೇ, ವೀಳ್ಯದೆಲೆಯ ಮುಖೇನ ಎಷ್ಟು ರೀತಿಯಲ್ಲಿ ವೀಳ್ಯದೆಲೆಯನ್ನು ನಾವು ಬಳಸ್ಕೋಬಹುದು, ಎಷ್ಟು ರೀತಿಯಲ್ಲಿ ವೀಳ್ಯದೆಲೆ ನಮ್ಮೆಲ್ಲರಿಗೂ ಉಪಯೋಗಕಾರಿಯಾಗಿರುತ್ತೆ ಅನ್ನೋದನ್ನ ಇಷ್ಟು ಹೊತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಶ್ರೀಮತಿ ಗೌರಿ ಅವರು. ನಿಜವಾಗಿಯೂ ಇಂಥ ಒಂದು ಅದ್ಭುತವಾದಂತಹ ಮಾಹಿತಿಯನ್ನು ನಮಗಾಗಿ ನೀಡ್ತಾ ಇದ್ದೀರಿ. ಇನ್ನು ಮುಂದೆಯೂ ಇಂಥ ಅನೇಕ ಮಾಹಿತಿಗಳನ್ನು ನಿಮ್ಮಿಂದ ನಾವು ಅಪೇಕ್ಷಿಸ್ತೀವಿ. ಹಾಗೆ ಇಷ್ಟು ಹೊತ್ತು ಇಲ್ಲಿಯವರೆಗೂ ಬಂದು ನಮಗೆ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಬಹಳ ಧನ್ಯವಾದಗಳು ಮಾ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮನೆಯ ಮದ್ದು ಅಂದ್ರೆ ಆಯುರ್ವೇದದ ಔಷಧಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದೇವೆ. ಜೊತೆಗೆ ಗುರುಗಳು ಲಲಿತಾ ಸಹಸ್ರನಾಮದ ಹಿನ್ನೆಲೆ, ಜೊತೆಗೆ ಯಾವ ರೀತಿ ಪ್ರಾರಂಭವಾಯಿತು, ಯಾರು ಅದನ್ನ ನಮಗೆ ಬೋಧಿಸಿದ್ದು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗೆ ಪರಮ ಪೂಜ್ಯ ಗುರುಮಾತಾ ಅಮ್ಮಾರವರಿಂದ ಭಗವದ್ಗೀತಾ ಸಾರವನ್ನು ಕೇಳಿದ್ದೀವಿ. ಇವೆಲ್ಲವನ್ನ ಕೇಳೋದ್ರ ಮೂಲಕ ನಮ್ಮ ಜೀವನ ಧನ್ಯವಾಗಲಿ, ಇವತ್ತಿನ ದಿನ ಎಲ್ಲರಿಗೂ ಶುಭವಾಗಿರಲಿ ಅಂತ ಬಯಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.
updates, follow us on twitter.com/The Suvarna TV. Like us on facebook.com/The Suvarna TV. Watch us on youtube.com/Suvarna.